ಎಸ್. ಓಕೆ. ನಾನು ಶ್ವೇತಾ. ಐ ಆಮ್ ಎ ಸೌಂಡ್ ಪ್ರಾಕ್ಟೀಷನರ್ ಅಂಡ್ ಫೆಸಿಲಿಟೇಟರ್. ನಾನು ಇವತ್ತು ನಿಮ್ಗೊಂದು ಅದ್ಭುತವಾದ ಸೌಂಡ್ ಜರ್ನಿಗೆ ಕರ್ಕೊಂಡು ಹೋಗ್ತೀನಿ. ಇದಕ್ ಮುಂಚೆ ಸೌಂಡ್ ಹೀಲಿಂಗ್ ಅಂದ್ರೆ ಏನು, ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಗಳೇನು, ನಮ್ಮ ದೇಹ, ಮನಸ್ಸು, ಆತ್ಮದ ಮೇಲೆ ಆಗ್ತಕ್ಕಂಥ ಬೆನಿಫಿಟ್ಸ್ ಗಳೇನು, ಮತ್ತೆ ಇದರಿಂದ ಇರ್ತಕ್ಕಂಥ ವೈಜ್ಞಾನಿಕ ಕಾರಣಗಳೇನು, ಏನಕ್ಕೆ ಸೌಂಡ್ ಹೀಲಿಂಗ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಿದೆ ಅನ್ನೋದನ್ನ ನಾನು ನಿಮ್ಗೆ ಒಂದು ಸ್ಲೈಡ್ ಶೋ ಮುಖಾಂತರ ನಾನು ಇಲ್ಲಿ ತೋರ್ಸಕ್ ಇಷ್ಟಪಡ್ತೀನಿ. ತದಾದ ನಂತರ ನಾನು ನಿಮ್ಗೊಂದು ಚಿಕ್ಕ ಎಕ್ಸ್ಪೀರಿಯನ್ಸ್ ನ ಕೊಡ್ತೀನಿ. ತದಾದ ನಂತರ ನಿಮ್ಗೆ ಯಾವುದೇ ಕ್ವೆಶನ್ಸ್ ಅಂಡ್ ಆನ್ಸರ್ಸ್ ಇದ್ರೂ ಕೂಡ ನೀವು ನನ್ನ ಕೇಳಬಹುದು. ನಾನು ನಿಮ್ಮನ್ನ ಒಂದೊಂದೇ ಕ್ವೆಶನ್ ಆನ್ಸರ್ ನ ನಿಧಾನಕ್ಕೆ ತಗೊಳ್ತೀನಿ. ಅಂಟಿಲ್ ನಿಮ್ಗೆ ಯಾವುದೇ ಒಂದು ಕ್ವಶನ್ಸ್ ಇರ್ಲಿ, ನೀವು ಜಸ್ಟ್ ನಿಮ್ಮ ನೋಟ್ಬುಕ್ ಅಲ್ಲಿ ಬರ್ದಿಟ್ಕೊಳ್ಳಿ. ಆಮೇಲೆ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ರೆಡಿನಾ ಎಲ್ಲಾರು ಜರ್ನಿಗೆ, ಸೌಂಡ್ ಹೀಲಿಂಗ್ ಜರ್ನಿಗೆ? ಓಕೆ, ವಿ ವಿಲ್ ಟೇಕ್ ಯು ಫಾರ್ ದರ್. ಓಕೆ, ಫಸ್ಟ್ ವೆಲ್ಕಮ್. ನನ್ನ ಸ್ಕ್ರೀನ್ ಕಾಣಿಸ್ತಿದೆಯಾ ಎಲ್ಲಾರ್ಗು? ಕಾಣಿಸ್ತದೆ. ಓಕೆ, ಫೈನ್. ಇವತ್ತು ನಾವು ನಿಮ್ಗೆ ದಿ ಮ್ಯಾಜಿಕ್ ಆಫ್ ಸೌಂಡ್ ಹೀಲಿಂಗ್. ಫಸ್ಟ್ ಆಫ್ ಆಲ್ ನಾವು ಸೌಂಡ್ ಹೀಲಿಂಗ್ ಅಂದ್ರೆ ಏನು ಅಂತ ನೋಡೋಣ. ನೋಡಿ, ಸೌಂಡ್ ಹೀಲಿಂಗ್ ಅನ್ನೋದು ಒಂದು ಥೆರಪಟಿಕ್ ಪ್ರಾಕ್ಟೀಸ್. ಇದರಲ್ಲಿ ನಾವು ವೈಬ್ರೇಷನ್ ಗಳನ್ನ ಬಳಸ್ತೀವಿ. ಇವಾಗ ನೀವೆಲ್ಲರೂ ಮೆಡಿಟೇಷನ್ ಬಗ್ಗೆ, ಅನುಭವಗಳ ಬಗ್ಗೆ ಹಂಚ್ಕೊಂಡ್ರಿ. ಅದೇ ರೀತಿ ಈ ಮೆಡಿಟೇಷನ್ ಅನ್ನೋದು ವೈಬ್ರೇಷನ್. ನೀವು ಆ ವೈಬ್ರೇಷನ್ ಫಿಸಿಕಲ್ ಆಗಿ ಫೀಲ್ ಮಾಡಬಹುದು. ಇದು ನಿಮ್ಮ ದೇಹ, ಮನಸ್ಸು ಹಾಗೂ ಆತ್ಮದ ಮೇಲೆ ಈ ವೈಬ್ರೇಷನ್ಸ್ ಅನ್ನೋದು ಕೆಲಸ ಮಾಡುತ್ತೆ. ಇದ್ರಲ್ಲಿ ನಾವು ಬಳಸ್ತಕ್ಕಂತ ಇನ್ಸ್ಟ್ರೂಮೆಂಟ್ಸ್ ಗಳು ಬಂದ್ಬಿಟ್ಟು ಸಿಂಗಿಂಗ್ ಬೌಲ್ಸ್, ಗಾಂಗ್ಸ್. ನೀವು ಇದ್ರಲ್ಲಿ ನೋಡಬಹುದು, ಈ ಫೋಟೋನಲ್ಲಿ ಸಿಂಗಿಂಗ್ ಬೌಲ್ಸ್ ಇದಾವೆ, ಗಾಂಗ್ಸ್ ಇದಾವೆ, ಹಾಗೂ ಹಲವಾರು ಇನ್ಸ್ಟ್ರೂಮೆಂಟ್ ಗಳು ಇರ್ತವೆ ಇದರಲ್ಲಿ. ಇದು ನಿಮ್ಮನ್ನ ಒಂದು ಡೀಪ್ ರಿಲ್ಯಾಕ್ಸೇಷನ್ ಸ್ಟೇಟ್ಗೆ ಕರೆದೊಯ್ಯಕ್ಕೆ ಇದೊಂದು ಅದ್ಭುತವಾದ ಚಿಕಿತ್ಸೆ ಅಂತಾನೆ ಹೇಳಬಹುದು. ನಾನ್ ನಿಮ್ಗೆ ಹೇಳ್ದಾಗೆ ವೈಬ್ರೇಷನ್ ಹಿಂದೆ ಇರ್ತಕ್ಕಂಥದ್ದು ಏನು, ನಮ್ಮ ಇಡೀ ಬ್ರಹ್ಮಾಂಡನೇ ಒಂದು ವೈಬ್ರೇಷನ್ ಇಂದ ಸೃಷ್ಟಿಯಾಗಿರುತ್ತೆ. ಈವನ್ ಒಂದು ಟೈನಿಯಸ್ಟ್ ಆಟಮ್ ಇಂದ ಹಿಡಿದು ಒಂದು ದೊಡ್ಡ ಗ್ಯಾಲಕ್ಸಿಯವರೆಗೂ ಕೂಡ ಅದು ವೈಬ್ರೇಷನ್ ಅನ್ನೋದನ್ನೇ ಒಂದು ಇದು ಮಾಡುತ್ತೆ. ನಾನೆಲ್ಲೋ ಈ ಸೆಂಟೆನ್ಸ್ ನ ಓದಿದ್ದೆ. ನಾವು ಸ್ವರ್ಗ ಮತ್ತೆ ನರಕ ಅನ್ನೋದು ಒಂದು ಫಿಸಿಕಲ್ ಒಂದು ಡೆಸ್ಟಿನೇಟ್ ಆಗೋದನ್ನ ನಾನು ನೋಡ್ತೀವಿ. ಬಟ್ ಸ್ವರ್ಗ ಮತ್ತೆ ನರಕ ಅನ್ನೋದು ಅದೊಂದು ಸ್ಟೇಟ್ ಆಫ್ ವೈಬ್ರೇಷನ್. ನರಕ ಅನ್ನೋದು ನೋವು, ಇದರಿಂದ ಕೂಡಿರುತ್ತೆ. ಬಟ್ ಸ್ವರ್ಗ ಅನ್ನೋದು ಖುಷಿ, ಆನಂದ, ಇದರಿಂದ ಕೂಡಿರುತ್ತೆ. ಈ ವೈಬ್ರೇಷನ್ ಅನ್ನೋದು ಇದೇ ರೀತಿನೇ ಇರುತ್ತೆ. ನೋಡಿ, ನಾವು ಒಳ್ಳೆ ವೈಬ್ರೇಷನ್ ಅಲ್ಲಿ ವೈಬ್ರೇಟ್ ಆದಾಗ ನಮ್ಗೊಂದು ಒಳ್ಳೆ ಆರೋಗ್ಯ, ಏನಕ್ಕೂ ನಾವು ಕಷ್ಟ ಪಡ್ಬೇಕಾಗಿರಲ್ಲ. ಒಂದು ಥಿಂಕ್ ಮಾಡಿದ ತಕ್ಷಣ ಆ ಥಾಟ್ ಇಂದ ನಮ್ಗೆ ಆ ಮ್ಯಾನಿಫೆಸ್ಟ್ ಆಗುತ್ತೆ. ಇದೇ ರೀತಿ ನಾವು ಒಂದು ಲೋ ವೈಬ್ರೇಷನ್ ಅಲ್ಲಿದ್ದಾಗ, ಡಿಪ್ರೆಸ್ ಅಲ್ಲಿ ಇದ್ದಾಗ, ಗಿಲ್ಟ್ ಅಂಡ್ ಶೇಮ್ ಅಲ್ಲಿ ಇದ್ದಾಗ ನಮ್ಗೆ ಅನೇಕ ರೀತಿಯಾದ ಸಮಸ್ಯೆಗಳು ಕಾಡ್ತವೆ. ಅದು ಸ್ಟ್ರೆಸ್ ಆಗಿರ್ಬೋದು, ಟ್ರಾಮಾ ಆಗಿರ್ಬೋದು, ನೆಗೆಟಿವ್ ಥಾಟ್ಸ್ ಆಗಿರ್ಬೋದು. ಇದೇ ರೀತಿ ಎಲ್ಲಾ ರೀತಿ ಸಮಸ್ಯೆಗಳನ್ನ ನಾವು ಎದುರು ನೋಡ್ತೀವಿ. ಇದು ಈ ವೈಬ್ರೇಷನ್ ಅಲ್ಲಿ ಇರ್ತಕ್ಕಂಥ ಸೈನ್ಸ್. ನಾವು ಈ ಸೌಂಡ್ ಹೀಲಿಂಗ್ ಏನೇನೆಲ್ಲ ಬೆನಿಫಿಟ್ ಪಡ್ಕೋಬಹುದು? ಫಸ್ಟ್, ಇದು ನಮ್ಮ ಸ್ಟ್ರೆಸ್ ಮತ್ತೆ ಟೆನ್ಷನ್ ಅನ್ನ ತುಂಬಾ ರಿಲೀಸ್ ಮಾಡುತ್ತೆ. ನಮ್ಮ ಸ್ಲೀಪ್ ಕ್ವಾಲಿಟಿ ಏನಿದೆಯೋ, ನಮ್ಮ ನಿದ್ರೆಯ ಕ್ವಾಲಿಟಿ ಅನ್ನೋದು ಇಂಪ್ರೂವ್ ಆಗುತ್ತೆ. ಇದು ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇಮ್ಯುನಿಟಿ ಅನ್ನೋದು ಬೂಸ್ಟ್ ಆಗುತ್ತೆ. ನಾವು ಇಮ್ಯುನಿಟಿ ಅಂತಂದ್ರೆ ನಾವು ಏನೋ ಕಾಯಿಲೆ ಬಂದ್ರೆ ನಾವ್ಗೆ ತಡ್ಕೊಳ್ಳೋಂತ ಶಕ್ತಿ ಅದು ಕೂಡ ನಿಜ. ಈ ಇಮ್ಯುನಿಟಿ ಬೂಸ್ಟ್ ಅನ್ನೋದು ನಮ್ಮ ಲಾಂಗಿವಿಟಿ, ಅಂದ್ರೆ ಇದು ಆಯುಷನ್ನ ಕೂಡ ಜಾಸ್ತಿ ಮಾಡುತ್ತೆ. ನಮ್ಮ ಏಜಿಂಗ್ ಅನ್ನೋದು ರಿವರ್ಸ್ ಏಜಿಂಗ್ ಮಾಡೋದಕ್ಕೂ ಕೂಡ ಇಮ್ಯುನಿಟಿ ತುಂಬಾನೇ ಬೇಕು. ಇದು ತುಂಬಾ ಜನ ಬಂದ್ಬಿಟ್ಟು ಮೆಡಿಟೇಷನ್ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ ಪಡ್ತಿರ್ತಾರೆ. ತುಂಬಾ ಥಾಟ್ಸ್ ಬರ್ತಿರುತ್ತೆ, ಅವ್ರದೇ ಆದಂತಹ ಮೈಂಡ್ ಚಾಟರಿಂಗ್ ಅಲ್ಲಿ ಅವ್ರು ಇರ್ತಾರೆ. ಬಟ್ ಈ ಸೌಂಡ್ ಹೀಲಿಂಗ್ ಪಡ್ಕೊಳೋದ್ರಿಂದ ಅವ್ರೊಂದು ಡೀಪ್ ಮೆಡಿಟೇಷನ್ ರಿಲ್ಯಾಕ್ಸ್ಡ್ ಸ್ಟೇಟ್ಗೆ ಅವ್ರು ಹೋಗ್ಲಿಕ್ಕೆ ತುಂಬಾನೇ ಇಷ್ಟ ಆಗುತ್ತೆ, ಹೆಲ್ಪ್ ಆಗುತ್ತೆ. ನಾವು ಸೌಂಡ್ ಹೀಲಿಂಗ್ ಅನ್ನೋದು ಜಸ್ಟ್ ಒಂದು ಫಿಸಿಕಲ್ ಆಗಲ್ಲ, ಅದೊಂದು ವೈಬ್ರೇಷನ್ ಮೆಥಡ್. ಇದರಲ್ಲಿ ಹಲವಾರು ವೈಜ್ಞಾನಿಕವಾದ ಕಾರಣಗಳು ಇದಾವೆ. ಇತ್ತೀಚಿನ ದಿನಗಳಲ್ಲಿ ಸೌಂಡ್ ಹೀಲಿಂಗ್ ತುಂಬಾನೇ ಪ್ರಾಮುಖ್ಯತೆ ಪಡ್ಕೊಳ್ಳಿದೆ. ತುಂಬಾ ಫಾಸ್ಟ್ ಆಗಿ ಹೀಲ್ ಆಗ್ತಿದ್ದಾರೆ ಜನಗಳು ಅನ್ನೋದು ನಮ್ಗೆ ಕೇಳಿ ಬರ್ತಿರ್ತವೆ. ನೀವು ಕೇಳಿರ್ತೀರ ಸೌಂಡ್ ಹೀಲಿಂಗ್ ಅಂದ್ರೆ ಏನು ಅಂತ ಎಲ್ಲಾನು. ನಾವು ಇದರಿಂದ ಇರ್ತಕ್ಕಂಥ ವೈಜ್ಞಾನಿಕ ಕಾರಣಗಳು ಸಹ ನಾವು ತಿಳ್ಕೊಬೇಕಾಗುತ್ತಲ್ವಾ? ನೋಡೋಣ ಬನ್ನಿ. ಓಕೆ, ನಿಮಗ್ ಗೊತ್ತಿರೋ ಹಾಗೆ, ಎಲ್ಲರಿಗೂ ಗೊತ್ತಿರೋ ಹಾಗೆ, ನಮ್ಮ ದೇಹ ಅನ್ನೋದು ಮೋರ್ ದೆನ್ 70% ಅಷ್ಟು
ವಾಟರ್ ಅನ್ನ ಹೊಂದಿರುತ್ತೆ. ಜಸ್ಟ್ ಅ ಮಿನಿಟ್. ಸಾರಿ, ನಮ್ಮ ದೇಹ ಅನ್ನೋದು ಮೋರ್ ದೆನ್ 70% ವಾಟರ್ ಆಗಿರುತ್ತೆ. ನಿಮ್ಗೆಲ್ಲರಿಗೂ ಇದು ಗೊತ್ತಿರೋ ವಿಷಯನೇ ಅಲ್ವಾ. ನಮ್ಮ ಬ್ರೈನ್ ಕೂಡ 80% ವಾಟರ್ನ ಹೊಂದಿರುತ್ತೆ. ನಮ್ಮ ರಕ್ತ ಕೂಡ ನೀರನ್ನ ಹೊಂದಿರುತ್ತೆ. ಈವನ್ ನಮ್ಮ ಬೋನ್ಸ್, ನಮ್ಮ ಮೂಳೆಗಳು ಸಹ ಸರ್ಟನ್ ಅಮೌಂಟ್ ಆಫ್ ನೀರನ್ನ ಹೊಂದಿರುತ್ತೆ ಅಲ್ವಾ. ಈ ನೀರಿಗೂ ಈ ಸೌಂಡ್ಗೂ ಏನ್ ಸಂಬಂಧ ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ನೀರು, ವಾಟರ್ ಇಸ್ ದ ಬೆಸ್ಟ್ ಕಂಡಕ್ಟರ್ ಫಾರ್ ಸೌಂಡ್ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ನೀರು ಅನ್ನೋದು ಬೆಸ್ಟ್ ಕಂಡಕ್ಟರ್ ಫಾರ್ ವಾಟರ್ ಅಂತಾರೆ. ಯಾಕೆ ಅಂತಂದ್ರೆ ಈ ವೈಬ್ರೇಷನ್ ನೀರಿನಲ್ಲಿ 4 ರಿಂದ 5 ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ ಕಂಪೇರ್ ಟು ಗಾಳಿಗೆ. ಸೊ ನಮ್ಮ ದೇಹ ಕೂಡ ನೀರಿನಿಂದ ಆಗಿರೋದ್ರಿಂದ, 3/4% ಅಷ್ಟು ನೀರಿನಿಂದ ಆಗಿರೋದ್ರಿಂದ ವೆನ್ ವಿ ಯೂಸ್, ನಾವು ಈ ಸಿಂಗಿಂಗ್ ಬೌಲ್ಸ್, ಈ ವೈಬ್ರೇಷನ್ ಗಾಂಗ್ಸ್, ಟ್ಯೂನಿಂಗ್ ಫೋಕ್ಸ್, ಇದರಲ್ಲಿಂದ ಬರ್ತಕ್ಕಂಥ ವೈಬ್ರೇಷನ್ಗಳು ಕೂಡ ನಮ್ಮ ದೇಹ ಮನಸ್ಸಿನ ಮೇಲೆ ಅಷ್ಟೇ ವೇಗವಾಗಿ ಪರಿಣಾಮವನ್ನ ಬೀಳುತ್ತೆ. ಓಕೆ, ಇವಾಗ ನೀರಿಗೂ ಈ ವೈಬ್ರೇಷನ್ಗೂ ಇರ್ತಕ್ಕಂಥ ವೈಜ್ಞಾನಿಕ ಸಂಬಂಧಗಳನ್ನು ಸಹ ನಾವು ತಿಳ್ಕೊಂತ ಬರೋಣ ಬನ್ನಿ. ನಿಮ್ಗೊಂದು ಇಲ್ಲಿ ಚಿಕ್ಕ ಎಕ್ಸಾಂಪಲ್ ನ ತೋರಿಸ್ತೀನಿ. ಈ ವಿಡಿಯೋನಲ್ಲಿ ಬರ್ತಕ್ಕಂಥದ್ದು ನಿಮ್ಗೆ ಇಲ್ಲಿ ನೀಟಾಗಿ ಗೊತ್ತಾಗುತ್ತೆ. ಇಲ್ಲಿ ಬರ್ತಕ್ಕಂಥ ವೈಬ್ರೇಷನ್ ಹಾಗೂ ನೀರಿಗೆ ಇರ್ತಕ್ಕಂಥ ಅವಿನಾಭಾವ ಸಂಬಂಧವನ್ನ ಈ ವಿಡಿಯೋನಲ್ಲಿ ನಾವು ನೋಡೋಣ ಬನ್ನಿ. ಶೇರ್ ಆಗ್ತಾ ಇಲ್ಲ ಮದು, ಬರ್ತಿದ್ಯಾ ಸರ್? ಇನ್ನೂ ಶೇರ್ ಆಗಿಲ್ಲ. ಜಸ್ಟ್ ಐ ಚೆಕ್ ಮಾಡಿ. ಆ ಪ್ರೆಸೆಂಟೇಶನ್ ಹೌದು ಹೌದು, ಪ್ರೆಸೆಂಟೇಶನ್, ಅದು ಒಂದು ವಿಡಿಯೋ ಇದೆ. ನೀವು ಕಲ್ಸಿದ್ರಲ್ಲ ಅದ? ಹೌದು ಹೌದು, ನಿಮ್ಮ ಹತ್ರ ಇದ್ರೆ ಪ್ಲೇ ಮಾಡ್ಬೋದಾ? ಸೌಂಡ್ ಹೀಲಿಂಗ್ ಪ್ರೆಸೆಂಟೇಶನ್ ಅಂತ ಇದೆ. ಹೌದು ಹೌದು ಸರ್, ನಾನು ಶೇರ್ ಮಾಡಿದ್ದೀನಿ. ಇಲ್ಲಿ ಮೇ ಬಿ ವಿಡಿಯೋ ಪ್ಲೇ ಆಗ್ತಿಲ್ಲ ಅನ್ಸುತ್ತೆ. ಓಕೆ, ಸೌಂಡ್ ಹೀಲಿಂಗ್ ಪ್ರೆಸೆಂಟೇಶನ್ ಅಂತ ಒಂದಿದೆ. ಹೌದು, ಒಂದ್ ನಿಮಿಷ, ಅದು ಡೌನ್ಲೋಡ್ ಆಗ್ತಾ ಇದೆ ನನ್ನ ಹತ್ರ. ಅದು ಓಪನ್ ಮಾಡಿ ಅಂದ್ರೆ ಓಪನ್ ಮಾಡ್ತೀನಿ. ಇಲ್ಲ, ನನ್ನ ಸ್ಕ್ರೀನ್ ಶೇರ್ ಆಗ್ತಿದ್ಯಾ ನಿಮ್ಗೆ? ನಾನು ಶೇರ್ ಇಲ್ಲ, ಮಾಡ್ತೀನಿ. ಒಂದ್ ನಿಮಿಷ. ನಾನು ಅದಕ್ಕೆ ಅವಾಗ ಕೇಳಿದೆ ಸ್ಕ್ರೀನ್ ಶೇರ್ ಆಗ್ತಿದ್ಯಾ ಅಂತ. ಸ್ಕ್ರೀನ್ ಶೇರ್ ಆಗ್ತಾ ಇಲ್ಲ ಮೇಡಮ್. ಒಂದ್ ನಿಮಿಷ. ನಾನು ಓಪನ್ ಮಾಡ್ತೀನಿ. ಓಕೆ ಸರ್, ಓಪನ್ ಮಾಡಿ, ಸ್ಕ್ರೀನ್ ಶೇರ್ ಮಾಡಿ ಸರ್. ನಾನು ಇಷ್ಟೊತ್ತು ಮಾಡಿದ್ ನಿಮ್ಗೆ ಯಾರಿಗೂ ಶೇರ್ ಆಗ್ಲಿಲ್ವಾ? ಈಗ ಕಾಣಿಸ್ತಾ ಇದೆ? ಹಾ ಹಾ ಹಾ, ಇದೆ ಅಲ್ವಾ? ಹೌದು ಹೌದು ಇದೆ. ಪ್ಲೇ ಮಾಡೋದಾ? ಪ್ಲೇ ಮಾಡಿ. ಅದು ನೀರಿಗೆ ಅದು ಒಂದು ಬನ್ನಿ, ತಗೊಳ್ತಾ ಬನ್ನಿ ಸರ್. ಅದು ಈಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಓಕೆ, ನಾನು ಇಷ್ಟೊತ್ತು ಶೇರ್ ಮಾಡಿ. ಓಕೆ, ನಾನು ಹೇಳಿರೋ ಹಾಗೆ ಸರ್ ಅದು ಸ್ಟಾಪ್ ಮಾಡ್ಬೇಕಲ್ಲಲ್ಲಿ. ಓಕೆ, ಇದು ಫಸ್ಟ್ ಇದು ಇಂಟ್ರೊಡಕ್ಷನ್ ಸ್ಟಾಪ್ ಮಾಡ್ತೀನಿ. ಓಕೆ, ಹೌದು, ಅವಾಗ್ಲೂ ಶೇರ್ ಆಗ್ಲಿಲ್ಲ ಅನ್ಸುತ್ತೆ. ಮೇ ಬಿ ಇವಾಗ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡಿ, ಸೌಂಡ್ ಹೀಲಿಂಗ್ ಅನ್ನೋದು ಇದೊಂದು ಥೆರಪಟಿಕ್ ಪ್ರಾಕ್ಟೀಸ್, ಅಂದ್ರೆ ಇದೊಂದು ಚಿಕಿತ್ಸಾ ವಿಧಾನ. ಇದರಲ್ಲಿ ನಾವು ಬಳಸ್ತಕ್ಕಂಥದ್ದು ವೈಬ್ರೇಷನ್ ಯಾವ್ದ್ರಲ್ಲಿ ಬಳಸ್ತೀವಿ ಅಂತಂದ್ರೆ, ನಾವು ಸಿಂಗಿಂಗ್ ಬೌಲ್ಸ್, ಗಾಂಗ್ಸ್, ಕೆಲವೊಂದು ಟೆಕ್ನಿಕ್ಗಳ ಮೂಲಕ ಈ ಸೌಂಡ್ ಹೀಲಿಂಗ್ ಅನ್ನ ನಾವು ಪ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ಈ ವೈಬ್ರೇಷನ್ ಅನ್ನೋದು ನಿಮ್ಮ ದೇಹದ ಮೇಲೆ ಅತ್ಯಾಧುನಿಕವಾಗಿ ಒಂದು ಪರಿಣಾಮ ಬೀರ್ತಾ ಬರುತ್ತೆ. ಒಂದು ಸ್ಟ್ರೆಸ್ ರಿಲೀಸ್ ಆಗಕ್ಕೆ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಮತ್ತೆ ನಿಮ್ಮನ್ನ ನೀವು ರೀಕನೆಕ್ಟ್ ಆಗಕ್ಕೆ ಇದೊಂದು ಹೀಲಿಂಗ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬಹುದು. ಇದೊಂದು ಹೀಲಿಂಗ್ ಸ್ಟೇಜ್ಗೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ತದನಂತರ ನಿಮ್ಮ ಜೀವನದಲ್ಲಿ ಯಾವ ಏರಿಯಾನಲ್ಲಿ ನಿಮ್ಗೆ ಹೀಲಿಂಗ್ ಅನ್ನೋದು ಇರುತ್ತೋ ಆ ಏರಿಯಾನಲ್ಲಿ ನಿಮ್ಗೆ ಖಂಡಿತವಾಗೂ ಇದೊಂದು ಹೀಲಿಂಗ್ ಬರುತ್ತೆ. ಸೊ ನೆಕ್ಸ್ಟ್ ಸ್ಲೈಡ್ ಮಾಡಿ.
ಹೇಳ್ದಾಗೆ ವೈಬ್ರೇಷನ್, ನಮ್ಮ ಇಡೀ ಬ್ರಹ್ಮಾಂಡವೇ ಒಂದು ವೈಬ್ರೇಷನ್ ಅಲ್ಲಿ ವೈಬ್ರೇಟ್ ಆಗ್ತಾ ಬರ್ತಾ ಇರುತ್ತೆ. ಒಂದು ಆಟೋಮ್ ಇಂದ ಹಿಡಿದು ಒಂದು ದೊಡ್ಡ ಗ್ಯಾಲಕ್ಸಿವರೆಗೂ ಕೂಡ ಅದು ವೈಬ್ರೇಷನ್ ಅಲ್ಲಿ ರೆಸೋನೇಟ್ ಆಗ್ತಾ ಇರುತ್ತೆ. ಅದು ಯಾವ ವೈಬ್ರೇಷನ್ ರೆಸೋನೇಟ್ ಆಗ್ತಾ ಇರುತ್ತೆ, ಅದೇ ತರಹ ನಮ್ಮ ದೇಹ ಕೂಡ ಇವನ್ ವಿ ಆರ್ ಇನ್ಕ್ಲೂಡ್ ಟು ದ ಯೂನಿವರ್ಸ್, ರೈಟ್? ನಮ್ಮ ದೇಹ, ನಮ್ಮ ಸೆಲ್ಸ್, ನಮ್ಮ ಟಿಶ್ಯೂ, ನಮ್ಮ ಆರ್ಗನ್ಸ್ ಕೂಡ ಪ್ರತಿಯೊಂದು ಇದ್ರಲ್ಲಿ ಕೂಡ ವೈಬ್ರೇಟ್ ಆಗ್ತಾನೆ ಬರ್ತಾ ಇರುತ್ತೆ. ಬಟ್ ಅದು ಯಾವ ರೀತಿನಲ್ಲಿ ವೈಬ್ರೇಟ್ ಆಗ್ತಾ ಇರುತ್ತೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ವೈಬ್ರೇಷನ್ ಅನ್ನೋದು ಇವಾಗ ನಾವು ಒಳ್ಳೆ ರೀತಿನಲ್ಲಿ ವೈಬ್ರೇಟ್ ಆಗ್ತಾ ಇದ್ದೇವೆ, ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಂಡು ಒಳ್ಳೆ ಆರೋಗ್ಯ ನಮ್ಮಲ್ಲಿದ್ದಾಗ ನಾವು ಒಳ್ಳೆ ಒಂದು ರೀತಿಯಲ್ಲಿ ಲವ್ ಈ ತರ ಫೀಲಿಂಗ್ಸ್ ಅಲ್ಲಿ ನಾವು ತೇಲಾಡ್ತಾ ಬರ್ತಾ ಇರ್ತೀವಿ, ಒಂದು ಆನಂದಕರ ಸ್ಥಿತಿಯಲ್ಲಿ. ಅದೇ ನಾವು ಈ ವೈಬ್ರೇಷನ್ಸ್ ಅನ್ನೋದು ನಮ್ಮ ಸ್ಪೇಸ್ ಅಲ್ಲಿ, ನಮ್ಮ ಆರಾನಲ್ಲಿ ಕಡಿಮೆ ಆದಾಗ ಸ್ಟ್ರೆಸ್ ಆಗಿರ್ಬೋದು, ಸಮ್ ಫಿಸಿಕಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಎಮೋಷನಲ್ ಆಗಿ ನೆಗೆಟಿವ್ ಥಾಟ್ಸ್ ಆಗಿ ಎಮೋಷನಲ್ ಇಂಬ್ಯಾಲೆನ್ಸ್ ಫಸ್ಟ್ ಆಗುತ್ತೆ. ತದನಂತರ ಅದು ದೇಹದ ಮೇಲೆ ನಮಗೆ ಬಂದು ಹಲವಾರು ಕಾಯಿಲೆಗಳ ರೀತಿ ಅದು ನಮ್ಗೆ ಕಾಣಿಸ್ಕೊಳ್ತಾ ಬರುತ್ತೆ. ಸರ್ ನೆಕ್ಸ್ಟ್ ಸ್ಲೈಡ್. ಓಕೆ, ಇದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ದಾರಾ ನೀಟಾಗಿ ನಂದಾ ಮೇಡಮ್? ಕಾಣ್ತಾ ಇದೆ ಸರ್ ಗುರುಜಿ. ಫುಲ್ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಫುಲ್ ಸ್ಕ್ರೀನ್ ಕಾಣ್ತಾ ಇದೆ. ರೈಟ್, ಓಕೆ. ಈಗ ಸೌಂಡ್ ಹೀಲಿಂಗ್ ನಲ್ಲಿ ಆಗ್ತಕ್ಕಂತ ಬೆನಿಫಿಟ್ಸ್ ಗಳನ್ನ ನಾವು ನೋಡೋಣ. ಸ್ಟ್ರೆಸ್, ನಿಮ್ಗೆ ಮೊಟ್ಟ ಮೊದಲನೇದಾಗಿ ಸ್ಟ್ರೆಸ್, ನಿಮ್ಮಲ್ಲಿ ಇರ್ತಕ್ಕಂಥ ಟೆನ್ಷನ್ಗಳೆಲ್ಲ ನಿಮ್ಗೆ ಒಂದೇ ಸೆಷನ್ ಅಲ್ಲಿ ಇದು ರಿಲೀಸ್ ಆಗ್ಬಿಡುತ್ತೆ. ಮತ್ತೆ ನಿಮ್ಮ ಸ್ಲೀಪ್ ಕ್ವಾಲಿಟಿನ ನಾವು ನೋಡ್ತಿರ್ತೀವಿ, ತುಂಬಾ ಜನ ಮಲ್ಕೊಳ್ತೀವಿ, ಎದೊಳ್ತೀವಿ, ಎಚ್ಚರ ಆಗ್ತಿರುತ್ತೆ ನೈಟ್ ಟೈಮ್ ಅಲ್ಲಿ. ದಟ್ಸ್ ನಾಟ್ ಎ ಗುಡ್ ಸೈನ್ ಆಫ್ ಸ್ಲೀಪ್ ಅಲ್ವಾ? ನಾವು ಯಾವಾಗ ಡೀಪ್ ಆಗಿ ನಿದ್ದೆ ಮಾಡ್ತೀವೋ ಆಗ ಆಟೋಮೆಟಿಕ್ ಆಗಿ ನಮ್ಮ ಬಾಡಿ ಬಂದ್ಬಿಟ್ಟು ಹೀಲಿಂಗ್ ಮೋಡ್ಗೆ ಹೊಟ್ಟೋಗುತ್ತೆ. ಯಾಕಂದ್ರೆ ನೈಟ್ ಅನ್ನೋದು ಒಂದು ಡೀಪ್ ಹೀಲಿಂಗ್ ಅಂಡ್ ರಿಲ್ಯಾಕ್ಸ್ ಸ್ಟೇಟ್ ಆಗಿರುತ್ತೆ ನಮ್ಗೆ. ಅದರಲ್ಲಿ ನಮ್ಮ ಬ್ರೈನ್ ಮೆಲೋಟಿನ್ ಅನ್ನೋದನ್ನ ನೀಟಾಗಿ ರಿಲೀಸ್ ಮಾಡ್ಬೇಕು ಅಂತಂದ್ರೆ ನಾವು ಡೀಪ್ ಸ್ಲೀಪ್ಗೆ ಹೋಗ್ಬೇಕು. ಸೊ ಸೌಂಡ್ ಹೀಲಿಂಗ್ ನಮ್ಗೆ ಡೀಪ್ ಹೀಲಿಂಗ್ ಸ್ಟೇಟ್ಗೆ ಕರ್ಕೊಂಡು ಹೋಗೋದಕ್ಕೆ ನಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಈವನ್ ಸೆಷನ್ ಅಲ್ಲಿ ಕೂಡ ಎಷ್ಟೊಂದ್ ಜನ ಥಾಟ್ಲೆಸ್ ಸ್ಟೇಟ್ಗೆ ಹೋಗಿರೋದನ್ನ ಸಹ ನಾವು ನೋಡಿದೀವಿ. ಇದು ಇಮ್ಯುನಿಟಿನ ಬೂಸ್ಟ್ ಮಾಡಿರುತ್ತೆ. ನಿಮ್ಗೆ ಇಮ್ಯುನಿಟಿ ಅನ್ನೋದು ಒಂದು ಕಾಯಿಲೆ ಮಾತ್ರನೇ ಫೈಟ್ ಮಾಡೋದಲ್ಲ, ಅದೊಂದು ಲಾಂಗ್ ಏಜ್ಗೆ ನಿಮ್ಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ನಾವು ಇವನ್ ವಿ ಆರ್ ಇನ್ ದ ಗುಡ್ ಸ್ಟೇಟ್ ಆಫ್ ವೈಬ್ರೇಷನ್ಸ್. ಇದು ಡೀಪ್ ಮೆಡಿಟೇಷನ್ಗೆ ನಿಮ್ನ ಕರ್ಕೊಂಡು ಹೋಗುತ್ತೆ. ಕೆಲವು ನಾವೆಲ್ಲ ನೋಡ್ದಾಗೆ ತುಂಬಾ ಥಾಟ್ಸ್ ಬರ್ತಿರುತ್ತೆ. ಕೆಲವರಿಗೆ ಮೆಡಿಟೇಷನ್ ಮಾಡ್ಬೇಕಂದ್ರೆ ಕುತ್ಕೊಳಕ್ ಆಗಲ್ಲ, ಬಾಡಿ ಪೋಸ್ಚರ್ ಕೆಲವ್ರಿಗೆ ಪಾಪ ಕುತ್ಕೊಳಕ್ ಸಹ ಆಗಲ್ಲ. ಅಂತವ್ರು ಇಲ್ಲಿ ನಾವು ಮಲಗಿ ಅವ್ರಿಗೆ ಮಾಡೋದ್ರಿಂದ ಸೌಂಡ್ ಹೀಲಿಂಗ್ ಅವರೊಂದು ಡೀಪ್ ಮೆಡಿಟೇಟಿವ್ ಸ್ಟೇಟ್ಗೆ ಹೋಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇದು ನಮ್ಮ ಚಕ್ರಗಳನ್ನ, ನಮ್ಮ ಒಳಗಿರ್ತಕ್ಕಂಥ ಸಪ್ತ ಚಕ್ರಗಳು ಅಂತ ಕರಿತೀವಲ್ಲ, ಆ ಸಪ್ತ ಚಕ್ರಗಳನ್ನ ಕೂಡ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಮತ್ತೆ ನಮ್ಮ ಆರಿಕ್ ಫೀಲ್ಡ್ ಅನ್ನೋದನ್ನ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ ಸೌಂಡ್ ಹೀಲಿಂಗ್ ಅನ್ನೋದು ತುಂಬಾನೇ ಹೆಲ್ಪ್ ಆಗುತ್ತೆ. ಇದು ನಮ್ಮ ಒಳಗಿರ್ತಕ್ಕಂತಹ ನ್ಯಾಚುರಲ್ ಆಗಿ ನಮ್ಮ ಒಳಗಿರ್ತಕ್ಕಂತಹ ಪೀಸ್ ನ ಹೊರತರಲಿಕ್ಕೆ ನಾವು ಇದು ಹೆಲ್ಪ್ ಆಗುತ್ತೆ. ನಾವು ಮೆಡಿಟೇಷನ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿರೋ ಹಾಗೆ ನಮ್ಮ ಒಳಗಡೆನೆ ಎಲ್ಲ ಇದೆ, ಪೀಸ್ ಇದೆ, ಆನಂದ ಇದೆ ಅಂತ ಎಲ್ಲರೂ ನಾವು ಕೇಳ್ತಾ ಅನುಭವನ ಪಡ್ಕೊಳ್ತಾ ಬರ್ತಿರ್ತೀವಲ್ಲ, ಅದೇ ರೀತಿ ಈ ಸೌಂಡ್ ಹೀಲಿಂಗ್ ನಮ್ಮ ಒಳಗಿರ್ತಕ್ಕಂತಹ ಆನಂದ, ಆ ಆನಂದಮಯ ಕೋಶಗೆ ಟಚ್ ಮಾಡ್ಲಿಕ್ಕೆ ಈ ಸೌಂಡ್ ಹೀಲಿಂಗ್ ತುಂಬಾನೇ ಹೆಲ್ಪ್ ಆಗುತ್ತೆ. ಅದೊಂದು ಡೀಪ್ ಶಾಂತತೆಯ ಸ್ಥಿತಿಗೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಇದು ಯಾವಾಗ ನಾವು ಬ್ಯಾಲೆನ್ಸ್ಡ್ ಸ್ಟೇಟ್ ಅಲ್ಲಿ ಇರ್ತೀವೋ ಆಟೋಮೆಟಿಕ್ ಆಗಿ ನಮ್ಮ ಫೋಕಸ್, ಪ್ರೊಡಕ್ಟಿವಿಟಿ, ಲೈಫ್ ಅಲ್ಲಿ ಏನಾದ್ರೂ ಒಂದು ಕೆಲಸ ಮಾಡ್ಬೇಕಂದ್ರೆ ತುಂಬಾ ಹೊತ್ತು ಕೆಲವರೆಲ್ಲ ಒಂದು ಜಸ್ಟ್ ನಾವು ಅಡಿಗೆ ಮಾಡ್ಬೇಕಂದ್ರೆ ಏನೋ ಯೋಚನೆ ಮಾಡ್ಕೊಂಡು ಆ ಫೋಕಸ್ಡ್ ಮೈಂಡ್ ನಮ್ಗೆ ತುಂಬಾ ಇರಲ್ಲ. ಅದೇ ಸೌಂಡ್ ಹೀಲಿಂಗ್ ಅಲ್ಲಿ ನೀವು ಸರ್ಟನ್ ಸೆಷನ್ಸ್ ನ ತಗೊಳ್ತಾ ಬಂದಾಗ ಈ ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ. ನಿಮ್ಮಲ್ಲಿ ಇರ್ತಕ್ಕಂಥ ಕ್ರಿಯಾಶೀಲತೆ, ಕ್ರಿಯೇಟಿವಿಟಿ ಅನ್ನೋದು ಕೂಡ ಹೊರಗಡೆ ಬರುತ್ತೆ. ಸರ್ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಎಸ್. ಓಕೆ, ಸೈನ್ಸ್. ಎಲ್ಲಾರ್ಗು ನಾವು ಈಗಿನ ಕಾಲದಲ್ಲೆಲ್ಲ ಪ್ರೂಫ್ ಕೇಳ್ತೀವಲ್ಲ, ಸೈನ್ಸ್ ಏನಿದೆ, ಇದಕ್ಕೆ ಲಾಜಿಕ್ ಏನಿದೆ, ವೈಜ್ಞಾನಿಕ ಕಾರಣ. ಸೌಂಡ್ ಹೀಲಿಂಗ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಸೌಂಡ್ ಹೀಲಿಂಗ್ ತುಂಬಾ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಇದು ಇಂಡಿಯಾದಿಂದ ಹೋಗಿರೋದೇ ಆಗಿರೋದ್ರಿಂದ, ಬಟ್ ಇಂಡಿಯಾನಲ್ಲಿ ಅಷ್ಟು ಈ ಇತ್ತೀಚಿನ ದಿನಗಳಲ್ಲಿ ತುಂಬಾ ಪಾಪ್ಯುಲಾರಿಟಿ ಬರ್ಕೊತಿದೆ. ಬಟ್ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಇದ್ರಲ್ಲಿ ಬರ್ತಕ್ಕಂತಹ ಎಲ್ಲಾ ಅದ್ಭುತಗಳನ್ನ ಅವ್ರು ಪಡ್ಕೊಂಡು ಅವ್ರದೇ ಆದ ವೈಜ್ಞಾನಿಕ ರೀತಿಯಾಗಿ ವಿಶ್ಲೇಷಣೆ, ಲಾಜಿಕಲ್ ಮೈಂಡ್ ನಮ್ಗೆ ಏನಾದ್ರೂ ಅಂಡರ್ಸ್ಟ್ಯಾಂಡ್
ಅಂಡರ್ಸ್ಟ್ಯಾಂಡ್ ಆಗ್ಬೇಕಂದ್ರೆ ಲಾಜಿಕಲ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಬೇಕಲ್ಲ. ವಿ ಆರ್ ಸೋ ಲಾಜಿಕಲ್, ವಿ ಆರ್ ಸೋ ಅನಲಿಟಿಕಲ್ ಅಲ್ವಾ ನಾವು. ಸೊ ಇದರಿಂದ ಇರ್ತಕ್ಕಂಥ ವೈಜ್ಞಾನಿಕ ಕಾರಣಗಳನ್ನ ನಾವು ಇವಾಗ ತಿಳ್ಕೊಳ್ತಾ ಬರೋಣ ಬನ್ನಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನಮ್ಗೆಲ್ಲಾನು ತಿಳಿದಿರೋ ಹಾಗೆ ನಮ್ಮ ದೇಹ ಬಂದ್ಬಿಟ್ಟು 70 ಭಾಗದಷ್ಟು ನೀರಿನಿಂದ ಕೂಡಿರುತ್ತೆ. ನಮ್ಮ ಬ್ರೈನ್, ನಮ್ಮ ಮೆದುಳು ಕೂಡ 80% ನೀರಿಂದ ಹೊಂದಿರುತ್ತೆ ಅಲ್ವಾ. ಹಾಗೂ ನಮ್ಮ ಬ್ಲಡ್, ನಮ್ಮ ರಕ್ತ, ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಅದು ನೀರಿನ ತರನೇ ಇರುತ್ತೆ. ಅದರಲ್ಲೂ ಸಹ ನೀರಿನ ಅಂಶ ಇರುತ್ತೆ. ಹಾಗೂ ನಮ್ಮ ಮೂಳೆಗಳು ಸಹ ಸಟನ್ ಕೆಲವು ಅಮೌಂಟ್, ಈ ಬೋನ್ ಮ್ಯಾರೋ ಅಂತ ಎಲ್ಲ ಕರಿತೀವಲ್ಲ ನಾವು, ಅದರಲ್ಲೇ ಸಹ ನೀರಿನ ಅಂಶ ಇರುತ್ತೆ. ಈ ನೀರಿಗೂ ಈ ಸೌಂಡಿಗೂ ಏನ್ ಸಂಬಂಧ ಅನ್ನೋದನ್ನ ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ ಬನ್ನಿ. ನೆಕ್ಸ್ಟ್ ಸ್ಲೈಡ್. ಓಕೆ, ವೈ ಡಸ್ ದಿಸ್ ಮ್ಯಾಟರ್ ಅಲ್ವಾ? ಓಕೆ, ಐ ವಿಲ್ ಎಕ್ಸ್ಪ್ಲೇನ್ ಯು ಹಿಯರ್. ವಾಟರ್ ಇಸ್ ದ ಬೆಸ್ಟ್ ಕಂಡಕ್ಟರ್ ಫಾರ್ ಸೌಂಡ್. ಅಂದ್ರೆ ಶಬ್ದದ ಅಲೆಗಳು ನೀರಿನಲ್ಲಿ ತುಂಬಾ ವೇಗವಾಗಿ 4 ರಿಂದ 5 ಪಟ್ಟು ವೇಗವಾಗಿ ಚಲಿಸ್ತಾ ಬರುತ್ತೆ. ಕಂಪೇರ್ ಟು ಏರ್ನಲ್ಲಿ ಕಡಿಮೆ ಆಗಿ ಶಬ್ದಗಳು ಚಲಿಸುತ್ತೆ. ಆದ್ರೆ ನೀರಿನಲ್ಲಿ 4 ರಿಂದ 5 ಪಟ್ಟು ನಾವು ಗಾಳಿಗೆ ಹೋಲಿಸ್ಕೊಂಡಾಗ ಇದು ನೀರಿನಲ್ಲಿ ತುಂಬಾ ಟ್ರಾವೆಲ್ ಮಾಡುತ್ತೆ. ನಾನು ಹಿಂದೆ ಸ್ಲೈಡ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ, ನಮ್ಮ ದೇಹ 3/4% ಅಷ್ಟು ನೀರಿನಿಂದ ಆಗಿರೋದ್ರಿಂದ ಈ ವೈಬ್ರೇಷನ್ಸ್ ಇದರಲ್ಲಿ ಇನ್ಕ್ಲೂಡ್ ಆದಾಗ ನಿಮಗೆ ಹೀಲಿಂಗ್ ಅನ್ನೋದು ತುಂಬಾ ಫಾಸ್ಟ್ ಆಗಿ ರಿಕವರಿ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದು ಆ ನೀರಿಗೂ ನಮ್ಮ ದೇಹಕ್ಕೂ ಕೂಡ ಕೆಲವೊಂದು ಸಂಬಂಧಗಳು ಇರ್ತವೆ. ಅದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ನೋಡ್ತಾ ಬರೋಣ. ನಾವು ಈ ಸೌಂಡ್ ಹೀಲಿಂಗ್ ನಲ್ಲಿ ಬಳಸ್ತಕ್ಕಂಥ ಇನ್ಸ್ಟ್ರೂಮೆಂಟ್ಗಳು ಬಂದ್ಬಿಟ್ಟು ಸಿಂಗಿಂಗ್ ಬೌಲ್ಸ್, ಗಾಂಗ್ಸ್, ಟ್ಯೂನಿಂಗ್ ಫೋಕ್ಸ್, ಹಾಗೂ ಹಲವಾರು ರೀತಿಯ ಫ್ರೀಕ್ವೆನ್ಸಿಗೆ ಟ್ಯೂನ್ ಆಗಿರ್ತಕ್ಕಂತಹ ಇನ್ಸ್ಟ್ರೂಮೆಂಟ್ ಗಳನ್ನ ನಾವು ಇಲ್ಲಿ ಬಳಸಿರೋದ್ರಿಂದ ಸೊ ಅದ್ರಲ್ಲಿ ಆಟೋಮೆಟಿಕ್ ಆಗಿ ಆ ವೈಬ್ರೇಷನ್ಸ್ ನಿಮ್ಗೆ ಇಲ್ಲಿ ಪಾಸಿಟಿವ್ ವೈಬ್ರೇಷನ್ಸ್ ಹೊರಹೊಮ್ತಾ ಬರುತ್ತೆ. ಸೊ ಯು ವಿಲ್ ಹೀಲ್ ಈವನ್ ಬೆಟರ್ ಅಂಡ್ ಸೂನ್. ನೆಕ್ಸ್ಟ್ ನೀರಿಗೂ ವೈಬ್ರೇಷನ್ಗೂ ಇರೋ ಒಂದು ಸಂಬಂಧ, ಈ ಸೌಂಡ್ ಹೀಲಿಂಗ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಒಂದು ಸ್ಮಾಲ್ ಡೆಮೋ ನಿಮ್ಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರುತ್ತೆ, ದಯವಿಟ್ಟು ನೋಡಿ. ಓಕೆ, ಇದೇ ರೀತಿ ನಮ್ಮ ದೇಹ ಕೂಡ ವೈಬ್ರೇಟ್ ಆಗ್ತಾ ಇರುತ್ತೆ ನಾವು ಸೌಂಡ್ ಹೀಲಿಂಗ್ ವೈಬ್ರೇಷನ್ ಗಳನ್ನ ಬಳಸಿದಾಗ. ಆ ವೈಬ್ರೇಟ್ ಆದಾಗ ಏನಾಗುತ್ತೆ ಅನ್ನೋದನ್ನ ಈ ಸ್ಲೈಡ್ ಅಲ್ಲಿ ನಾವು ನೋಡೋಣ. ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಡಾಕ್ಟರ್ ಮತ್ಸುರೆ ಇಮೋಟೋ ಅವರು ವಾಟರ್ ಮಾಲಿಕ್ಯೂಲ್ಸ್ ಮೇಲೆ ತುಂಬಾನೇ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ. ನೀವು ಇಂಟರ್ನೆಟ್ ಅಲ್ಲಿ ಕೆಲವರೆಲ್ಲಾನು ಓದಿರ್ತೀರಾ, ತಿಳ್ಕೊಂಡಿರ್ತೀರಾ. ಈ ನೀರು ಅನ್ನೋದು ಭಾವನೆಯ ಸೂಚನಾತ್ಮಕ. ಇದು ನಾವು ಎಕ್ಸಾಂಪಲ್, ಒಂದು ಗ್ಲಾಸ್ ನೀರಿಗೆ ಐ ಲವ್ ಯು, ಐ ಥ್ಯಾಂಕ್ ಯು, ಕಂಪ್ಯಾಷನ್, ಪಾಸಿಟಿವ್ ವರ್ಡ್ಸ್ ನ ನಾವು ಸ್ಪೆಲ್ ಮಾಡಿದಾಗ, ಅಂದ್ರೆ ಹೇಳ್ತಾ ಬರ್ತಿದ್ದಾಗ ಆ ವಾಟರ್ ಮಾಲಿಕ್ಯೂಲ್ಸ್ ನೋಡಿ, ಇದ್ರಲ್ಲಿ ನಿಮ್ಗೆ ನೀಟಾಗಿ ನೋಡಿ, ಕಂಪ್ಯಾಷನ್ ಅನ್ನೋ ಒಂದು ಪದನ ಬಳಸಿದಾಗ, ಕರುಣೆ ಅನ್ನೋ ಒಂದು ಪದನ ಬಳಸಿದಾಗ ಅದು ವಾಟರ್ ಮಾಲಿಕ್ಯೂಲ್ ಯಾವ ತರ ಸ್ಟ್ರಕ್ಚರ್ ನಿಮ್ಗೆ ಚೇಂಜ್ ಆಗುತ್ತೆ ಅದು ಮೈಕ್ರೋಸ್ಕೋಪಿಕ್ ಅಲ್ಲಿ ಮಾತ್ರನೇ ಕಾಣುತ್ತೆ. ಸೊ ನಿಮ್ಗೆ ಫಿಸಿಕಲ್ ಆಗಿ ನಾವು ಗೊತ್ತಾಗ್ಬೇಕು ಅಂತಂದ್ರೆ ನಮ್ಮ ಸೆಷನ್ಗಳಲ್ಲಿ ನಾನು ವಾಟರ್ ಮ್ಯಾನಿಫೆಸ್ಟೇಷನ್ಸ್ ನ ಮಾಡಿಸ್ತಾ ಬರ್ತಿರ್ತೀನಿ. ಅದು ಮೇಡಮ್ ವಾಟರ್ ತುಂಬಾ ಟೇಸ್ಟ್ ಚೇಂಜ್ ಆಗಿದೆ, ನಾವು ಈ ತರ ಪಾಸಿಟಿವ್ ವರ್ಡ್ಸ್ ಆಗಿ, ಎಸ್ ಅಫ್ಕೋರ್ಸ್ ಇಟ್ ವಿಲ್ ಚೇಂಜ್, ಅದು ಚೇಂಜ್ ಆಗುತ್ತೆ. ಅದೇ ರೀತಿ ಆ ನೀರನ್ನ ನಾವು ಕುಡಿದಾಗ ನಮ್ಮ ದೇಹದಲ್ಲಿ ಕೂಡ ಆ ಮಾಲಿಕ್ಯೂಲ್ ಸ್ಟ್ರಕ್ಚರ್ ಅನ್ನೋದು ಚೇಂಜ್ ಆಗ್ತಾ ಬರ್ತಾ ಇರುತ್ತೆ. ನೋಡಿ, ಇದು ಕಂಪ್ಯಾಷನ್ ಅನ್ನೋ ವರ್ಡ್ ನ ಅವ್ರು ಬಳಸ್ಕೊಂಡು ಎಷ್ಟು ಚೆನ್ನಾಗಿ ವಾಟರ್ ಮಾಲಿಕ್ಯೂಲ್ ಚೇಂಜ್ ಆಗಿದೆ ನೋಡಿ. ಇಲ್ಲಿ ಥ್ಯಾಂಕ್ ಯು ಅಂತ ಬರ್ತಿದ್ದಾರೆ, ವಿಸ್ಡಮ್, ಜ್ಞಾನ ಅನ್ನೋದನ್ನ ಬಳಸ್ತಾ ಇದ್ದಾರೆ.
ಇದೇ ರೀತಿ ಒಂದು ಕ್ರಿಸ್ಟಲ್ ಕ್ಲಿಯರ್ ಒಂದು ಡೈಮಂಡ್ ಶೇಪ್ ಅಲ್ಲಿ ಅದು ಶೇಪ್ ಶೈನಿಂಗ್ ಕೊಡ್ತಾ ಬರ್ತಾ ಇರುತ್ತೆ. ಅದೇ ನಾವು ನೆಗೆಟಿವ್ ವರ್ಡ್ಸ್ ನ ಯೂಸ್ ಮಾಡಿದಾಗ ನೋಡಿ, ಇಲ್ಲಿ ಹೆವಿ ಮೆಟಲ್ಸ್ ಆಗಿರ್ಬೋದು, ಐ ಕಿಲ್ ಯು ಅನ್ನೋದಾಗಿರ್ಬೋದು, ಯು ಫೂಲ್ ಬೈಯೋದು, ನೆಗೆಟಿವ್ ವರ್ಡ್ಸ್ ನ ಯೂಸ್ ಮಾಡಿದಾಗ ಅದ್ ನೋಡಿ ಆ ಮಾಲಿಕ್ಯೂಲ್ಸ್ ಎಲ್ಲ ಯಾವ ತರ ಶ್ರಿಂಕ್ ಆಗ್ಬಿಟ್ಟಿದೆ. ಇಟ್ಸ್ ರಿಯಲಿ ನೀವು ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ರೆ ಅವ್ರ ಬುಕ್ಸ್ ನ ಓದಿ, ಮತ್ತೆ ಗೂಗಲ್ ಅಲ್ಲಿ ಅವರು ತುಂಬಾ ಸರ್ಚ್ ಅವ್ರ ವೆಬ್ಸೈಟ್ಸ್ ಅಲ್ಲೆಲ್ಲ ಹಾಕಿರ್ತಾರೆ, ದಯವಿಟ್ಟು ಅದನ್ನ ಓದಿ. ಸೊ ದಟ್ ಯು ವಿಲ್ ಆಲ್ಸೋ ಸ್ಟಾರ್ಟ್ ಅಪ್ಲೈಯಿಂಗ್ ಇನ್ ಯೋರ್ ಲೈಫ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಟ್ಲೀಸ್ಟ್ ನೀವು ಕುಡಿಯೋ ಒಂದು ಗ್ಲಾಸ್ ನೀರ್ಗೆ ಇಟ್ಕೊಂಡು ನೀವು ಜಸ್ಟ್ ಐ ಲವ್ ಯು ಬ್ಲೆಸ್ ಮಾಡಿ, ಐ ಬ್ಲೆಸ್ ಯು ವಾಟರ್, ಆ ಬ್ಲೆಸ್ಸಿಂಗ್ಸ್ ಎಲ್ಲ ಕೊನೆಗೆ ಅದು ನಿಮ್ಮ ದೇಹದ ಮೇಲೆ ನಿಮ್ಗೊಂದು ಪ್ರಭಾವ ಬೀಳುತ್ತೆ. ಇದೊಂದು ಟಿಪ್ ಆಗಿ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಹಾಗೂ ನಮ್ಮ ದೇಹ ಕೂಡ ನೀರಿನ ಹೊಂದಿರೋದ್ರಿಂದ ಈ ಎಮೋಷನ್ಸ್ ಹೇಗೆ ಈ ಸೌಂಡ್ ಹೀಲಿಂಗ್ ಕನೆಕ್ಷನ್ ಆಗಿರುತ್ತೆ ಅಂತ ನೋಡೋಣ ಬನ್ನಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್ ಸರ್. ನೀರು ಒಂದು ಭಾವನೆಯ ಸೂಚನಾತ್ಮಕ ಅಲ್ವಾ? ಈ ಭಾವನೆಗಳು ಕೂಡ ನಮ್ಮ ದೇಹದಲ್ಲಿ ಅಡಕವಾಗಿರುತ್ತೆ. ನಮ್ಮ ಸ್ಟ್ರಕ್ ಎಮೋಷನ್ಸ್ ಅಂತ ನಾವೇ ಹೇಳ್ತೀವಿ. ಎಮೋಷನ್ಸ್ ವೆನ್ ಇಟ್ಸ್ ನಾಟ್ ಇನ್ ಮೋಷನ್ ಇಟ್ ವಿಲ್ ಬಿಕಮ್ ಎಮೋಷನ್. ನಮ್ಮ ಯೂನಿವರ್ಸಲ್ ಪ್ರಕಾರ, ನಮ್ಮ ಯೂನಿವರ್ಸಲ್ ಯಾವ್ದು ಇಲ್ಲಿ ಬ್ರಹ್ಮಾಂಡ ಅಂತ ತಗೊಂಡಾಗ ಇಲ್ಲಿ ಯಾವ್ದು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಅನ್ನೋದೊಂದು ಇರಲ್ಲ, ಜಸ್ಟ್ ನೌ ಅನ್ನೋದೊಂದು ನಮ್ಗೆ ಕಾನ್ಸೆಪ್ಟ್. ಇದು ನಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ. ನಮ್ಮ ನೀರು ಸಹ ಈ ಭಾವನಾತ್ಮಕವನ್ನು ಹೊಂದಿರೋದು, ಭಾವನೆಯ ಸಂಚಯ ಆಗಿರೋದ್ರಿಂದ ನಮ್ಮ ನೀರು, ನಮ್ಮ ಮೆಮೊರೀಸ್, ನಮ್ಮ ಓಲ್ಡ್ ಮೆಮೊರೀಸ್, ಟ್ರಾಮಾಸ್ ಎಲ್ಲ ಅದೊಂದು ನಮ್ಮ ಸೆಲ್ಸ್ ಅಡಗಿಟ್ಕೊಂಡಿರುತ್ತೆ ಅಲ್ವಾ? ನಮ್ಮ ದೇಹದಲ್ಲೆಲ್ಲ ಪ್ರತಿ ಕಣದಲ್ಲೂ ಸೆಲ್ಸ್ ಅನ್ನೋದ್ರಿಂದ ಒಂದು ಟ್ರಿಲಿಯನ್, ನಮ್ಮ ದೇಹದಲ್ಲಿ ಎಷ್ಟು ಸೆಲ್ಸ್ ಇದಾವೆ ಅಂತಂದ್ರೆ ಇಟ್ಸ್ ಮೋರ್ ದೆನ್ ಟ್ರಿಲಿಯನ್ ಅಂತಾನೆ ಹೇಳ್ಬಹುದು. ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಾನು ಹೇಳಿರೋ ಹಾಗೆ ನೀರು ಬರೀ ಒಂದು ಫಿಸಿಕಲ್ ಮ್ಯಾಟರ್ ಅಲ್ಲ, ಅದು ನಾವು ಜಸ್ಟ್ ಧಾರಾದ ಕುಡಿತೀವಿ ಅನ್ನೋದಲ್ಲ, ಇದು ಭಾವನೆಯ ಸಂಚನೆ. ಇಟ್ ಹೋಲ್ಡ್ಸ್ ಎಮೋಷನ್. ಅದು ಅದಕ್ಕೆ ನಾನು ಹೇಳೋದು, ನಾವು ನೀರು ಕುಡಿಯೋವಾಗ ನಾವು ಅದು ಯಾವ ಕಡೆಯಿಂದ ಬಂದಿರುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ, ಅದ್ರಲ್ಲಿ ಯಾವ ತರ ಏನ್ ಇನ್ಫ್ಯೂಸ್ ಆಗಿರುತ್ತೆ ಅಂತ ಗೊತ್ತಿಲ್ಲ ನಮ್ಗೆ. ಜಸ್ಟ್ ಬ್ಲೆಸ್ ಯೋರ್ ವಾಟರ್ ಬಿಫೋರ್ ಯು ಡ್ರಿಂಕ್. ಓಕೆ, ಇದು ಹೇಗೆ ನಮ್ಮ ಸೌಂಡ್ ಹೀಲಿಂಗ್ ಅಲ್ಲಿ ವರ್ಕ್ ಆಗುತ್ತೆ ನೋಡಿ. ಇದೇ ರೀತಿ ನಾವು ಸೌಂಡ್ ಹೀಲಿಂಗ್ ಮಾಡ್ತೀವಿ. ಈ ಸ್ಲೈಡ್ ಅಲ್ಲಿ ತೋರಿಸಿರೋದ್ರಿಂದ ಈ ತರ ನಾವು ಬೌಲ್ಸ್ ನ ಸ್ಟ್ರೈಕ್ ಮಾಡಿದಾಗ, ಅದರ್ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ನಾವು ಯೂಸ್ ಮಾಡಿದಾಗ ಇದು ನಮ್ಮ ಬಾಡಿನಲ್ಲಿ ಇರ್ತಕ್ಕಂಥ ಸೆಲ್ಸ್ ಗಳನ್ನ ಶೇಕಪ್ ಮಾಡುತ್ತೆ. ಶೇಕಪ್ ಮಾಡಿದಾಗ ಇಟ್ ವಿಲ್ ಬ್ರೇಕ್ ದ ಸ್ಟಕ್ ಎನರ್ಜಿ ಅಂತಂದ್ರೆ ಅಲ್ಲಿ ಏನು ನಮಗೆ ಬ್ಲಾಕೇಜಸ್ ಅನ್ನೋದು ನಮ್ಮ ದೇಹದಲ್ಲಿ, ನಮ್ಮ ಆರಿಕ್ ಫೀಲ್ಡ್ ಅಲ್ಲಿ ಆಗಿರುತ್ತೋ ಅದು ಸ್ಟಕ್ ಮಾಡುತ್ತೆ. ಅವಾಗ ಸ್ಟಕ್ ಮಾಡಿದಾಗ ನಮ್ಮ ಅದ್ರಲ್ಲಿ ವೆನ್ ಇಟ್ ಹೋಲ್ಡ್ಸ್ ನೆಗೆಟಿವ್ ಎಮೋಷನ್ ಇಟ್ ವಿಲ್ ಗೆಟ್ ರಿಲೀಸ್ಡ್. ಅದಕ್ಕೆ ಕೆಲವರೆಲ್ಲಾನು ಸೌಂಡ್ ಹೀಲಿಂಗ್ ಆದ ನಂತರ ಕೆಲವರೆಲ್ಲ ತುಂಬಾ ಲೈಟ್ ಆಗಿ ಫೀಲ್ ಆಗ್ತಾರೆ, ಕೆಲವರೆಲ್ಲಾನು ಒಂಥರ ತುಂಬಾ ಎಮೋಷನಲ್ ಆಗ್ತಾರೆ, ಅಳ್ತಾರೆ ಕೆಲವರೆಲ್ಲಾನು. ವೈ? ಬಿಕಾಸ್ ದೇ ಆರ್ ರಿಲೀಸಿಂಗ್ ದೇರ್ ಎಮೋಷನ್ಸ್ ಅಲ್ವಾ? ಈ ಎಮೋಷನ್ಸ್ ಅನ್ನೋದು ಓಲ್ಡ್ ಸ್ಟಕ್ ಪ್ಯಾಟರ್ನ್ಸ್ ಅನ್ನೋದು ನಮ್ಮ ದೇಹ ಹಾಗೂ ನಮ್ಮ ಆರಿಕ್ ಫೀಲ್ಡ್ ಇಂದ ಹೋದಾಗ ನಾವು ತುಂಬಾನೇ ಲೈಟ್ ಆಗಿ ಫೀಲ್ ಆಗ್ತೀವಿ, ತುಂಬಾನೇ ನಾವು ಕ್ಲಾರಿಟಿ ಸಿಗುತ್ತೆ ನಮ್ಗೆ ಮೈಂಡ್ ಅಲ್ಲಿ. ಸೊ ಈ ಸೌಂಡ್ ಹೀಲಿಂಗ್ ಅನ್ನೋದು ಸಹ ಇದೇ ಕಾನ್ಸೆಪ್ಟ್ ಮೇಲೆ, ಇದೇ ಪ್ರೋಟೋಕಾಲ್ ಮೇಲೆ ವರ್ಕ್ ಮಾಡುತ್ತೆ. ಸರ್ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಇದು ನಮ್ಮ ಬ್ರೈನ್ ವೇವ್ಸ್ ಮೇಲೆ ಕೂಡ, ಇದೆಲ್ಲ ಆಗೋದು ನಮ್ಮ ಬ್ರೈನ್ ವೇವ್ಸ್ ನ ಆಧಾರದ ಮೇಲೆ. ಸೌಂಡ್ ಹೀಲಿಂಗ್ ನಿಮ್ಗೆ ಬ್ರೈನ್ ಇಲ್ಲೆಲ್ಲ ಯಾರಿಗಾದ್ರೂ ಗೊತ್ತಾ ನಿಮ್ಗೆ ಬ್ರೈನ್ ವೇವ್ಸ್ ಅನ್ನೋದ್ರ ಬಗ್ಗೆ? ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ. ಬ್ರೈನ್ ವೇವ್ಸ್ ಅನ್ನೋದು ನಮ್ಗೆ 5 ತರದ ಬ್ರೈನ್ ವೇವ್ಸ್ ನಮ್ಮಲ್ಲಿ ಇರುತ್ತೆ. ಫಸ್ಟ್ ಬಂದ್ಬಿಟ್ಟು ಬೀಟಾ. ಬೀಟಾ ಅನ್ನೋದು ಕಾನ್ಶಿಯಸ್ ಸ್ಟೇಟ್. ನಾನು ನಿಮ್ ಜೊತೆ ಮಾತಾಡ್ತಿದ್ದೀನಿ, ಇದು ಬೀಟಾ ಸ್ಟೇಟ್. ಬೀಟಾನಲ್ಲಿ ತಿರ್ಗಾ ಒಂದು ಲೋವರ್ ಮತ್ತೆ ಹೈಯರ್ ಅನ್ನೋದು. ತುಂಬಾ ನಮ್ಗೆ ಕೋಪ ಆದಾಗ, ನಾವು ಔಟ್ ಆಫ್ ಕಂಟ್ರೋಲ್ ಆಗದ, ದಟ್ ಈಸ್ ಕಾಲ್ಡ್ ಹೈಯರ್ ಬೀಟಾ ಸ್ಟೇಜ್. ನಮ್ ಅನ್ಕಂಟ್ರೋಲ್ಡ್ ಆಗಿರ್ತೀವಿ. ನೌ ಐ ಆಮ್ ಇನ್ ನಾರ್ಮಲ್ ಬೀಟಾ ಸ್ಟೇಜ್. ಐ ಆಮ್ ಕಾನ್ಶಿಯಸ್. ನಾನು ನಿಮ್ ಜೊತೆ ಮಾತಾಡ್ತಿದ್ದೀನಿ, ತಿಳ್ಕೊಳ್ತಿದ್ದೀನಿ ಇದ್ರ ಬಗ್ಗೆ, ನೀವು ತಿಳ್ಕೊಳ್ತಿದ್ದೀರಾ ಇದ್ರ ಬಗ್ಗೆ. ಇಟ್ ಈಸ್ ಕಾಲ್ಡ್ ಬೀಟಾ ಸ್ಟೇಜ್. ಆಲ್ಫಾ. ನೆಕ್ಸ್ಟ್ ಬಂದ್ಬಿಟ್ಟು ಆಲ್ಫಾ ಸ್ಟೇಜ್. ಆಲ್ಫಾ ಸ್ಟೇಜ್ ಅನ್ನೋದು ಸ್ವಲ್ಪ ನಿಧಾನಕ್ಕೆ ನಮ್ಮ ಬ್ರೈನ್ ವೇವ್ ಸ್ಟೇಟ್ ಇಂದ ನೆಕ್ಸ್ಟ್ ಸ್ಲೈಡ್ ಹಾಕಿ, ಅದರಲ್ಲಿ ಸ್ಟೇಟ್ಸ್ ಇದೆ ನೋಡಿ. ಇದು ಆಲ್ಫಾ ಸ್ಟೇಟ್. ಇದು ಸ್ವಲ್ಪ ರಿಲ್ಯಾಕ್ಸ್ ಆಗ್ಲಿಕ್ಕೆ ನಿಮ್ಗೆ ಒಂದು ಆರಾಮವಾದ ಸ್ಥಿತಿನ ನಿಮ್ಗೆ ಕಂಡ್ಕೊಳ್ತಾ ಬರುತ್ತೆ. ತದನಂತರ ಬರುವಂತದ್ದು ಥಿಯೇಟಾ.
ತೀಟೆ ಅಂದ್ರೆ ಸ್ವಲ್ಪ ನಿದ್ದೆಗೆ ಜಾರ್ತಿರ್ತೀವಿ. ನಮ್ಮ ನ್ಯೂರೋಪ್ಲಾಸ್ಟಿಸಿಟಿ ಪ್ರಕಾರ ಅದೊಂದು ರೆಕಾರ್ಡಿಂಗ್ ಸ್ಟೇಟ್ ಅಂತ. ನಾವು ಈ ನಿದ್ದೆಗೆ ಜಾರುವ ಮುಖಾಂತರ ಈ ನೀವು ಲಾ ಆಫ್ ಅಟ್ರಾಕ್ಷನ್ ಇದ್ರೆಲ್ಲ ನೀವು ಅಫರ್ಮೇಶನ್ಸ್ ನ ಯೂಸ್ ಮಾಡ್ತೀರಲ್ವಾ, ಇದರ ಒಂದು ಟಿಪ್ ಏನಂತಂದ್ರೆ ಈ ಥೀಟಾ ಸ್ಟೇಟ್ ಅಲ್ಲಿ ನೀವು ಏನೇ ನಿಮ್ಮನ್ನ ನೀವು ರೆಕಾರ್ಡ್ ಮಾಡ್ಕೋಬೇಕು ಅಂತಂದ್ರು, ಇವಾಗ ನಿಮ್ಗೆ ಏನೋ ಒಂದು ಗೋಲ್ ಇರುತ್ತೆ, ಅದನ್ನ ಅಚೀವ್ ಮಾಡ್ಕೋಬೇಕಂತಂದ್ರೆ ಈ ಥಿಯೇಟರ್ ಸ್ಟೇಟ್ ಅಲ್ಲಿ ಅದನ್ನ ವಿಜುವಲೈಸೇಷನ್ ಮಾಡ್ಕೊಳ್ತಾ ಬಂದ್ರೆ ನಮ್ಮ ಬ್ರೈನ್ ಆ ಇಮೇಜ್ ನ ಕ್ಯಾಚ್ ಮಾಡ್ಕೊಂಡು ಅದನ್ನ ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಕೂಡ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ತದನಂತರ ಬರ್ತಕ್ಕಂಥದ್ದು ಡೆಲ್ಟಾ. ಈ ಡೆಲ್ಟಾ ಸ್ಟೇಟ್ ಒಂದು ಡೀಪ್ ಸ್ಲೀಪ್, ಥಾಟ್ಲೆಸ್ ಸ್ಟೇಟ್ ಅಂತ ಇದನ್ನ ನಾವು ಕರಿತೀವಿ ಆ ಡೇಟಾ. ನೆಕ್ಸ್ಟ್ ಬಂದ್ಬಿಟ್ಟು ಗಾಮಾ ಸ್ಟೇಟ್ ಅಲ್ಲಿ ನಾವು ಫುಲ್ ಫ್ಲೋ ಸ್ಟೇಟ್, ಹೈಟ್ ಅಂಡ್ ಅವೇರ್ನೆಸ್ ಅನ್ನೋದನ್ನ ನಮ್ಗೆ ಇಲ್ಲಿ ನಾವು ಕಂಡ್ಕೋಬಹುದು ಈ ಗಾಮಾ ಸ್ಟೇಟ್ ಅಲ್ಲಿ. ಈ ಇನ್ಸ್ಟ್ರೂಮೆಂಟ್ ಗಳನ್ನ ನಾವು ಇಲ್ಲಿ ಬಳಸೋದ್ರಿಂದ ನಿಮ್ಮ ಬ್ರೈನ್ ವೇವ್ಸ್ ಅನ್ನೋದು ಆಟೋಮೆಟಿಕ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಸ್ಲೋ ಆಗ್ತಾ ಬರ್ತಾ ಇರುತ್ತೆ, ಡಿಪೆಂಡ್ಸ್ ಅಪಾನ್ ಯುವರ್ ಬ್ರೀದಿಂಗ್ ಅಲ್ಲಿ. ಓಕೆ, ಇದು ಈ ಹೊತ್ತಿನ ಸಂಚಿಕೆ. ನಿಮ್ಗೆ ಇದರಲ್ಲಿ ಸೌಂಡ್ ಹೀಲಿಂಗ್ ಬಗ್ಗೆ ಆಲ್ಮೋಸ್ಟ್ ನಾನು ಎಲ್ಲಾನು ಕವರ್ ಮಾಡಿದೀನಿ ಅನ್ಕೊಳ್ತೀನಿ. ನಿಮಗೆ ಹೀಲಿಂಗ್ ಏನೇನ್ ಬೇಕು ಅದಕ್ಕೆಲ್ಲಾನು ನಿಮ್ಗೆ ಏನೇ ಕ್ವಶನ್ಸ್ ಅನ್ನ ಆನ್ಸರ್ಸ್ ಇದ್ರು ಇಲ್ಲಿ ಕೇಳಬಹುದು. ತದನಂತರ ನಾನೊಂದು ಸ್ಮಾಲ್ ಸೆಷನ್ ಅನ್ನ ನಿಮ್ಗೆ ಕೊಡ್ತೀನಿ, ಸೌಂಡ್ ಹೀಲಿಂಗ್ ಹೇಗೆ ವರ್ಕ್ ಆಗುತ್ತೆ ಅಂತ. ಜಸ್ಟ್ ಯು ಕ್ಯಾನ್ ಆಸ್ಕ್ ಸಮ್ ಕ್ವಶನ್ಸ್ ಅಂಡ್ ಆನ್ಸರ್ಸ್. ಇದು ಲಾಸ್ಟ್ ಸ್ಲೈಡ್ ಅಮ್ಮ ಇದು. ಹಾ ಸರ್, ನೆಕ್ಸ್ಟ್ ಸ್ಲೈಡ್ ಹಾಕು. ನಿಮ್ಗೆ ಈ ಸೌಂಡ್ ಹೀಲಿಂಗ್ ನ ಅನುಭವವನ್ನು ಪಡ್ಕೋಬೇಕಂತಂದ್ರೆ ನಾವು ಗ್ರೂಪ್ ಹೀಲಿಂಗ್ ಸೆಷನ್ಗಳನ್ನ ಕೂಡ ಮಾಡ್ತೀವಿ, ಹಾಗೆ 1-to-1 ಸೆಷನ್ಗಳನ್ನ ಕೂಡ ಮಾಡ್ತೀವಿ. ನಾವು ನಿಮ್ಗೆ ಇಲ್ಲಿ ಬೋನಸ್ ಆಗಿ ನಿಮ್ಗೆ ಏನ್ ಆಡ್ ಮಾಡ್ತಿದೀವಿ ಅಂತಂದ್ರೆ ನ್ಯೂರೋಪ್ಲಾಸ್ಟಿಸಿಟಿ ಅಂತಂದ್ರೆ ನಮ್ಮ ಬ್ರೈನ್ ನ ಹೇಗೆ ನಾವು ರಿವೈರ್ ಮಾಡ್ಕೋಬಹುದು ನಮಗೆ ಬೇಕಾದ ಹಾಗೆ. ಕೆಲವರೆಲ್ಲ ತುಂಬಾ ಪ್ಯಾಟ್ರನ್ಸ್ ಗಳು ಇರ್ತವೆ. ಸೊ ದಟ್ ಆಫ್ಟರ್ ಸೌಂಡ್ ಹೀಲಿಂಗ್ ದೇ ವಿಲ್ ಗೋ, ವೆನ್ ಇನಿಷಿಯಲಿ ದೇ ವಿಲ್ ಗೋ ಹೋಮ್, ದೇ ವಿಲ್ ಫೀಲ್ ಸಮ್ ವಾಟ್ ಇನ್ನ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿರುತ್ತೆ. ಅದೆಲ್ಲ ಹೇಗೆ ಅವ್ರ ಮನೆಯಲ್ಲೇ ಕುತ್ಕೊಂಡು ವರ್ಕ್ ಮಾಡ್ಕೋಬಹುದು ಅಂತ ಸಹ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಕೆಲವು ಚಿಕ್ಕ ಪ್ರೋಸೆಸ್ಗಳನ್ನ ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ. ಹೇಗೆ ಇವಾಗ ನನಗೆ ತುಂಬಾನೇ ಎಕ್ಸಾಂಪಲ್ ಹೇಳ್ತೀನಿ, ನಾನು ತುಂಬಾನೇ ಫ್ರಸ್ಟ್ರೇಷನ್ ಅಲ್ಲಿ ಇದ್ದೀನಿ, ಅದು ಸೇವ್ ಆಗ್ತಾ ಬರ್ತಾ ಇರುತ್ತೆ, ನಮ್ಮ ಬಾಡಿ ಹೋಲ್ಡ್ ಮಾಡ್ತಾ ಬರ್ತಾ ಇರುತ್ತೆ. ಸೊ ದಟ್ ಇಟ್ ವಿಲ್ ಗೋ, ನಮ್ಮ ಆಟೋಮೆಟಿಕ್ ನಮ್ಮ ಬ್ರೈನ್ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ಅದು ಆಟೋ ಪೈಲಟ್ ಅಂತಾರ ಹೇಳ್ತೀವಿ, ಫೈಟ್ ಸ್ಟೇಜ್ ಅಂತ ಹೋಗ್ಬಿಡುತ್ತೆ. ಅವಾಗ ನಾವು ಅನ್ಕಂಟ್ರೋಲ್ಡ್ ಆಗಿರ್ತೀವಿ. ನಾವ್ ಏನ್ ನಡೀತಿದೆ ಇವಾಗ, ಎಷ್ಟೊಂದ್ ಜನ ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಕೋಪದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ ಅಲ್ವಾ. ಎಷ್ಟೊಂದ್ ಜನಕ್ಕೆ ನಾವು ಕೋಪ ಮಾಡಿದಾಗ ಎಷ್ಟೋ ಸತಿ ನಮ್ಗೆ ಇದು ಅಯ್ಯೋ ನನಗೆ ಗೊತ್ತೇ ಇಲ್ಲ ನಾನು ಹೆಂಗ್ ಮಾಡುದು. ಆ ಸ್ಟೇಟ್ ಏನು ಅಂತಂದ್ರೆ ಇಟ್ಸ್ ಅನ್ ಆಟೋ ಪೈಲಟ್ ಸ್ಟೇಟ್. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಬಂದ್ಬಿಟ್ಟು ನಮ್ಮ ಕಾನ್ಶಿಯಸ್ ಮೈಂಡ್, ನಾವ್ ಇವಾಗ ಏನಿದ್ವಿ ಕಾನ್ಶಿಯಸ್ ಮೈಂಡ್ ಇಟ್ಸ್ ಜಸ್ಟ್ ಸ್ಮಾಲ್ ಪಾರ್ಟ್ ಆಫ್ 5% ಇನ್ ದ 100. ಅಂದ್ರೆ ನಮ್ಮ ಕಾನ್ಶಿಯಸ್ ಮೈಂಡ್ ಬಂದ್ಬಿಟ್ಟು 5%, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಬಂದ್ಬಿಟ್ಟು 95% ಅಲ್ವಾ. ನಾವು ಮೋಸ್ಟ್ ಆಫ್ ದ ಟೈಮ್ ವಿ ಆರ್ ಇನ್ ಆಟೋ ಪೈಲಟ್ most of the time in the day. So when these habits become autopilot, our life will be going to change alva. So ನಮಗೆ ಕೋಪ ಬಂದಾಗ ಏನ್ ಮಾಡ್ಕೋಬೇಕು, ಸೊ ನಾವು ಸ್ಮಾಲ್ ಟೆಕ್ನಿಕ್ಗಳನ್ನ ನಾವು ನಿಮ್ಗೆ ಅದೊಂದು 10 minutes ನೀವು ಮಾಡ್ಕೋಬಹುದು ಅಷ್ಟೇ. ನಿಮ್ಗೆ ಆ ಪ್ರೋಸೆಸ್ ಅನ್ನ ಹೇಳ್ಕೊಟ್ಟಾಗ ನಾವು ನಿಮ್ಗೊಂದು ಸ್ಕೇಲಿಂಗ್ ಕೊಡ್ತೀವಿ. ಈ ಎಷ್ಟು ನಿಮ್ಗೆ ಈ ಪರ್ಸೆಂಟ್, ಇವಾಗ ನನ್ ಕೋಪ ಅಂತ ಅನ್ಕೊಳ್ಳಿ, ನನಗೊಂದು 10% ಕೋಪ ಇದೆ. ನೀವು ಆ ಪ್ರೋಸೆಸ್ ನ ಒಂದು 5 minutes ನೀವು ಮಾಡೋದ್ರಿಂದ ನಿಮ್ಮ ಕೋಪ ಆ 10 to 0% ನಿಮಗೆ ಬರುತ್ತೆ. ಓಕೆ, ಇದು ಕೂಡ ನಾವು ಎಕ್ಸ್ಟ್ರಾ ಬೋನಸ್ ಆಗಿ ನಾವು ಯಾಕಂದ್ರೆ ನಾವು ಮಹಾವತಾರ್ ಫೌಂಡೇಶನ್ ತುಂಬಾ ಸರ್ವಿಸ್ ಸೆಕ್ಟರ್, ತುಂಬಾ ನಾವು ಜನಸೇವೆಯನ್ನ ಮಾಡ್ಬೇಕು ಅನ್ನೋದ್ರಿಂದ, ನಾವು ಅವ್ರಿಗೊಂದು ಫಾಸ್ಟರ್ ಹೀಲಿಂಗ್ ನ ತಂದ್ಕೊಡ್ಬೇಕು ಅನ್ನೋದ್ರಿಂದ ನಾವು ಇದೊಂದು ಉದ್ದೇಶ ನಮ್ದು ಆಗಿರೋದ್ರಿಂದ ನಾವು ನ್ಯೂರೋಪ್ಲಾಸ್ಟಿಸಿಟಿನ ಕೂಡ ನಾವು ಇದ್ರಲ್ಲಿ ಆಡ್ ಮಾಡೋದ್ರಿಂದ ನಿಮ್ಗೆ ಎಕ್ಸ್ಟ್ರಾ ಬೆನಿಫಿಟ್, ನೀವು ತುಂಬಾ ಫಾಸ್ಟ್ ಆಗಿ ರಿಕವರ್ ಆಗಕ್ಕೆ ತುಂಬಾನೇ ನಿಮ್ಗೆ ಹೆಲ್ಪ್ ಆಗುತ್ತೆ. ನಿಮ್ಗೆ ಯಾರೆಲ್ಲ ನಿಮ್ಗೆ ಈ ಪ್ರೆಸೆಂಟೇಶನ್ ಇಷ್ಟ ಆಗಿದ್ಯೋ ದಯವಿಟ್ಟು ರೆಫರ್ ಮಾಡಿ ಬೇರೆಯವ್ರಿಗೆ, ಹೀಲಿಂಗ್ ಆಗ್ಲಿಕ್ಕೆ ಅವ್ರಿಗೂ ಹೆಲ್ಪ್ ಮಾಡಿ. ಬಿಕಾಸ್ ಸೌಂಡ್ ಹೀಲಿಂಗ್ ಅಲ್ಲಿ ನಾವು ತುಂಬಾ ಅತ್ಯದ್ಭುತ ರಿಸಲ್ಟ್ ಗಳನ್ನ ನಾವು ನೋಡ್ತಾ ಬರ್ತಿರ್ತೀವಿ. ದಯವಿಟ್ಟು ಕನೆಕ್ಟ್ ಮಾಡಿ ಮಹಾವತಾರ್ ಫೌಂಡೇಶನ್ಗೆ. ನಿಮ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ಗಳು ಬರ್ತಿದಾವೆ, ಆ ನಂಬರ್ಗಳನ್ನ ನೀವು ತಗೊಳ್ಳಿ, ಕಾಲ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡ್ಕೊಳ್ಳಿ ಆದಷ್ಟು ಬೇಗ. ನಾವು ತುಂಬಾ ಕಡಿಮೆ ಪ್ರೈಸಸ್ ಅಲ್ಲಿ ನಾವು ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಿದೀವಿ. ತದನಂತರ ಒಂದು 1 month ಆದ ಪ್ರಕಾರ ನಾವು ಪ್ರೈಸಸ್ ಗಳು ಕೂಡ ಇನ್ಕ್ರೀಸ್ ಆಗ್ಬಿಡುತ್ತೆ. ಸೊ ದಯವಿಟ್ಟು ಬಂದು ಹೀಲಿಂಗ್ ಅನ್ನ ತಗೊಳ್ಳಿ. ಹೈ ವೈಬ್ರೇಷನ್ ಅಲ್ಲಿ ವೈಬ್ರೇಟ್ ಆಗ್ತಾ ಇದ್ರೆ ನಾವು ಆ ವೈಬ್ರೇಷನ್ಸ್ ನಮ್ಮ ಸುತ್ತಮುತ್ತಲ ಪರಿಸರಕ್ಕೆ ಕೂಡ ನಾವು
ಹಬ್ಬಿಸಬಹುದು ಅಂತ ನನ್ನ ಉದ್ದೇಶ. ಇಫ್ ಎನಿ ಕ್ವೆಶನ್ಸ್ ಇಫ್ ಯು ಹ್ಯಾವ್ ಪ್ಲೀಸ್ ಆಸ್ಕ್ ಮೀ. ಯಾವ್ದಾದ್ರು ಕ್ವೆಶನ್ಸ್ ಇದೆ ದಯವಿಟ್ಟು ಕೇಳಿ. One minute, madam. I'll close it. Right. Yes. Okay, another madam. ಮೇಡಮ್ ತುಂಬಾ ಅದ್ಭುತವಾದ ವಿಷಯ, ನಮಗ್ ಹೊಸ ವಿಷಯ ಇದು. ಕೇಳಿದ್ವಿ, ಗುರುಜಿ ಹೇಳಿದ್ರು. ಅದೇ ಮಹಾವತಾರ್ ಫೌಂಡೇಶನ್ ನಿಂದ ಏನ್ ಬೇಕೋ ಎಲ್ಲಾನು ನಮ್ಗೆ ದೊರಕಿಸ್ಕೊಡ್ತಾ ಇದ್ದಾರೆ. ಅದರ ಉಪಯೋಗವನ್ನ ನಾವೆಲ್ಲ ಪಡೆದುಕೊಳ್ಬೇಕು. ಅದೇ ಹೇಳಿದ್ರಿ, ಅದು ನೀರಿಂದ ಬಗ್ಗೆ ನಾವು ಹಿಂದೆ ಒಂದ್ ಸೆಷನ್ ದಾಗ ಕೇಳಿದ್ವಿ. ಅದಕ್ಕೆ ಪಾಸಿಟಿವ್ ಆಗಿ ನಾವು ವಿಚಾರ ಮಾಡಿದಾಗ ಅದು ಬಾಡಿಯಲ್ಲಿ ಯಾವ ರೀತಿ ನಮ್ಗೆ ಆಕ್ಟಿವ್ ಆಗಿ ಆಗತ್ತೆ ಅಂತ ಅನ್ನೋದನ್ನ ಅದನ್ನ ತಾವು ಈಗ ಮತ್ತೆ ಸೌಂಡ್ ಹೀಲಿಂಗ್ ದಲ್ಲಿ ಕೂಡ ವಾಟರ್ ಯಾವ ರೀತಿ ನಮ್ಮ ಬಾಡಿಯಲ್ಲಿ ಸೌಂಡ್ ಹೀಲಿಂಗ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಎನರ್ಜಿ ಯಾವ ರೀತಿ ಇರುತ್ತೆ, ನಮ್ ಚಕ್ರ ಯಾವ ರೀತಿ ಆಕ್ಟಿವೇಟ್ ಆಗುತ್ತೆ ಅನ್ನೋ ವಿವರವಾಗಿ ಹೇಳಿದ್ರು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಕೆಲವರು ಇಲ್ಲಿ ತಮ್ಗೆ ಶೇರಿಂಗ್ ಮಾಡ್ಕೊಂತಾರೆ ಅಥವಾ ಕ್ವಶನ್ ಕೇಳ್ತಾರೆ ಮೇಡಮ್. ರೈಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಶ್ವೇತಾ ಮೇಡಮ್. ಅದ್ಭುತ ಪ್ರೆಸೆಂಟೇಶನ್ ಕೊಟ್ಟಿದ್ರಿ. ಸೌಂಡ್ ಹೀಲಿಂಗ್ ಅಂದ್ರೆ ಕೇಳಿದ್ವಿ, ಆದ್ರೆ ಇಷ್ಟು ಸೈಂಟಿಫಿಕ್ ಆಗಿ ತಿಳ್ಕೊಂಡದ್ದು ಇದೇ ಪ್ರಥಮ ಅಂತ ಹೇಳ್ಬೋದು. ಬುಕ್ಸ್ ಓದ್ಬೋದು, ಬುಕ್ಸ್ ಓದ್ಬೇಕಂದ್ರೆ ಸಮಯ ಜಾಸ್ತಿ ಬೇಕು. ಅಟ್ಲೀಸ್ಟ್ ನಿಮ್ಮ ಪ್ರೆಸೆಂಟೇಶನ್ ಮುಖಾಂತರ ಸೈಂಟಿಫಿಕ್ ಆಗಿ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ನಮ್ಮ ದೇಹ ಎಲ್ಲ ನೀರು ತತ್ವ ಹೆಚ್ಚಾಗಿದೆ. ಈಗಾಗಲೇ ನೀವು ಹೇಳಿದ ಪ್ರಕಾರ ಸೌಂಡನ್ನು ಡಿಫ್ರೆಂಟ್ ಫ್ರೀಕ್ವೆನ್ಸಿ ಸೌಂಡ್ಸ್ ಅನ್ನು ಉಪಯೋಗಿಸುವಾಗ ಅದರಲ್ಲಿರುವಂಥ ಸ್ಟ್ರಕ್ ಆಗಿರುವಂಥ ನಮ್ಮ ಈ ಮನೋಮಯ ಕೋಶದಲ್ಲಿ ಸ್ಟ್ರಕ್ ಆಗಿರುವಂಥ ಎಲ್ಲ ಈ ಅನೇಕ ಭಾವೋದ್ರೇಕಗಳು ಎಲ್ಲನೂ ಎಮೋಷನ್ಸನ್ನು ನೀಟಾಗಿ ಅದನ್ನು ಹೊರಗೆ ತಂದು ಕೊಡ್ತದೆ. ಆವಾಗ ನಾವು ಕ್ಲೀನ್ ಆಗ್ತೀವಿ. ಒಂಥರ ಆ ನೀರಿಂದ ಈ ಸೌಂಡ್ ವೇವ್ಸ್ ಫಾಸ್ಟ್ ಆಗಿ ಅತಿ ವೇಗವಂತವಾಗಿ ಪಾಸ್ ಆಗೋದ್ರಿಂದ ಎಲ್ಲ ಎಮೋಷನ್ಸ್ ಸ್ಟ್ರಕ್ ಆಗಿರೋದೆಲ್ಲ ರಿಲೀಸ್ ಆಗಿ ನಮ್ಮ ನಾರ್ಮಲಿ ಯಾವುದೇ ವ್ಯಾಧಿ ಬರ್ತಾ ಇದೆ ಅಂದರೆ ಮನೋಮಯ ಕೋಶದಿಂದ ಬರೋದು, ಇನ್ನು ಯಾವುದೂ ಇಲ್ಲ. ಅಂದರೆ ಯಾವುದೋ ಒಂದು ಅದೇ ಹೇಳ್ತಾರಲ್ಲ ಮನೋವ್ಯಾಧಿಗಳೇ ಜಾಸ್ತಿ ಅಂತ. 95% ಈಗ ಮನೋವ್ಯಾಧಿಗಳೇ. ನಮ್ಮ ದೇಹದಲ್ಲಿ ವ್ಯಾಧಿ ಇದೆ, ಬಟ್ ಆದರೆ ಬಂದಿರೋದು ಮನೋಮಯ ಕೋಶದಿಂದಾನೆ ಅಂತ ಅರ್ಥ. ಸೊ ಅದಕ್ಕೋಸ್ಕರ ಅವೆಲ್ಲ ರಿಲೀಸ್ ಆಗೋಕ್ಕೆ ಇದೊಂದು ಅತ್ಯುತ್ತಮ ಸುಲಭವಾದ ಮಾರ್ಗ. ಇಲ್ಲೇನೋ ಅಂದರೆ ಧ್ಯಾನ ಮಾಡ್ತಾ ಹೋದ್ರೆ ಖಂಡಿತ ಆಗತ್ತೆ, ಅದು ಆಗಲ್ಲ ಅಂತ ಏನಿಲ್ಲ. ನಾವು ನೋಡಿದ್ವಿ ಧ್ಯಾನದಲ್ಲಿ ಪ್ರತಿಯೊಂದು ಸಾಲ್ವ್ ಆಗುತ್ತೆ. ಆದರೆ ಸ್ವಲ್ಪ ಸಮಯದಲ್ಲಿ ಏನಾಗುತ್ತೆ, ಒಬ್ಬೊಬ್ಬರು ಅದು ಮಾಡ್ಕೊಳಕ್ಕೆ ಸಾಧ್ಯವಿಲ್ಲ, ಮಾಡ್ತಾ ಇದ್ರು ಇನ್ನೂ ವೃದ್ಧಿ ಇಲ್ಲ, ಸ್ವಲ್ಪ ಡಿಲೇ ಆಗ್ತಾ ಇದೆ. ಯಾಕಂದರೆ ಅವರ ಸುತ್ತಮುತ್ತ ಅವರ ಪರಿಸ್ಥಿತಿಗಳೇನಿದೆ, ಅವರು ಯಾವ ರೀತಿಯಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ, ಸ್ವಲ್ಪ ಜನಕ್ಕೆ ಅದು ಕಷ್ಟ ಆಗ್ತಾ ಇರ್ಬೋದು. ಆವಾಗ ಏನಂದರೆ ಇಂಥ ಸ್ವಲ್ಪ ಸಹಕಾರ ತಗೊಂಡು ಮತ್ತೆ ಸರಿಪಡಿಸ್ಕೊಂಡು ಆಮೇಲೆ ಧ್ಯಾನ ಮಾಡಿ. ಧ್ಯಾನ ಮಾಡೋದು ವ್ಯಾಧಿಗಳು ತೊಲಗಿಸ್ಕೊಳಕ್ಕಲ್ಲ, ಧ್ಯಾನ ಮಾಡೋದು ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ, ಮೋಕ್ಷಕ್ಕೋಸ್ಕರ, ಮುಕ್ತಿಗೋಸ್ಕರ. ಸೊ ಅದನ್ನು ಸಾಧಿಸ್ಬೇಕಂದ್ರೆ ಫಸ್ಟು ದೇಹ ಚೆನ್ನಾಗಿರಬೇಕು, ನಮ್ಮ ಮನಸ್ಸು ಕ್ಲೀನ್ ಮಾಡ್ಕೋಬೇಕು. ಮನಸ್ಸು ಸ್ವಚ್ಛಗೊಳಿಸ್ಕೊಂಡ್ರೆ ಧ್ಯಾನ ಮಾಡೋ ಸ್ಥಿತಿ ಹೆಚ್ಚಾಗುತ್ತೆ. ಹೇಳ್ಬೇಕಾದ್ರೆ ನಮ್ಮ ಆಂತರಿಕ ನಮ್ಮ ಆತ್ಮದ ಅರಿವು ಏನಿದೆಯೋ ಅವಾಗ ಸಿಗತ್ತೆ, ಅಷ್ಟುವರೆಗೂ ಸಿಗೋದಿಲ್ಲ. ಯಾಕಂದ್ರೆ ಮನೋಮಯ ಕೋಶದಲ್ಲಿ ತುಂಬೋಗಿದೆಯಲ್ಲ, ಅವೆಲ್ಲ ಮನೋಮಯ ಕೋಶದಿಂದ ಎಲ್ಲ ತೊಲಗಿಸ್ಕೋಬೇಕಂದ್ರೆ ಇಂಥ ಸೌಂಡ್ ಥೆರಪಿ ಇನ್ನೂ ಈಗ ಥೆರಪಿ ಇದೆ. ಅದೇ ರೀತಿಯಲ್ಲಿ ನಾವು ನೋಡ್ತಾ ಇರ್ತೀವಿ ಕ್ರಿಸ್ಟಲ್ ಹೀಲಿಂಗ್ ತರ ಪ್ರತಿಯೊಂದು ಏನ್ ಸಹಾಯ ಮಾಡತ್ತಂದ್ರೆ ಇರೋಂತ ಈ ನಕಾರಾತ್ಮಕಗಳು ತೊಲಗಿಸ್ಕೊಂಡು ನಾವು ಆ ಧನಾತ್ಮಕ ಕಡೆ ಹೋದ್ರೆ ಅವಾಗ ಕ್ಲೀನ್ ಆಗಿರ್ತೀವಿ. ಧ್ಯಾನದಲ್ಲಿ ಕೂತ್ಕೊಂಡ್ರೆ ಇಮಿಡಿಯೇಟ್ ಧ್ಯಾನ ಆಗುತ್ತೆ, ಅದ್ರಲ್ಲಿ ಏನು ಡೌಟ್ ಇಲ್ಲ. ಸೊ ಇದು ಅದ್ಭುತವಾದ ಚಿಕಿತ್ಸೆ ಮೇಡಮ್. ತಿಳಿಸ್ಕೊಟ್ಟಿದ್ದಕ್ಕೂ ತಮಗೆ ಮತ್ತೊಂದು ಧನ್ಯವಾದ ತಿಳಿಸ್ತಾ ಈಗ ಸ್ವಲ್ಪ ಪ್ರಶ್ನೆಗಳು ಕೇಳ್ಕೊಳ್ಳೋಣ. ಸೊ ಸ್ವಲ್ಪ ಮಾಸ್ಟರ್ಸ್ ಕೇಳ್ತಾರೆ ಪ್ರಶ್ನೆ, ಇಲ್ಲಾಂದ್ರೆ ಅವ್ರ ಅನಿಸಿಕೆ. ಥ್ಯಾಂಕ್ ಯು ಸೋ ಮಚ್. ರೈಟ್. ಎಸ್ ರೇವತಿ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ಮಾಡಿದ್ದೇನೆ ಸರ್, ಅನ್ಮಿಟ್ ಮಾಡಿದೆ. ನಮಸ್ತೆ. ನಮಸ್ತೆ ಗುರುಜಿ, ಕೇಳ್ತದಲ್ಲ ಸರ್? ಕೇಳಿಸುತ್ತೆ, ಹೇಳಿಮಾ. ಕೇಳಿಸ್ತಾ ಇದೆ. ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಇಟ್ ಇಸ್ ರಿಯಲಿ ಅ ವಂಡರ್ಫುಲ್ ಪ್ರೋಗ್ರಾಮ್. ನಂದು ಒಂದು ಕ್ವಶನ್ ಏನಂತಂದ್ರೆ, ತಾವೀಗ ವಾಟರ್ ಥೆರಪಿಯನ್ನ ಬೌಲ್ ಅಲ್ಲಿ ಮಾಡ್ತಾ ಇದ್ದೀರಲ್ಲ, ವಾಟ್ ಈಸ್ ದ ಕಂಟೆಂಟ್ ಆಫ್ ದಟ್ ಬೌಲ್? See, it has include the precious metals. It made up of bronze actually. It's a combination of copper and tin and other trace materials, and we are using here tuned bowls. Okay, tuned and the certain frequency nalli aa bowls gulu already tune ಆಗಿರೋದ್ರಿಂದ certain hertz ಅಲ್ಲಿ
ಇವಾಗ ನೀವು Okay. ಕ್ರಿಸ್ಟಲ್ಸ್ ನೆಲ್ಲ ನೋಡ್ತಿರ್ತೀರಲ್ವಾ, ಸರ್ಟನ್ ಹಾರ್ಟ್ಸ್ ಇಟ್ ಹ್ಯಾಸ್ ನ್ಯಾಚುರಲಿ. ಸೊ ದಟ್ ಬೌಲ್ಸ್ ಆಲ್ಸೋ ಗಾಟ್ tuned with certain frequencies. When we are using that bowls, it automatically it will heal on your emotional body as well as physical body and mental body. Okay. So, for example, and whether anybody can do it with that bowl, or only the therapist or experts have to do Therapist only can do the bowl, because it includes some other techniques also. It's not Okay. only the striking the bowl and rimming the bowl. ಒಂದು ರಿಕ್ವೆಸ್ಟ್ ಮಾಡಿ ನೀವು ಕನ್ನಡದಲ್ಲಿ ಹೇಳಿ, ಬಹುಶಃ ಎಲ್ರಿಗೂ ಅದು ಓಕೆ, ಇದು ಜಸ್ಟ್ ಇದೊಂದು ಸ್ಟ್ರೈಕಿಂಗ್ ಅಂತ ರಿಮ್ಮಿಂಗ್ ಮಾಡೋದಂತದ್ರಲ್ಲ, ಎಲ್ಲರೂ ಮಾಡಕ್ಲಿಕ್ಕೆ ಆಗಲ್ಲ. ಅದಕ್ಕೆ ಆದಂತಹ ಸಟನ್ ಟ್ರೈನಿಂಗ್ ಅನ್ನ ನಾವು ಪಡ್ಕೊಳ್ಬೇಕಾಗುತ್ತೆ, ಸಟನ್ ಸರ್ಟಿಫಿಕೇಶನ್ಸ್ ನಮ್ಗೆ ಬೇಕಾಗುತ್ತೆ. ಸೊ ಬಟ್ ನಿಮ್ಗೆ ಕ್ಯೂರಿಯಾಸಿಟಿ ಅಂತಂದ್ರೆ ನೀವು ಬೌಲ್ ನ ಬೈ ಮಾಡ್ಕೊಂಡು ನೀವು ಮಾಡ್ಕೊಂಡು ನೋಡ್ಕೋಬಹುದು ಮಾಡ್ಕೋಬಹುದು. ಬಟ್ ಇಟ್ ಹ್ಯಾಡ್ ಇನ್ಕ್ಲೂಡ್ಸ್ ಅಂಡ್ ಅದರ್ ಟೆಕ್ನಿಕ್ಸ್. ಓನ್ಲಿ ಥೆರಪಿಸ್ಟ್ ಕೆನ್ ಡೂ ದಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೆಲ್ಕಮ್. ನಮಸ್ತೆ. ರೈಟ್. ನಾಗರತ್ನ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್. ನಮಸ್ತೆ. ಏನ್ ಹೇಳ್ಬೇಕಪ್ಪ ಇದೆ ಅಂದ್ರೆ, ನೀವು ಇದು ಹೀಲಿಂಗ್ ಅಂತ ಏನೋ ಹೇಳಿದ್ರಲ್ವಾ, ಅದು ವಾಟರ್ ಹೀಲಿಂಗ್ ಅಂತಂದ್ರೆ ನಾವು ಏನಾದ್ರು ಧ್ಯಾನ ಕೂತ್ಕೋಬೇಕಾದ್ರೆ ಆ ನೀರ್ನ ದಯವಿಟ್ಟು ನಾನಿಲ್ಲಿ ನಿಮ್ಗೆ ಕೇಳ್ಕೊಳ್ಳೋದೇನಂತೆ, ಇಟ್ಸ್ ನಾಟ್ ಎನ್ ವಾಟರ್ ಹೀಲಿಂಗ್, ಇಟ್ಸ್ ಅನ್ ಸೌಂಡ್ ಹೀಲಿಂಗ್. ಅದು ಸೌಂಡ್ ಹೀಲಿಂಗ್ ಅಂತ ನಾವು ಕರಿತೀವಿ. ಸೌಂಡ್ಗೆ ಮತ್ತೆ ವಾಟರ್ಗೆ ನಾನಿಲ್ಲಿ ಸಂಬಂಧ ಕಲ್ಪಿಸ್ಕೊಟ್ಟಿರೋದೇನು ಅಂತಂದ್ರೆ, ಇದು ಸೈಂಟಿಫಿಕಲಿ ಪ್ರೂವನ್ ಬಿಕಾಸ್ ಆಫ್ ದಿಸ್ ಕಾನ್ಸೆಪ್ಟ್ಸ್ ಅಂತ. ಯಾಕಂದ್ರೆ ನಮ್ಮ ದೇಹ ನೀರಿನ ಅಂಶ ಇದ್ದಾಗ ವೈಬ್ರೇಷನ್ ಅನ್ನೋದು ನೀರಿನ ಮೂಲಕ ನಮ್ಗೆ ಬೇಗ ಟ್ರಾವೆಲ್ ಆಗೋದ್ರಿಂದ ನಿಮ್ಗೆ ಅಲ್ಲಿ ಸ್ಟಕ್ ಎಮೋಷನ್ಸ್ ಆಗಿರ್ಲಿ, ಏನಾದ್ರೂ ಪ್ಯಾಟರ್ನ್ಸ್ ಆಗಿರ್ಲಿ, ಅದು ರಿಲೀಸ್ ಆಗುತ್ತೆ. ಬಟ್ ಇಟ್ಸ್ ನಾಟ್ ಎನ್ ವಾಟರ್ ಥೆರಪಿ. ಎಸ್, ನಾವು ಇದ್ರಲ್ಲಿ ನೀರಿನಲ್ಲಿ ಸಹ ಮಾಡಬಹುದು. ಅದು ನಾವು ರಿಟ್ರೀಟ್ಸ್ ಮುಂಬರುವ ದಿನಗಳಲ್ಲಿ ನಾವು ರಿಟ್ರೀಟ್ಸ್ ಗಳನ್ನ ಪ್ಲಾನ್ ಮಾಡ್ತಿದೀವಿ. ಸೊ ಅದರಲ್ಲಿ ನಾವು ವಾಟರ್ ವಾಟರ್ ನ್ಯೂಡಲ್ಸ್ ಗಳನ್ನ ಬಳಸಿ ಅಲ್ಲಿ ಮಲಗಿಸಿ, ನೀರಿನ ಮೇಲೆ ಮಲಗಿಸಿ ಬೌಲ್ಸ್ ಗಳನ್ನ ಇಟ್ಟು ಮಾಡ್ತಕ್ಕಂತಹ ಕ್ರಿಯೆ. ಬಟ್ ನಾರ್ಮಲ್ ಆಗಿ ನಾವ್ ಇವಾಗ ಮಾಡೋದು ಅಂತದ್ದು ಸೆಂಟರ್ಸ್ ಗಳಲ್ಲಿ ಮಾಡಿರೋದ್ರಿಂದ ಅದೆಲ್ಲ ಮಾಡ್ಬೇಕು ಅಂತಂದ್ರೆ ನಾವು ಔಟ್ಸೈಡ್ ಆಫ್ ರಿಟ್ರೀಟ್ಸ್ ಗಳೆಲ್ಲ ಹೋಗ್ಬೇಕಾಗುತ್ತೆ. ಸೊ ನಾವು ಲಾಂಚ್ ಮಾಡ್ತಿರೋದು ಬಂದ್ಬಿಟ್ಟು ಸೆಂಟರ್ ಅಲ್ಲಿ ಲಾಂಚ್ ಮಾಡ್ತಿದೀವಿ. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಸೆಂಟರ್ ಬಂದಾಗ ನಾವೊಂದು ನಿಮ್ಗೊಂದು ಅಟ್ಮಾಸ್ಫಿಯರ್ ಇರುತ್ತೆ, ಅದು ಸೌಂಡ್ ಹೀಲಿಂಗ್. ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗಿ ನಾವು ನಿಮ್ಗೆ ಮಾಡ್ತೀವಿ. ಇದೊಂದು ಸೇಫ್ ಅಟ್ಮಾಸ್ಫಿಯರ್ ಆಗಿರುತ್ತೆ. ಓಕೆ, ನೀವು ಭಯ ಪಡ್ತಕ್ಕಂಥ, ಇದು ವಾಟರ್ ಥೆರಪಿ ಇಲ್ಲ, ನೀರ್ನಲ್ಲಿ ಮಲಗಿಸಿ ಮಾಡ್ತಕ್ಕಂಥದ್ದು ಏನು ಅಲ್ಲ. ಬಟ್ ಅದೂನು ದಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಸೌಂಡ್ ಹೀಲಿಂಗ್. ಬಟ್ ನಾವಿಲ್ಲಿ ಮಾಡ್ತಿರೋದು ಜಸ್ಟ್ ನಾರ್ಮಲ್ ಆಗಿ ನಿಮ್ಗೆ ನಾರ್ಮಲ್ ಹೀಲಿಂಗ್ ಸೆಂಟರ್ಗಳಿಗೆ ನೀವು ಹೋಗಿ ಆ ತರ ನೀವು ಚಿಕಿತ್ಸೆನ ಪಡ್ಕೊಳ್ತೀರೋ, ಇದು ಅದೇ ರೀತಿನಲ್ಲಿ ಇರುತ್ತೆ ಅಮ್ಮ. ಇದು ಸೌಂಡ್ ಹೀಲಿಂಗ್ ಅಂದ್ರಲ್ಲ ಮೇಡಮ್, ಇದು ನಮ್ಮ ಮನೇಲಿ ಬಟ್ ಇಟ್ಸ್ ಮಿಷಿನ್ ಮೇಡ್ ಬೌಲ್. ನಿಮ್ಮ ಹತ್ರ ಇರೋದು ಬಂದ್ಬಿಟ್ಟು ಮಿಷಿನ್ ಮೇಡ್ ಬೌಲ್. ಇದು ನಾನು ಯಾವ ರೀತಿ ಯೂಸ್ ಮಾಡೋದು ಅಂತ ಗೊತ್ತಾಗಿಲ್ಲ. ನಾನು ಸುಮ್ಮನೆ ಸ್ಟಕ್ ಮಾಡಬಹುದು, ಅದು ಅದನ್ನ ಈ ತರ ಹೊಡಿಬಹುದು. ಅದರಲ್ಲಿ ಬರ್ತಕ್ಕಂಥ ವೈಬ್ರೇಷನ್ ನೀವು ಕೇಳಿಸ್ಕೊಳ್ತಾ ಆಲಾದಿಸ್ತಾ ಇರಬಹುದಮ್ಮ. ಕಣ್ಣು ಮುಚ್ಕೊಂಡು ಧ್ಯಾನ ಕೂತ್ಕೊಂಡಾಗ್ಲಾ ಅಥವಾ ಬರೀ ಸುಮ್ನೆ ಬೇರೆ ಟೈಮ್ ಅಲ್ಲಿ ಮಾಡ್ಬೋದಾ? ಅಮ್ಮ, ಅದು ಮಿಷಿನ್ ಮೇಡ್ ಬೌಲ್ಸ್ ಅಲ್ಲಿ ನಿಮ್ಗೆ ಅಷ್ಟೊಂದು ರಿಸಲ್ಟ್ಸ್ ಗೊತ್ತಾಗಲ್ಲಮ್ಮ. ಅದಕ್ಕಂದ್ರೆ ಮಿಷಿನ್ ಮೇಡ್ ಬೌಲ್ಸ್ ಆಲ್ಮೋಸ್ಟ್ ಬ್ರಾಸ್ ಇಂದ ಉತ್ಪತ್ತಿ ಆಗಿರುತ್ತೆ. ಬ್ರಾಸ್, ಇಟ್ ನಾಟ್ ಬ್ರೋನ್ಸ್. ನಮ್ಮಲ್ಲಿ ಇರ್ತಕ್ಕಂಥದ್ದು ಸ್ಪೆಷಲ್ ಬೌಲ್ಸ್ ಗಳು, ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್. ಅದು ನಿಮ್ ಕೈಯಲ್ಲಿರುವಂತದ್ದು ಬ್ರಾಸ್ ಬೌಲ್, ಅದು ಮಿಷಿನ್ ಮೇಡ್ ಬೌಲ್. ಅದ್ರಲ್ಲಿ ಯಾವ್ದೇ ನಿಮ್ಗೆ ಟ್ಯೂನಿಂಗ್ ಫ್ರೀಕ್ವೆನ್ಸಿಗಳು ನಿಮ್ಗೆ ಅದ್ರಲ್ಲಿ ಸಿಗಲ್ಲ ಅಮ್ಮ. ಟ್ಯೂನ್ ಎಲ್ಲ ಚೆನ್ನಾಗ್ ಬರ್ತವೆ, ಒಂಥರ ಗಂಟೆ ಇದ್ ಮಾಡಿರ್ತಾರ. ಹೌದಮ್ಮ, ಅದೇ ರೀತಿನೇ ಶಬ್ದಗಳು ಬರುತ್ತೆ. ಬಟ್ ಅಲೆಗಳು ನಿಮ್ಗೆ ಫೀಲ್ ಆಗಲ್ಲ ಅಮ್ಮ, ಶಬ್ದದ ಅಲೆಗಳು ನಿಮ್ಗೆ ಫೀಲ್ ಆಗಲ್ಲ ಅದ್ರಲ್ಲಿ. ಬಟ್ ಇನಿಷಿಯಲ್ ಆಗಿ ನೀವು ಅದ್ರಲ್ಲಿ ಮಾಡ್ಕೋಬಹುದು, ತೊಂದ್ರೆ ಏನು ಇಲ್ಲ. ಇನಿಷಿಯಲ್ ಆಗಿ ನೀವು ಮಾಡ್ಕೊಂಡು ಆ ಸೌಂಡ್ ಗೆ ನೀವು ಕನೆಕ್ಟ್ ಆಗಬಹುದು ಅಮ್ಮ. ಯಾವ ಟೈಮ್ ಮಾಡ್ಬೇಕು, ಎಷ್ಟು ಟೈಮ್ ಮಾಡ್ಬೇಕು ಅಮ್ಮ? ಅದು ಡಿಪೆಂಡ್ಸ್ ಅಪ್ಪ ನಿಮ್ಗೆ ಎಷ್ಟು ಹೊತ್ತು ನಿಮ್ಮ ದೇಹ ನಿಮ್ಗೆ ಸೂಚಿಸುತ್ತಲ್ಲ, ಎಷ್ಟು ಹೊತ್ತು ನನಗೆ ಬೇಕು. ನಮ್ಮ ಬಾಡಿ ಬಂದ್ಬಿಟ್ಟು ಒಳ್ಳೆ ಮೆಸೆಂಜರ್. ಓಕೆ, ಅದು ನಿಮ್ಗೆ ಸಾಕು ಅಂತ ಅನ್ಸ್ದಾಗ ನೀವು ಸ್ಟಾಪ್ ಮಾಡಿ ಅಮ್ಮ. ಅಂದ್ರೆ ಅದೇ ಸುತ್ತ ಈ ತರಾನೇ ಬರ್ಬೇಕಾ ಅಥವಾ ಒಳಗಡೆ ಈ ತರ ಯಾವ್ದಾದ್ರು ಸೌಂಡ್? ಅಮ್ಮ, ಅದು ನಿಮ್ಗೆ ಇದೆಲ್ಲ ಕಲ್ತ್ಕೋಬೇಕಂತಂದ್ರೆ ನೀವು ಟ್ರೈನಿಂಗ್ ತಗೋಬೇಕಾಗುತ್ತೆ. ಅದಕ್ಕೆ ಹೇಗೆ ಸ್ಟ್ರೈಕ್ ಮಾಡೋದು, ಹೇಗೆ ರಿಮ್ಮಿಂಗ್ ಮಾಡೋದು ಅಂತಂದ್ರೆ ನಿಮ್ಗೆ ಬೇಕು ಅಂತಂದ್ರೆ ನೀವು ಯೂಟ್ಯೂಬ್ಸ್ ಅಲ್ಲಿ ಎಲ್ಲಾದ್ರೂ ನೋಡಿ ಸದ್ಯಕ್ಕೆ ಕಲ್ತ್ಕೋಬಹುದಮ್ಮ. ಬಟ್ ಅದು ಬಂದ್ಬಿಟ್ಟು ಸ್ಪೆಷಲ್ ಟೆಕ್ನಿಕ್ಸ್ ಗಳು ಇನ್ಕ್ಲೂಡ್ ಆಗಿರುತ್ತೆ ಅದರಲ್ಲಿ. ಗೊತ್ತಾಯ್ತು ಮೇಡಮ್, ಅದೇ ನೋಡ್ತೀನಿ. ನೀವು ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಯಾವ ತರ ಇದು ವರ್ಕ್ ಆಗುತ್ತೆ ಅಂತ. ಸೊ ದಟ್ ನೀವು ಅವಾಗ ನೀವು ಮನೇಲಿ ಮಾಡ್ಕೊಂಡಾಗ ನಿಮ್ಗೆ ಹೆಲ್ಪ್ ಆಗುತ್ತೆ. ಮತ್ತೆ ಸ್ಟೋನ್ ಏನೋ ಹೇಳಿದ್ರಲ್ಲ ಮೇಡಮ್, ಇದು ನಾನು ಈ ತರ ಏನಾಗತ್ತೆ ನಾಗರತ್ನ ಮೇಡಮ್, ಈಗ
ನೀವು ನೀವು ಮಾಡ್ಕೋಬೇಕಂದ್ರೆ ಒಂದ್ ಕಡೆ ನೀವು ಅದನ್ನು ತಿರುಗಿಸ್ತಾ ಇರಬೇಕು, ಒಂದ್ ಕಡೆ ಧ್ಯಾನ ಮಾಡ್ಬೇಕು, ಆಗೋದಿಲ್ಲ ಆ ಥರ. ಇಲ್ಲಿ ಏನಂದ್ರೆ ನಿಮ್ನು ಡೀಪ್ ಲೆವೆಲ್ ಅಲ್ಲಿ 5 ಬ್ರೈನ್ ವೇವ್ಸ್ ಅಂದ್ರೆ ಈ ಮೆದುಳು ತರಂಗಗಳ 5 ತೋರಿಸಿದ್ರಲ್ಲ ಅವರು. ಅಂದ್ರೆ ಮೊದಲನೇ ಬೀಟಾ ಇರುತ್ತೆ, ನಾವು ಹೈ ಬೀಟಾದಲ್ಲಿ ಇರ್ತೀವಿ, ಇಲ್ಲಾಂದ್ರೆ ನಾರ್ಮಲ್ ಬೀಟಾದಲ್ಲಿ ಇರ್ತೀವಿ. ಅಲ್ಲಿಂದ ಮತ್ತೆ ತೀಟಾಕ್ ಹೋಗ್ಬೇಕು ಅಲ್ವಾ, ತೀಟಾದಿಂದ ಮತ್ತೆ ಅಲ್ಲಿಂದ ನಾವು ಗಾಮ, ಅದಾದ್ಮೇಲೆ ಡೆಲ್ಟಾ, ಈ ರೀತಿಯಲ್ಲಿ ಹೋಗ್ಬೇಕಂದ್ರೆ ಒಬ್ಬರು ಥೆರಪಿಸ್ಟ್ ತಜ್ಞರು ಇದ್ಕೊಂಡು ಮಾಡ್ತಾ 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 ನೀವು ಕರ್ಕೊಂಡು ಹೋಗ್ತಾರೆ. ಅವಾಗ ದೀರ್ಘವಾದ ಶಾಂತಿ, ದೀರ್ಘವಾದ ಒಂದು ರೆಸ್ಟ್ ನಿಮಗೆ ಸಿಗತ್ತಲ್ಲ. ಡೀಪ್ ರಿಲ್ಯಾಕ್ಸೇಷನ್ಗೆ ಹೋಗುವಾಗ ಅಲ್ಲಿರುವಂಥ ಎಲ್ಲ ಅಡೆತಡೆಗಳು ಎಲ್ಲ ತೊಲಗಿಸೋದು ಈಸಿ ಆಗುತ್ತೆ. ಅದು ಅವ್ರಿಗೆ ಗೊತ್ತಾಗತ್ತೆ ಹೆಂಗ್ ಮಾಡೋದಂತ. ಅದು ನಾವು ಮಾಡ್ಕೊಳಕ್ ಸಾಧ್ಯವಿಲ್ಲ. ನೀವು ಮಾಡ್ಕೋಬೇಕಂದ್ರೆ ಧ್ಯಾನದಲ್ಲಿ ಕೂತ್ಕೊಳ್ಳಿ, ಪ್ರಯತ್ನ ಮಾಡ್ತಾ ಹೋಗೋಣ. ಧ್ಯಾನದಲ್ಲಿ ಆಗ್ತಾ ಇದೆ, ಆಗತ್ತೆ ಖಂಡಿತ. ಆದರೆ ಸಮಯ ತಗೋಬಹುದು. ಬಟ್ ಸ್ವಲ್ಪ ಜನಕ್ಕೆ ಏನು ಈಗಲೇ ಬೇಕು, ಈಗಲೇ ತುಂಬ ಸಫರಿಂಗ್ ಅಲ್ಲಿ ಇದೀವಿ, ಏನಾದ್ರೂ ಇದಕ್ಕೆ ಸೊಲ್ಯೂಷನ್ ಇದೆಯಾ ಅಂತಂದ್ರೆ ಅಲೋಪತಿ ಹಾಸ್ಪಿಟಲ್, ಅದು ಬೇಡ. ಇಂಥಕ್ಕೆ ಬಂದ್ರೆ ಇಲ್ಲಿ ದಿ ಬೆಸ್ಟ್ ಪ್ಲಾಟ್ಫಾರ್ಮ್ ಇದು. ಸೊ ಇಲ್ಲಿ ಏನಾಗುತ್ತೆ, ಈ ಸೌಂಡ್ ಹೀಲಿಂಗ್ ಇಂದ, ಕ್ರಿಸ್ಟಲ್ ಹೀಲಿಂಗ್ ಇಂಥದ್ದೆಲ್ಲ ಏನಾಗುತ್ತೆ, ವೇಗವಂತವಾಗಿ ನಿಮ್ಮನ್ನು ಅದರಿಂದ ಚೇತರಿಸ್ಕೊಳಕ್ಕೆ ಅವಕಾಶ ಕೊಡ್ತದೆ, ಆಚೆ ಕಡೆ ಕರ್ಕೊಂಡು ಬರ್ತದೆ. ಆಮೇಲೆ ನೀವು ಧ್ಯಾನದಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಹಾಗೆ ಇಲ್ಲಿ ನಿಮ್ಗೆ ಚಕ್ರಗಳನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಸಹ ನಾವು ಇಲ್ಲಿ ಕೆಲವೊಂದು ಮುದ್ರೆಗಳಿಂದ, ಕೆಲವೊಂದು ಚಾಂಟಿಂಗ್ಸ್ ಗಳಿಂದ ನಾವು ಚಕ್ರಗಳ ಮೇಲೆ ಅಂತಂದ್ರೆ ಎಲ್ಲಾರು ಬಂದ್ಬಿಟ್ಟು ನಾರ್ಮಲ್ ಆಗಿ ಏನಂತ ಹೇಳ್ಕೊಡ್ತಾರೆ ನಮ್ಗೆ, ಕುತ್ಕೊಳ್ಳಿ ಚಕ್ರ ಧ್ಯಾನ ಮಾಡಿ, ಒಂದೇ ಸತಿ ಎಲ್ಲಾ ಚಕ್ರನು ಧ್ಯಾನ ಮಾಡಿ ಅಂತ. ಬಟ್ ಅದೊಂದು ತುಂಬಾನೇ ತಪ್ಪು. ನಾವು ಅದಕ್ಕೆ ಅನ್ನೋದೊಂದು ಸ್ಪೆಷಲ್ ಪ್ರಿಸ್ಕ್ರಿಪ್ಷನ್ಸ್ ನಮ್ಮ ಹತ್ರ ಇರೋದ್ರಿಂದ ಹೇಗೆ ನೀವು ಪ್ರತಿಯೊಂದು ಚಕ್ರದ ಮೇಲೆ ಹೇಗೆ ವರ್ಕ್ ಮಾಡ್ಬೇಕು ಅನ್ನೋದನ್ನ ಸಹ ನಾವು ನಿಮ್ಗೊಂದು ಟೆಕ್ನಿಕ್ ಮೂಲಕ ಇಲ್ಲಿ ನಿಮ್ಗೊಂದು ಬೋನಸ್ ಆಗಿ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡ್ತಿದೀವಿ. ಸೌಂಡ್ ಹೀಲಿಂಗ್ ಅಲ್ಲಿ ನೀವು ಹೊರಗಡೆ ಎಲ್ಲಾದ್ರೂ ಸೌಂಡ್ ಹೀಲಿಂಗ್ ಹೋದ್ರೆ ಜಸ್ಟ್ ನೀವು ಸೌಂಡ್ ಹೀಲಿಂಗ್ ಮಾಡಿಸ್ಕೋತೀರಾ, ಬರ್ತೀರಾ. ಬಟ್ ನಮ್ ಸೆಂಟರ್ ಅಲ್ಲಿ ನಾವು ಇಲ್ಲಿ ನಿಮ್ಮ ಚಕ್ರಗಳ ಮೇಲೆ ಹೇಗೆ ವರ್ಕ್ ಮಾಡೋದು, ನಿಮ್ಮ ಎಮೋಷನಲ್ ಇಂಬ್ಯಾಲೆನ್ಸ್ ಸ್ಟೇಟ್ಗಳ ಮೇಲೆ ಹೇಗೆಲ್ಲ ವರ್ಕ್ ಮಾಡ್ಕೋಬಹುದು ಅನ್ನೋದನ್ನ ಸಹ ನಾವು ನಿಮ್ಗೆ ಇಲ್ಲಿ ಹೇಳ್ತೀವಿ. ಆಯ್ತು ಮೇಡಮ್. ಓಕೆನಾ? ಸ್ಟೋನ್ ಇದೆಯಲ್ಲ ಮೇಡಮ್, ಈ ಸ್ಟೋನ್ ನ ಇಟ್ಕೊಂಡು ಧ್ಯಾನ ಹೌದು, ಮಾಡ್ಬೇಕಾ? ಮಾಡಬಹುದು. ಸ್ಟೋನ್ ನ ಇಟ್ಕೊಂಡು ನೀವು, ಅದು ಪೈರೇಟ್. ಅದಕ್ಕೆ ನಿಮ್ಗೆ ಧ್ಯಾನ ಸ್ಥಿತಿಗೆ ಯಾವ್ದು ನಿಮ್ಗೆ ಸೂಕ್ತ ಅನ್ನೋದನ್ನ ನೀವು ನಮ್ಮ ಮಹಾವತಾರ್ ಸೆಂಟರ್ ಬಂದ್ರೆ ನಿಮ್ಗೆ ಅಲ್ಲಿ ನಿಮ್ಗೆ ಸಜೆಷನ್ಸ್ ಗಳು ನಿಮ್ಗೆ ಸಿಗುತ್ತೆ ಅಮ್ಮ. ಆಯ್ತು ಮೇಡಮ್, ಧನ್ಯವಾದಗಳು ಓಕೆನಾ? ಮೇಡಮ್. ಅದು ಪೈರೇಟ್, ಅದು ಬಂದ್ಬಿಟ್ಟು ಅಬಾಂಡೆನ್ಸ್ ಕ್ರಿಸ್ಟಲ್ ಅಂತ ಕರೀತಾರೆ. ಅದು ಅಂದ್ರೆ ಫಿನಾನ್ಷಿಯಲ್ ಆಗಿ ಯಾರಿಗಾದ್ರೂ ಹೆಲ್ಪ್ ಆಗಲಿಕ್ಕೆ ಇಷ್ಟಪಡುತ್ತೆ. ಬಟ್ ಧ್ಯಾನಕ್ಕೆ ಕೂತಾಗ ಅದಕ್ಕೆ ಒಂದು ಸ್ಪೆಷಲ್ ಕ್ರಿಸ್ಟಲ್ಸ್ ಗಳು ಇರುತ್ತೆ. ಅದು ಬಂದು ನೀವು ಮಹಾವತಾರ್ ಫೌಂಡೇಶನ್ ಅಲ್ಲಿ ನೀವು ವಿಚಾರಿಸಿದಾಗ ನಿಮ್ಗೆ ಅದ್ರ ಬಗ್ಗೆ ನಿಮ್ಗೆ ತಿಳ್ಕೊಬಹುದು. ಕ್ರಿಸ್ಟಲ್ಸ್ ಬಗ್ಗೆ ವಿ ಹ್ಯಾವ್ ಸ್ಪೆಷಲ್ ಪರ್ಸನ್ ಫಾರ್ ದಟ್. ಆಯ್ತು ಮೇಡಮ್, ಧನ್ಯವಾದಗಳು ಮೇಡಮ್. ವಿಷಯ ಥ್ಯಾಂಕ್ ಯು ಚೆನ್ನಾಗಿ ಥ್ಯಾಂಕ್ ಯು. ಥ್ಯಾಂಕ್ ಯು. ಗೌರಿ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಮಾ. ವಿಡಿಯೋ ಆನ್ ಮಾಡಬಹುದಾ? ಓಕೆ ಎಲ್ಲಾರು ನಮ್ಮವರೇ ಮಾ ಇಲ್ಲಿ. ಓಕೆ ಮೇಡಮ್. ನಮಸ್ತೆ ಮೇಡಮ್. ಸಿ ದಿಸ್ ಇಸ್ ದ ಪ್ಯಾಟ್ರನ್. ಓಕೆ ಮೇಡಮ್, ನಾನು ಸೌಂಡ್ ಹೀಲಿಂಗ್ ಬಗ್ಗೆ ಕೇಳಿದ್ದೆ, ಬಟ್ ಅದು ಹೇಗೆ ವರ್ಕ್ ಆಗುತ್ತೆ ಮತ್ತೆ ಅದು ಯಾವ ತರ ಪ್ರೋಸೆಸ್ ಇದೆ ಅಂತ ಗೊತ್ತಿಲ್ಲ. ಸೊ ಅದ್ಭುತವಾದ ಸಿಕ್ತು ಮೇಡಮ್, ಧನ್ಯವಾದಗಳು. ಮತ್ತೆ ಮೇಡಮ್ ನನ್ ಅಂತ ಹೇಳಿದ್ರೆ, ಈಗ ಬೇರೆ ಬೇರೆ ಕಾಯಿಲೆಗಳಿರುತ್ತಲ್ಲ, ಅವ್ರಿಗೆ ಬೇರೆ ಬೇರೆ ಸೌಂಡ್ ಹೀಲಿಂಗ್ ಮೆಥಡ್ ಬೇರೆ ಇರ್ತದ, ಸೌಂಡ್ಗಳು ಬೇರೆ ಬೇರೆ ಕೇಳಿಸ್ತೀರಾ, ಯಾವ ತರ ಮೇಡಮ್ ಅದು? ಮಾ ಇಲ್ಲಿ ಬೇರೆ ಬೇರೆ ಮೆಥಡ್ ಅನ್ನೋದಕ್ಕಿಂತ ಸೌಂಡ್, ನೀವು ಹೇಗೆ ಸೌಂಡ್ಗೆ ರೆಸೋನೇಟ್ ಆಗುತ್ತೆ, ನಿಮ್ಮ ಬಾಡಿ ಹೇಗೆ, ನಿಮ್ಮ ಬ್ರೆತ್ ಹೇಗೆ ನಮ್ಗೆ ಇಲ್ಲಿ ರೆಸ್ಪಾಂಡ್ ಆಗುತ್ತೆ ನೋಡಿ. ಕಾಯಿಲೆಗಳು ಬರೋದು ಒಂದು ಥಾಟ್ ಇಂದ. ಫಸ್ಟ್ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ದ ಥಾಟ್ ಅಲ್ವಾ. ಥಾಟ್ ಆಸ್ ಇನ್ ಸರ್ಟನ್ ಎನರ್ಜಿ. ಆ ಥಾಟ್ ಆದ ನಂತರ ನಮ್ಮ ಒಂದೊಂದು ಕೋಶಗಳ ಮೇಲೆ, ಇವಾಗ ಥಾಟ್ ಅಲ್ಲಿ ಎಮೋಷನ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತಾ. ಅದೊಂದು ಯಾವುದೇ ನೋಡಿ, ಹಲವಾರು ಮೋಸ್ಟ್ ಆಫ್ ದ ಕಾಯಿಲೆಗೆ ಕಾರಣ ಬಂದ್ಬಿಟ್ಟು ಸ್ಟ್ರೆಸ್, ಆಂಗ್ಸೈಟಿ, ಭಯ, ಇದರಿಂದ ಆಗಿರುತ್ತೆ. ಸೊ ನಿಮ್ಗೆ ಯಾವುದೇ ಅದು ಬಂದ್ಬಿಟ್ಟು ನಮ್ಮ ದೇಹದಲ್ಲಿ ಸ್ಟೋರ್ ಆಗಿರುತ್ತೆ. ಅದು ಯಾವುದೇ ರೀತಿಯಾಗಿದ ವೈಬ್ರೇಷನ್ಸ್ ಆಗಿರಬಹುದು. ಓಕೆನಾ? ಆ ವೈಬ್ರೇಷನ್ ನಿಮ್ಗೆ ಅಲ್ಲಿ ರಿಲೀಸ್ ಆದಾಗ ನಿಮ್ಗೆ ಆಟೋಮೆಟಿಕ್ ಆಗಿ ಅಲ್ಲಿ ರಿಲೀಸ್ ಆಗುತ್ತೆ. ಇವಾಗ ಸರ್ಟನ್ ಕಾಯಿಲೆಗಳು ಅಂತ ಬಂದಾಗ ಸರ್ಟನ್ ಚಕ್ರಗಳು ಅದಕ್ಕೆ ರಿಲೇಟೆಡ್ ಆಗಿರುತ್ತೆ. ಇದ್ರಲ್ಲಿ ನೀವು ಹೇಗೆ ವರ್ಕ್ ಮಾಡೋದು, ಇದೆಲ್ಲ ನಾವು ನಿಮ್ಗೆ ಟ್ರೈನಿಂಗ್ ಮಾಡ್ತಾ ಬರ್ತೀವಿ. ನೀವು ಸೆಷನ್ಸ್ಗೆ ಒಂದೊಂದೇ ಸೆಷನ್ಸ್ಗಳು ತಗೊಂಡ್ ಬಂದಾಗ, ನಾವು ನಿಮ್ಗೆ ಕೌನ್ಸೆಲಿಂಗ್ ಮಾಡಿದಾಗ ನಾವು ಅದ್ ರೂಟ್ ಕಾಸ್ ಏನು ಅನ್ನೋದನ್ನ ನಾವು ತಿಳ್ಕೊಬಹುದು. ನಾವು ಕೌನ್ಸೆಲಿಂಗ್ ಮಾಡದೆ ನಾವು ಇಲ್ಲಿ ಯಾವ್ದನ್ನು ನಾವು ತಗೊಳ್ಳಲ್ಲಮ್ಮ. ನಾವು ಮಹಾವತಾರ್ ಫೌಂಡೇಶನ್ ಬಂದಾಗ ಫಸ್ಟ್ ಯು ವಿಲ್ ಟೇಕ್ ಇನ್ ಟು ದ ಕೌನ್ಸೆಲಿಂಗ್.
ಓಕೆ. ತದನಂತರ ನಿಮ್ಮ ಚಕ್ರಗಳಲ್ಲಿ ಯಾವ್ದಾವ್ದು ಇಂಬ್ಯಾಲೆನ್ಸ್ ಆಗಿದೆಯಾ, ಅದಕ್ಕೆ ರೂಟ್ ಕಾಸ್ ಏನಾಗಿರಬಹುದು ಅನ್ನೋದನ್ನ ಸಹ ನೀವು ತಿಳ್ಕೊಂತೀರಾ. ತದನಂತರ ಹೀಲಿಂಗ್ ಸೆಷನ್ಸ್ ಗಳು ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಏಕಾಏಕಿ ನಾವ್ ಇಲ್ಲಿ ಏನು ಮಾಡ್ಲಿಕ್ಕೆ ಬರಲ್ಲಮ್ಮ, ಯಾಕಂದ್ರೆ ನಾವು ರೂಟ್ ಕಾಸ್ ಏನು ಅನ್ನೋದು ತಿಳ್ಕೊಬೇಕಲ್ವಾ. ಮೋಸ್ಟ್ ಆಫ್ ದ ರೂಟ್ ಕೇಸಸ್ ಎಲ್ಲಾ ಕಾಯಿಲೆಗಳು ಕಾರಣ ಬಂದ್ಬಿಟ್ಟು ಎಮೋಷನ್ ಸ್ಟೇಟೇ ಆಗಿರುತ್ತೆ. ಮತ್ತೆ ನಮ್ಮ ಲೈಫ್ ಸ್ಟೈಲ್, ಹೇಗೆ ನಾವು ಊಟ ಮಾಡ್ತಿದ್ದೀವಿ, ಹೇಗೆ ನಮ್ಮ ದಿನನಿತ್ಯದ ಚಟುವಟಿಕೆಗಳ ಮೇಲೆ ಸಹ ಆಧಾರವಾಗಿರುತ್ತಲ್ವಾ. ಸೊ ನಾವು ರೂಟ್ ಕಾಸ್ ತಿಳ್ಕೊಬಹುದು ಬೇಕು ಫಸ್ಟ್. ಮೇಡಮ್ ಆನ್ಲೈನ್ ಕ್ಲಾಸ್ ಎಲ್ಲ ಇದು ಮಾಡಲ್ವಾ ನೀವು? ಅಮ್ಮ, ಸೌಂಡ್ ಹೀಲಿಂಗ್ ನಾನು ನಿಮ್ಗೆ ಇಲ್ಲೊಂದು ಸ್ಮಾಲ್ ನಾನು ನಿಮ್ಗೆ ಇಂಟ್ರೊಡಕ್ಷನ್ ಮಾಡ್ತೀನಿ ಹೇಗೆ ಸೌಂಡ್ ಹೀಲಿಂಗ್ ವರ್ಕ್ ಆಗುತ್ತೆ ಅನ್ನೋದು. ಬಟ್ ನಿಮ್ಗೆ ಆಳವಾದ ಎಕ್ಸ್ಪೀರಿಯನ್ಸ್ ನೀವು ಪಡ್ಕೋಬೇಕು ಅಂತಂದ್ರೆ ನೀವು ಸೆಂಟರ್ಸ್ ಗಳಿಗೆ ಹೋಗ್ಬೇಕಮ್ಮ. ನೀವು ಸೆಂಟರ್ಸ್ಗೆ ಬರ್ಬೇಕಾಗುತ್ತೆ ನೀವು. ಓಕೆ, ನೀವು ಬಂದು ಒಂದ್ಸತಿ ಅನುಭವಿಸಿ ನಿಜ. ಯಾಕಂದ್ರೆ ನಮ್ಮಲ್ಲಿ ತುಂಬಾ ಜನ ನಾವು ಲಾಸ್ಟ್ ವೀಕ್ ಎಲ್ಲ ಸೌಂಡ್ ಹೀಲಿಂಗ್ ಮಾಡಿ ತುಂಬಾ ಚೆನ್ನಾಗಿ ಅನುಭವಗಳು ಆಗಿದಾವೆ ಅಮ್ಮ ಅಲ್ಲಿ. ಸೆಂಟರ್ ಬರ್ತೀನಿ. ಓಕೆ ಅಮ್ಮ, ಶ್ಯೂರ್ ಆಗಿ ಬನ್ನಿ. ನಿಮ್ಗೆ ಈಗ ನಂಬರ್ಸ್ ಎಲ್ಲ ಬೇಕು ಅಂತಂದ್ರೆ ಸರ್ ನಿಮ್ಗೆ ಗ್ರೂಪ್ಸ್ ಅಲ್ಲಿ ಹಾಕ್ತಾರೆ, ಚಾಟ್ ಅಲ್ಲಿ ಸಹ ಹಾಕ್ಬಿಡಿ ಸರ್ ನಂಬರ್ಸ್ ಎಲ್ಲಾನು, ಅವ್ರು ಕನೆಕ್ಟ್ ಆಗ್ತಾರೆ. ಪ್ರತಿ ಶನಿವಾರ ಮೇಡಮ್ ಇರ್ತಾರೆ ಅಲ್ಲಿ ಸೆಂಟ್ರಲ್ಲಿ, ದಯವಿಟ್ಟು ಅವ್ರನ್ನು ಸಂಪರ್ಕ ಮಾಡ್ಬೋದು. ಈ ಸೌಂಡ್ ಹೀಲಿಂಗ್ ಪಡಿಬೋದು. ಅಂದರೆ ಮುಂದಿನ ಮಾತಾರ್ ಫೌಂಡೇಶನ್ ಕಾಲ್ ಮಾಡಿ ಆ ನಂಬರ್ಗೆ. ನಿಮಗೂ ಅದು ಅನುಭವ ಪಡಿಬೇಕಾದ್ರೆ ನೀವು ಅಪಾಯಿಂಟ್ಮೆಂಟು ಆ ಥರ ತಗೊಳ್ಳಿ, ಕಾಲ್ ಮಾಡಿ. ಅವಾಗ ಮೇಡಮ್ ಅಪಾಯಿಂಟ್ಮೆಂಟ್ ನೋಡ್ತಾರೆ, ಅವರು ಯಾವ ಟೈಮ್ ಬರ್ತಾರೆ ಅದು ನಿಮ್ಗೆ ಟೈಮ್ ಕೊಡ್ತಾರೆ. ಸೊ ಆ ರೀತಿಯಲ್ಲೇ ಮಾಡ್ಕೋಬೇಕಾಗತ್ತೆ. ನೀವು ಗ್ರೂಪ್ ಸೆಷನ್ ಆದ್ರೂ ಮಾಡ್ಕೋಬಹುದು, ಇಂಡಿವಿಜುವಲ್ ಸೆಷನ್ ಆದ್ರೂ ಮಾಡ್ಕೋಬಹುದು. ಎರಡು ಆಪ್ಷನ್ಸ್ ಗ್ರೂಪ್ ಇರುತ್ತೆ. ಅಂದ್ರೆ ಎಷ್ಟು ಜನ ಇರ್ಬೇಕು ಮೇಡಮ್ ಅದಕ್ಕೆ? ಗ್ರೂಪ್ ಸರ್ ಮೋರ್ ದೆನ್ 10 ಮೆಂಬರ್ಸ್ ಇಸ್ ಎನಫ್. ಬೇಕಂತಂದ್ರೆ ನಾವು ಅವ್ರಿಗೆ ಪ್ರತಿಯೊಬ್ಬರಿಗೂ ನಾವು ಅಲ್ಲಿ ನೋಡಿ ಮಾಡೋದಲ್ವಾ. ಸೊ ಮೋರ್ ದೆನ್ 10 ಮೆಂಬರ್ಸ್ ವಿ ಕ್ಯಾನ್ ಟೇಕ್ ಇಟ್ ಆಸ್ ಎಫ್ ನಾವು. ಓಕೆ. ಗ್ರೂಪ್ ಸೆಷನ್ ಕಡಿಮೆ ಚಾರ್ಜ್ ಆಗುತ್ತಾ? ಇಂಡಿವಿಜುವಲ್ ಗ್ರೂಪ್ ಸೆಷನ್ ಸೆಷನ್ ಸ್ವಲ್ಪ ಕಡಿಮೆ ಚಾರ್ಜಸ್ ಇರುತ್ತೆ, ಇಂಡಿವಿಜುವಲ್ ಸೆಷನ್ ಅದೇ ಸ್ವಲ್ಪ ಜಾಸ್ತಿ ಇರುತ್ತೆ ಸರ್. ಓಕೆ. ಅವಾಗ ಕಾಲ್ ಮಾಡಿ ತಿಳ್ಕೋಬಹುದು. ಪ್ರೈಸಸ್ ಏನಾದ್ರು ಬೇಕು ಅಂತಂದ್ರೆ ಕಾಲ್ ಮಾಡಿ ತಿಳ್ಕೊಳ್ಳಿ. ಓಕೆ. ಬಟ್ ನಾವು ತುಂಬಾ ನಾಮಿನಲ್ ಆಗಿ, ನೀವು ಬೇರೆ ಕಡೆ ಸೌಂಡ್ ಹೀಲಿಂಗ್ ಎಲ್ಲ ಹೋದಾಗ ಪರ್ ಸೆಷನ್ 3000 4000 ಸಹ ನಿಮ್ಗೆ ಚಾರ್ಜ್ ಮಾಡ್ತಾರೆ. ಬಟ್ ನಮ್ಮ ಮಹಾವತಾರಲ್ಲಿ ಕಡಿಮೆ ಚಾರ್ಜ್ ಮಾಡ್ತಿದೀವಿ ನಾವು. ಗ್ರೂಪ್ ಹೀಲಿಂಗ್ಗೂ ಇನ್ನ ಕಡಿಮೆ ಇರುತ್ತೆ, ಯಾಕಂದ್ರೆ ನಾವು ವಿ ಆರ್ ಇಂಟು ಸರ್ವಿಸ್ ಓರಿಯೆಂಟೆಡ್. ವಿ ಆರ್ ಇಂಟು ಮಿಷಿನ್. ನಾನು ರಂಗನಾಥ್ ಸರ್, ವಿ ಹ್ಯಾವ್ ಸಮ್ ಮಿಷಿನ್ ಟು ಟ್ರಾನ್ಸ್ಫಾರ್ಮ್ ದ ಲೈಫ್ಸ್. ಅದೊಂದು ಮಿಷಿನ್ ಆಗಿರೋದ್ರಿಂದ, ನಾವು ಈ ಮಿಷಿನ್ ಮೇಲೆ ವರ್ಕ್ ಮಾಡ್ತಿರೋದ್ರಿಂದ ಎಲ್ಲಾರು ಒಂದು ಧ್ಯಾನದ ಸ್ಥಿತಿಗೆ, ಅವರು ತುಂಬಾನೇ ಅದೊಂದು ದೊಡ್ಡ ಮಿಷಿನ್ ಇದೆ. ಅವರು ಎಲ್ಲಾರು ಧ್ಯಾನದ ಸ್ಥಿತಿಗೆ ಈಸಿಯಾಗಿ ಹೋಗ್ಬೇಕು. ಅವ್ರು ಸೋಲ್ ಜರ್ನಿನ ಸ್ಟಾರ್ಟ್ ಮಾಡಬೇಕು. ಸೋಲ್ ಜರ್ನಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅಂದಾಗ, ವೆನ್ ವಿ ಆರ್ ಹೀಲ್ಡ್. ನಮ್ಮ ಸೋಲ್ ಜರ್ನಿ ಅನ್ನೋದು ಹೋಗ್ತಾ ಇರುತ್ತೆ, ಎವಾಲ್ವ್ ಆಗ್ತಾ ಇರ್ಬೇಕಲ್ವಾ. ಅದು ನಮ್ಗೆ ನಾವೊಂದು ಒಳ್ಳೆಯ ಆತ್ಮವಾಗಿ ಪರಿವರ್ತನೆ ಆಗ್ಬೇಕು ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ನೆಗೆಟಿವ್ ಪ್ಯಾಟರ್ನ್ಸ್ ಗಳನ್ನ ಕಡಿಮೆ ಮಾಡ್ಕೊ. ಇವಾಗ ನಾವು ಧ್ಯಾನ ಮಾಡ್ತೀವಿ, ಓಕೆ, 1-2 ಅವರ್ ಆದ್ಮೇಲೆ ಚೆನ್ನಾಗಿರ್ತೀವಿ. ಏನೋ ಒಂದು ಇನ್ಸಿಡೆಂಟ್ ಆಯ್ತು, ವಿ ಆರ್ ರಿಯಾಕ್ಟಿಂಗ್ ದಟ್, ವಿ ಆರ್ ನಾಟ್ ರೆಸ್ಪಾಂಡಿಂಗ್, ಬಿಕಾಸ್ ಅವರ್ ಮೈಂಡ್ ಗೋಸ್ ಇನ್ ಟು ಆಟೋಪೈಲಟ್ ಅಲ್ವಾ. ಇವಾಗ ನಾನ್ ಧ್ಯಾನ ಮಾಡ್ತೀನಿ, ನಂಗೆ ತುಂಬಾ ಚೆನ್ನಾಗಿ ಅನುಭವ ಆಯ್ತು. ಸ್ವಲ್ಪ ಸಮಯದ ನಂತರ ಏನೋ ಒಂದು ಘಟನೆ ನಡೀತು, ನಾನು ತುಂಬಾ ಫ್ರಸ್ಟ್ರೇಟ್ ಆಗ್ತೀನಿ, ನಾನು ತುಂಬಾ ಕೋಪ ಬರುತ್ತೆ. ಅವಾಗ ನಾವು ಧ್ಯಾನದಲ್ಲಿ ಪಡೆದಿರತಕ್ಕಂತಹ ಪಾಸಿಟಿವ್ ಎನರ್ಜಿ ಎಲ್ಲ ಅಲ್ಲಿ ಲಾಸ್ ಆಗುತ್ತೆ. ಸೊ ಹೌ ವಿ ಸಸ್ಟೈನ್ ದ ಎನರ್ಜಿ, ಆ ಧ್ಯಾನದಲ್ಲಿ ಪಡೆದಿರತಕ್ಕಂತಹ ಎನರ್ಜಿನ ದಿನಪೂರ್ತಿ ಹೇಗೆ ಸಸ್ಟೈನ್ ಮಾಡಿ ಇಟ್ಕೊಳ್ಳೋದು ನಮ್ಮ ಆರಿಕ್ ಫೀಲ್ಡ್ ಅಲ್ಲಿ ಅನ್ನೋದನ್ನೇ ನಾವು ಇಲ್ಲಿ ಹೇಳ್ಕೊಡ್ತಾ ಬರ್ತಿರ್ತೀವಿ ಸೆಷನ್ಗಳಲ್ಲಿ. ಬಟ್ ಇಟ್ಸ್ ನಾರ್ಮಲ್ ಫ್ಯಾಕ್ಟ್ ಅಲ್ವಾ. ಧ್ಯಾನ ಮಾಡ್ತೀವಿ, ಇದು ನಮ್ದೇ ನನ್ನ ಪರ್ಸನಲ್ ಆದ ಅನುಭವ. ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ ಅಲ್ಲಿಂದ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಐ ವಾಸ್ ಸಫರ್ಡ್ ವಿತ್ PCOS and lot of emotional imbalances because I am working on myself. ನಾವು ಯಾವಾಗ ನಮ್ಮ ಮೇಲೆ ನಾವು ತುಂಬಾ ವರ್ಕ್ ಮಾಡ್ತಾ ಬರ್ತಿರ್ತೀವೋ, ನಮ್ಗೆ ಒಳ್ಳೆ ದಾರಿಗಳು ಸಹ ಅಷ್ಟೇ ಯೂನಿವರ್ಸಲ್ ನಮ್ಗೆ ಸಿಗ್ತಾ ಬರ್ತಿರ್ತೀವಿ. ಯಾಕಂದ್ರೆ ನಾವು ಆ ಥಾಟ್ ಅನ್ನ ಸಹ ನಾವು ಥಿಂಕ್ ಮಾಡಿರಲ್ಲ, ನಾವು ಓಲ್ಡ್ ಪ್ಯಾಟರ್ನ್ಸ್ ಅಲ್ಲಿ ಸ್ಟಕ್ ಆಗಿರ್ತೀವಿ. ಇವಾಗ ನಮ್ಗೆ ಏನೋ ಒಂದು ಬೇಕು ಅಂತ ಅನ್ನೋದನ್ನ ನಾವು ಅದ್ರ ಗೋಲ್ಗೆ ಅಚೀವ್ ವರ್ಕ್ ಮಾಡ್ತಾ ಬಂದ್ರೇನೆ ಅಲ್ವಾ ಆ ಗೋಲ್ ರಿಲೀವ್ ಆಗೋದು. ಸೊ ದಟ್ ವಿ ಆರ್ ಇನ್ ಟು ಟ್ರಾನ್ಸ್ಫಾರ್ಮೇಶನ್ ಜರ್ನಿ. ನಾವು ನಮ್ಮನ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕು, ಅದೇ ಟ್ರಾನ್ಸ್ಫಾರ್ಮೇಶನ್ ಬೇರೆಯವ್ರಿಗೆ ಎಲ್ಲರಿಗೂ ತಂದ್ಕೊಡ್ಬೇಕು ಅನ್ನೋದನ್ನೇ ನಾವು ಒಂದು ಉದ್ದೇಶವಾಗಿ ಇಟ್ಕೊಂಡಿದೀವಿ. ಇಟ್ಸ್ ಮೈ ಅಂಡ್ ರಂಗನಾಥ್ ಸರ್ ಮಿಷನ್, ಅವರ್ ಹೋಲ್ ಮಹಾವತಾರ್ ಫೌಂಡೇಶನ್ ಮಿಷನ್. ಥ್ಯಾಂಕ್ ಯು. ರೈಟ್. ನಾಗಲಲಿತಾ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ.
ಸೌಂಡ್ ಹೀಲಿಂಗ್ ಅಂದ್ರೆ ಇದು ನಮ್ಮ ದೇಹದ ನೀರಿನ ಅಂಶಗಳ ಮೂಲಕ ಪ್ರವಾಹ ಮಾಡುತ್ತೆ ಅಂತ ಹೇಳಿದ್ರಿ. ಅದೊಂದು ಈಗ ಮೀಡಿಯಂ, ನೀರ್ ಅನ್ನೋದೊಂದು ಮೀಡಿಯಂ. ಅದ್ರ ನಮ್ಮ ಮೂಲಕ ದೇಹದಲ್ಲಿ ಬೇರೆದು ಸಹ ಇರುತ್ತೆ, ಅದ್ರ ಮೇಲೆ ಸಹ ಇದು ವರ್ಕ್ ಮಾಡುತ್ತೆ. ಬಟ್ ನಮ್ಮ ದೇಹ ಮೋರ್ ಇಂಟು ವಾಟರ್, ನೀರಾಗಿರೋದ್ರಿಂದ ಇದು ನೀರಿನ ಮೇಲೆ ತುಂಬಾ ಪ್ರಭಾವ ಬೀಳುತ್ತೆ ಅಂತ ಹೇಳ್ತಾರೆ ವೈಜ್ಞಾನಿಕವಾಗಿ. ಅದೇ ಮೇಡಮ್, ತುಂಬಾ ಅದ್ಭುತವಾದ ವಿಷಯ, ಗೊತ್ತಿರ್ಲಿಲ್ಲ ಈ ಸೌಂಡ್ ಹೀಲಿಂಗ್ ಇಷ್ಟೊಂದು ಪರಿಣಾಮಕಾರಿಯಾಗಿದೆ ಅಂತ. ಮತ್ತೆ ಇದು ನಾವು ಧ್ಯಾನದ ಬಗ್ಗೆ ಆಲೋಚನೆಗಳನ್ನು ನೀವು ಇದ್ ಮಾಡ್ಬೋದು ಸೌಂಡ್ ಹೀಲಿಂಗ್ ಹೌದು ಮೂಲಕ. ಹೌದು ಅದು ಎಷ್ಟು ಸಾರಿ ಬಂದು ತಗೋಬೇಕಾಗುತ್ತೆ ನಿಮ್ಮ ಅಮ್ಮ, ನಿಮ್ಗೆ ಬಂದ ಒಂದೇ ಒಂದು ಸೆಷನ್ ಅಲ್ಲಿ ನೀವು ರಿಸಲ್ಟ್ ನೋಡಬಹುದು. ಬಟ್ ಇದ್ರಲ್ಲಿ ನೀವು ರಿಸಲ್ಟ್ ನೋಡಬಹುದು. ಬಟ್ ನಾವು ನಿಮ್ಗೆ ಹೇಳ್ಕೊಡ್ತೀವಿ ಹೇಗೆ ನಿಮ್ಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ ಅಂತ ಹೇಳ್ದಿರಲ್ವಾ. ಇವಾಗ ನನಗೆ ತುಂಬಾ ಆ ನೆಗೆಟಿವ್ ಥಾಟ್ಸ್ ನ ಹೇಗೆ ಬ್ರೇಕ್ ಮಾಡೋದನ್ನ ಅನ್ನೋದನ್ನ ಸಹ ಇದು ನ್ಯೂರೋಪ್ಲಾಸ್ಟಿಸಿಟಿ ಮುಖಾಂತರ ನಾನು ನಿಮ್ಗೆ ಹೇಳ್ಕೊಡ್ತಾ ಬರ್ತೀವಿ. ನೀವು ಸೆಷನ್ಗಳಿಗೆ ಬರ್ತಾ 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 ನಾವು ಒಂದೊಂದು ಟೆಕ್ನಿಕ್ ಗಳನ್ನ ನಿಮ್ಗೆ ಇಲ್ಲಿ ಇನ್ಕ್ಲೂಡ್ ಮಾಡ್ತಾ ಬರ್ತಿರೋದ್ರಿಂದ ನೀವು ಅದನ್ನ ಮನೇಲಿ ಪ್ರಾಕ್ಟೀಸ್ ಮಾಡಬಹುದು. ಓಕೆನಾ? ಮನೇಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಸೊ ನೀವು ಆ ಪ್ಯಾಟರ್ನ್ಸ್ ಅನ್ನೋದು, ನೆಗೆಟಿವ್ ಥಾಟ್ ಪ್ಯಾಟರ್ನ್ಸ್ ಅನ್ನೋದೇನಿದೆ ಅದು ಬ್ರೇಕ್ ಆಗ್ತಾ ಬರುತ್ತೆ. ಓಕೆನಾ? ಸೊ ದಟ್ ಯು ವಿಲ್ ಬಿ ಫ್ರೀ ಇನ್ ಆಲ್ ದಟ್ ಟೈಮ್ ಅಂತ ನಾವು ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ಇಲ್ಲಿ. ಒಂದ್ ಸ್ವಲ್ಪ ಸುಮ್ನೆ ಕೈಗಳಲ್ಲಿ ಮೇಡಮ್ ಸಣ್ಣಕ್ಕೆ ನಡುಕ, ಅದು ನನಗೆ ಗೊತ್ತಾಗುತ್ತೆ ಹೊರತು ಅದು ಹೊರಗಡೆ ಏನ್ ನಡುಕ ಇಲ್ಲ. ಆ ತರ ಫೀಲಿಂಗು ನಂಗೆ ಬೆಳಗ್ಗೆಯಿಂದ ಅದೇ ತರ ಇರುತ್ತೆ. ಅದೇನಾದ್ರು ಅದು ನೀವು ಇಲ್ಲಿ ಬಂದು ನೀವು ಕೌನ್ಸಿಲಿಂಗ್ ಮಾಡ್ಬೇಕು. ನಿಮ್ಮ ಚಕ್ರಗಳು ಹೇಗೆ ಇಂಬ್ಯಾಲೆನ್ಸ್ ಆಗಿದೆ ಅಂತ ನೋಡ್ಬೇಕು. ಸೊ ದಟ್ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ದೇರ್. ಅದು ಅಲ್ಲಿಂದ ಶುರುವಾಗುತ್ತೆ. ಮತ್ತೆ ರೂಟ್ ಕಾಸ್ ಏನು ಅಂತ ತಿಳ್ಕೊಬಹುದು. ಅದರಿಂದ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ಏನೇನ್ ಮೆಮೊರೀಸ್ ಇರ್ತಾವೆ ಅನ್ನೋದನ್ನೆಲ್ಲ ತಿಳ್ಕೊಬೇಕಾಗುತ್ತೆ ನಾವಿಲ್ಲಿ. ಸೊ ನಾನು ಇಲ್ಲಿ ಎಲ್ಲಾನು ರಿವೀಲ್ ಮಾಡಕ್ ಆಗಲ್ಲ, ಟೈಮ್ ತುಂಬಾ ಶಾರ್ಟ್ ಆಗಿರೋದ್ರಿಂದ. ಅಲ್ಲ, ಅದು ಆಗತ್ತಾ ಅದು ಬಂದ್ರೆ? ಖಂಡಿತವಾಗೂ ಆಗುತ್ತೆ ಅಮ್ಮ, ಖಂಡಿತವಾಗೂ ಆಗುತ್ತೆ. ನೀವು ತಗೋಬೇಕು, ನೀವು ಕಮಿಟ್ಮೆಂಟ್ ಕೊಡ್ಬೇಕು. ಓಕೆನಾ? ಕಮಿಟ್ಮೆಂಟ್ ಕೊಟ್ಟಾದ್ಮೇಲೆ ನೀವು ಅಲ್ಲಿ ವರ್ಕ್ ಮಾಡ್ತಾ ಬರ್ಬೇಕಾಗುತ್ತೆ. ಮತ್ತೆ ಇಲ್ಲಿ ದೇವಸ್ಥಾನಗಳನ್ನೆಲ್ಲ ಬರ್ತಾರಲ್ಲ ಮೇಡಮ್, ಅದು ಸೌಂಡ್ಗೆ ಅವರು ಒಂಥರ ಎಕ್ಸಿಟ್ ಆಗ್ಬಿಟ್ಟು ಒಂಥರ ಏನೋ ಆತರ ಎಲ್ಲ ಮಾಡ್ಲಾ, ಆತರ ಅಮ್ಮ. ಸೊ ಅದು ಅವ್ರ ಎಮೋಷನ್ ಸ್ಟೇಟ್ ನ ಟ್ರಿಗರ್ ಮಾಡುತ್ತೆ ಅಲ್ಲಿ. ಓಕೆನಾ? ಆ ಎಮೋಷನ್ ಸ್ಟೇಟ್ ಆದಾಗ ಅದು ಆತರ ಆಗುತ್ತೆ ಅಮ್ಮ ಕೆಲವೊಂದು ಸೌಂಡ್ ಹೀಲಿಂಗ್ ಅಲ್ಲಿ. ಬಟ್ ನಮ್ಮಲ್ಲಿ ಆತರ ಆಗಲ್ಲ, ಇದೊಂದು ರಿಲ್ಯಾಕ್ಸ್ ಸ್ಟೇಟ್ ಆಗಿರೋದು. ಅಲ್ಲ, ಅವ್ರನ್ನ ಕರ್ಕೊಂಡ್ ಬಂದ್ರೆ ಆ ತರದವ್ರನ್ನ ನಿಮ್ಗೆ ಇದ್ ಮಾಡಕ್ ಆಗುತ್ತಾ ಅಂತ ಅವರು ನೋಡ್ಬೇಕಮ್ಮ. ಅಲ್ಲಿ ಕರ್ಕೊ ಬಂದು ಕೌನ್ಸಿಲಿಂಗ್ ಆದ್ಮೇಲೆ ನಾವು ಅದು ಏನು ಅಂತ ಹೇಳಕ್ ಆಗುತ್ತೆ. ಇವಾಗ ನಾನು ಅವ್ರು ಯಾರು ಏನು ಅಂತ ಗೊತ್ತಿಲ್ಲಲ್ಲ. ಅವ್ರಿಗೆ ದೇವ್ರು ಬಂತು ಹಾಗೆ ಹೇಗೆ ಅಂತ ತುಂಬಾ ಜಾಸ್ತಿ ಅದೊಂದು ಡಿಫ್ರೆಂಟ್ ಕಾನ್ಸೆಪ್ಟ್. ಅದು ಇಲ್ಲಿ ಮಾತಾಡ್ಲಿಕ್ಕೆ ಆಗಲ್ಲ. ಅದೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಮ್ಮ. ಅದು ಯಾವಾಗಲೂ ನಾವು ಫ್ರೀ ವೆಬಿನಾರ್ಸ್ ರನ್ ಮಾಡಿದಾಗ ಅದರಲ್ಲಿ ಒಂದು ಟಾಪಿಕ್ ಆಗಿ ತಗೊಂಡು ಮಾತಾಡೋಣ. ಓಕೆನಾ? ಅವಲ್ಲ, ಅವ್ರಿಗೆ ಹೇಳಿದ್ರೆ ಅನುಕೂಲ ಆಗುತ್ತೆ, ನಾವು ಬಂದ್ರೆ ಅನುಕೂಲ ಆಗುತ್ತೆ. ಖಂಡಿತವಾಗೂ ಕರ್ಕೊಂಡ್ ಬನ್ನಿ, ಖಂಡಿತವಾಗೂ ಸಜೆಷನ್ಸ್ ಕೊಡಿ, ಈ ತರ ಇದೆ ಹೀಲಿಂಗ್ ಮಾಡ್ಕೋಬಹುದು ಅಂತ ಬನ್ನಿ. ಅದೊಂದು ಎಮೋಷನಲ್ ಟ್ರಿಗರ್ ಆದಾಗ ಅವ್ರಿಗೆ ಆತರ ಆಗುತ್ತೆ. ಅದಕ್ಕೆ ಮೇಡಮ್ ಅವ್ರಿಗೆ ಹೇಳಿದ್ರೆ, ನೋಡ್ದೆ ಮೊನ್ನೆ ಒಂದು, ಅದಕ್ಕೆ ಕೇಳ್ದೆ ಹೇಳೋಣ. ಅದು ಆ ಕಾನ್ಸೆಪ್ಟ್ ನಮ್ಮ ಇಂಡಿಯಾನಲ್ಲಿ ಎಲ್ಲಾ ಕಡೆನೂ ಇದೆ, ತುಂಬಾ ಇಲ್ಲಿ. ಅದಕ್ಕೆ ಕೇಳ್ದೆ, ಅವ್ರಗಳಿಗೆ ಹೇಳಿದ್ರೆ ಅಕಸ್ಮಾತ್ ಒಳ್ಳೇದಾಗುತ್ತೆ ಅಂತ. ಸರಿ ಮೇಡಮ್, ಖಂಡಿತವಾಗೂ ತಿಳಿಸಿ. ಥ್ಯಾಂಕ್ ಯು ಮೇಡಮ್. ರೈಟ್, ಓಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಾಸ್ಟರ್ಸ್ ಕೇಳಿದಂತ ಎಲ್ಲಾ ಪ್ರಶ್ನೆಗಳಿಗೆ ದೀರ್ಘವಾದ ಉತ್ತರ ಹೇಳಿದ್ರಿ. ಮತ್ತೆ ಅದು ಅವಶ್ಯಕತೆ ಎಲ್ಲರಿಗೂ ಬೇಕು ಮೇಡಮ್. ಅದು ಸೌಂಡ್ ಹೀಲಿಂಗ್ ಮಾಡಿಸ್ಕೊಳಕ್ ಅಂದ್ರೆ ಅದು ಎಕ್ಸ್ಪೀರಿಯನ್ಸ್ ಫೀಲ್ ಮಾಡಿದಾಗ ನಮ್ಗೆ ಅದ್ರದ್ದು ಅನುಭವ. ನಾನು ಎಷ್ಟೇ ಹೇಳಿದ್ರು ಇಲ್ಲೊಂದು ನಿಮ್ಗೆ ಜ್ಞಾನ ಕೊಟ್ಟಂಗ ಆಗುತ್ತೆ. ಬಟ್ ಎಕ್ಸ್ಪೀರಿಯನ್ಸ್ ಕೊಡ್ಲಿಕ್ಕಂತ ಆಗ್ಬೇಕು ಅಂತಂದ್ರೆ ನೀವು ದಯವಿಟ್ಟು ಸೆಂಟರ್ಸ್ ಬಂದು ಅನುಭವನ ಪಡ್ಕೊಳ್ಳಿ ಅಂತ ಹೇಳ್ತೀವಿ. ನಾವು ತುಂಬಾ ಮಿನಿಮಲ್ ಕಾಸ್ಟ್ ಇಟ್ಟಿದೀವಿ. ಇದಕ್ಕೆ ನಾವು ಹೈ ಚಾರ್ಜಸ್ ಮಾಡ್ತಿಲ್ಲ. ನಿಮ್ಗೆ ಬೇರೆ ಸೆಂಟರ್ಸ್ ಅಲ್ಲೆಲ್ಲ ಹೋದ್ರೆ ತುಂಬಾ ಹೈ ಚಾರ್ಜಸ್ ತಗೊಳ್ತಾರೆ. ಅದೊಂದು ಲಕ್ಸುರಿ ಸ್ಪಾ ತರನೇ ನಡೆಸ್ತಿದ್ದಾರೆ ಇವಾಗ. ಬಟ್ ನಾವೊಂದು ಹೀಲಿಂಗ್ ಮೊಡಾಲಿಟಿಯಿಂದ ತಗೊಂಡಾಗ ನಾವು ತುಂಬಾ ವಿ ಹ್ಯಾವ್ ಮಿಷನ್, ಅಟ್ ಲೀಸ್ಟ್ ವಿ ಹ್ಯಾವ್ ಟು ಚೇಂಜ್ ದ ಲೈಫ್ ಆಫ್ ಅಟ್ ಲೀಸ್ಟ್ 1 lakh ಪೀಪಲ್ ಇನ್ ದಿಸ್ ಇಯರ್ ಅಂತಾನೆ ನಾವು ಒಂದು ಪಣ ತೊಟ್ಟಿದೀವಿ. ಒಂದು ಚೇಂಜ್ ಆಗ್ಬೇಕು, ಅವರು ಒಂದು ಖುಷಿಯಾದ ರೀತಿನಲ್ಲಿ ಜೀವನವನ್ನ ಮಾಡಬೇಕು, ಧ್ಯಾನ ಸ್ಥಿತಿಗೆ ಈಸಿಯಾಗಿ ಹೋಗ್ಬೇಕು ಅನ್ನೋದೊಂದು ಮಿಷನ್ ಇರೋದ್ರಿಂದ ವಿ ಆರ್ ಇನ್ ಟು ದಟ್ ಮಿಷನ್ ಅಂತಾನೆ ಹೇಳ್ಬೇಕು. ಮೇಡಮ್, ಇನ್ನೊಂದು ಸಣ್ಣಗೌಡರು ಕೇಳ್ತಾ ಇದ್ದಾರೆ, ಇಂತ ಏದನ್ನ ಉದಾಹರಣೆಗಳು ಇದೆಯಾ? ಯಾವ್ದನ್ನ ವ್ಯಾಧಿಗಳಿಂದ ಆಚೆ ಕಡೆ ಬಂದಿರುವಂತ ಉದಾಹರಣೆ ಹೇಳ್ಬೋದಾ ಅಂತ. ಹೌದು ಸರ್. ಮೊದಲನೇದಾಗಿ ಇದ್ರ ವ್ಯಾಲ್ಯೂ ಅಂತ ಅಂದಾಗ
ಬಂದ್ಬಿಟ್ಟು ಇದು ಟೆನ್ಷನ್ ಡಿಪ್ರೆಷನ್ ಇಂದ ನೀವು ಫಿಸಿಕಲ್ ಆಗಿ ನೀವು ರಿಸಲ್ಟ್ ಅನ್ನ ನೋಡ್ತಾ ಬರ್ತಿರ್ತೀರ ಸರ್. ಅವ್ರ ಪ್ರತಿನಿತ್ಯ ಒಂದು ಸೆಷನ್ಸ್ ಸೆಷನ್ಗಳು ಅಷ್ಟು ತಗೊಂಡಾಗ ಅವರಲ್ಲಿ ಆ ಬದಲಾವಣೆಯನ್ನ ನೋಡ್ತಾ ಬರ್ತಾರೆ ಸರ್. ವಿ ಹ್ಯಾವ್ ಸೀನ್ 100% ರಿಸಲ್ಟ್ಸ್. ಸಮ್ ಎಮೋಷನಲ್ ಹೀಲಿಂಗ್ಸ್ ಮೇಲೆ ತುಂಬಾನೇ ಭಾವನಾ ಇದು ಡಿಪ್ರೆಷನ್ ಆಂಗ್ಸೈಟಿ ಅಂತ ಏನು ಜನಗಳು ಕರೀತಾರೋ ಅದರಿಂದ ಸಹ ಹೊರಗಡೆ ಬಂದವರು ಇದ್ದಾರೆ. ಈವನ್ ದೋ ಕ್ಯಾನ್ಸರ್ಗಳನ್ನ ಹೀಲ್ ಮಾಡ್ತಕ್ಕಂತಹ ರಿಸರ್ಚ್ಗಳು ನಿಮ್ಗೆ ಗೂಗಲ್ ಅಲ್ಲೆಲ್ಲಾನು ಸಿಗಬಹುದು. ಬಟ್ ಯು ಹ್ಯಾವ್ ಟು ರಿಸರ್ಚ್ ಲಿಟ್ಲ್ ಬಿಟ್ ಲಾಟ್. ಇದರಲ್ಲಿ ಎಲ್ಲಾ ರೀತಿಯಾದ ನಮ್ಮ ಮಹಾವತಾರ್ ಫೌಂಡೇಶನ್ ನಿಮ್ಗೆ ಗೊತ್ತಿರೋ ಪ್ರಕಾರ ವಿ ಆರ್ ವರ್ಕಿಂಗ್ ಆನ್ ಫಿಸಿಕಲ್, ಮೆಂಟಲ್ ಅಂಡ್ ಎಮೋಷನಲ್ ಲೇಯರ್ಸ್ ಆಗಿರೋದ್ರಿಂದ ದೇ ಕ್ಯಾನ್ ಸಿ ದ ರಿಸಲ್ಟ್ಸ್ ಇನ್ ಆಲ್ ಓವರ್ ದ ಏರಿಯಾ ಸರ್. ಅದೇ ಯಾವ್ದಾನ ಎಕ್ಸಾಂಪಲ್, ಫಿಸಿಕಲ್ ಎಕ್ಸಾಂಪಲ್ ಆಗಿದೆಯಾ ಅಂತ ಕೇಳ್ತಾರೆ ಅವರು. ಸರ್ ಇದ್ರಲ್ಲಿ ಹಾಗಿದೆ. ಫಿಸಿಕಲ್ ಎಕ್ಸಾಂಪಲ್ ನಿಮ್ಗೆ ಪ್ರಪಂಚದ ಇಡೀ ತಗೋಬೇಕು ಅಂತಂದ್ರೆ ತುಂಬಾ ಈ ಡಾಕ್ಟರ್ ಮಿಚ್ ನ್ಯೂರ್ ಆಗಿರ್ಬೋದು, ಅವರೆಲ್ಲಾನು ಇವೆನ್ನು ಕ್ಯಾನ್ಸರ್ಗಳನ್ನ ಸಹ ಈ ಸೌಂಡ್ ಹೀಲಿಂಗ್ ಅಲ್ಲಿ ಹೀಲ್ ಮಾಡಬಹುದು ಸರ್. ರೈಟ್. ಓಕೆ, ರೈಟ್, ಥ್ಯಾಂಕ್ ಯು. ಅಶ್ವಿನಿ ಮೇಡಮ್ ಮಾತಾಡಿ. ಕೊನೆ ಪ್ರಶ್ನೆ. ನಮಸ್ತೆ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್. ಮೇಡಮ್ ನಮಸ್ತೆ. ನಾನು ಕೂಡ ಇವತ್ತು ಮಹಾವತಾರ್ ಫೌಂಡೇಶನ್ ಬರ್ತಾ ಇದ್ದೀನಿ. ಸೌಂಡ್ ಹೀಲಿಂಗ್ ಥೆರಪಿ ಜಸ್ಟ್ ಕೇಳಿದ್ವು ಅಷ್ಟೇ. ನೀವು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ನನಗೊಂದು ಕ್ಯೂರಿಯಾಸಿಟಿ ಹುಟ್ಟಿದೆ. ನಾನು ಬಂದು ಅದೇನಿದೆ ಅದು ನಾನು ತಗೋಬೇಕು ಅಂತ ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ಒಳ್ಳೆಯ ಆಲ್ವೇಸ್ ವೆಲ್ಕಮ್. ಯು ಕಮ್ ಅಂಡ್ ಎಕ್ಸ್ಪೀರಿಯನ್ಸ್, ಯು ಸ್ಪ್ರೆಡ್ ಯುವರ್ ಎಕ್ಸ್ಪೀರಿಯನ್ಸ್ ಟು ಯುವರ್ ಕೊಲೀಗ್ಸ್ ಅಂಡ್ ನಿಮ್ಮ ಬೇರೆ ಮಾಸ್ಟರ್ಸ್ಗಳು ಕೂಡ ಈ ನಿಮ್ಮ ಅನುಭವವನ್ನ ಹಂಚಿ ಅವ್ರಿಗೂ ಒಂದು ಪ್ರೋತ್ಸಾಹ ಕೊಡಿ. ಬಂದು ಅವ್ರ ಹೀಲಿಂಗ್ ಆಗ್ಲಿಕ್ಕೆ ಒಂದ್ಸತಿ ನಾವು ಹೀಲಿಂಗ್ ಅನ್ನೋದು ಆಗ್ಬಿಟ್ರೆ ನಾವು ಧ್ಯಾನದ ಸ್ಥಿತಿಗೆ ಬೇಗನೆ ನಾವು ಹೋಗಬಹುದು. ಅದೊಂದು ನಮ್ಗೆ ಉದ್ದೇಶ ನಮ್ಗೆ ಇರೋದ್ರಿಂದ ಸೊ ವಿ ಆರ್ ವರ್ಕಿಂಗ್ ಆನ್ ಇಟ್. ನ್ಯೂರೋಪ್ಲಾಸ್ಟಿಸಿಟಿನ ಕೂಡ ಇನ್ಕ್ಲೂಡ್ ಮಾಡೋದ್ರಿಂದ ಯು ಕ್ಯಾನ್ ಸಿ ದ ಫಾಸ್ಟರ್ ರಿಸಲ್ಟ್ಸ್ ಇನ್ ಯುವರ್ ಲೈಫ್. ಎಸ್ ಮೇಡಮ್, ಇವತ್ತು ಕೇಳೋದಕ್ಕೆ ನಿಮ್ ಸೆಷನ್ ಎಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆ, ಮತ್ತೆ ಕ್ಯೂರಿಯಾಸಿಟಿನೂ ಕೂಡ ಹುಟ್ಟಿದೆ. ನಾನು ಅದನ್ನ ಫೀಲ್ ಮಾಡ್ತೀನಿ. ಎಸ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು. We should all vibrate in love. ಆ ಉತ್ಸಾಹ ಇರೋದ್ರಿಂದ ಅದು ಆಟೋಮೆಟಿಕ್ ಆಗಿ ನಮ್ಮಲ್ಲಿ ವೈಬ್ರೇಷನ್ಸ್ ನ ಚೇಂಜ್ ಮಾಡ್ತಾ ಬರ್ತಾ ಇರುತ್ತೆ. Yes, madam. So can we play that now the healing one healing? Sir, I can play only 5 minutes because my battery is very low here. No, I have the music. ನೀವು ಕಲ್ಸಿದ್ರಲ್ಲ ಅದೇ ಮ್ಯೂಸಿಕ್ ಅಲ್ವಾ? ಮಾಡಿ ಸರ್, ನಿಮ್ಮ ಹತ್ರ ಇರೋ ಸದ್ಯಕ್ಕೆ ಮಾಡಿ. When they come for sound healing sessions, we can do it individually. Right. ನೀವು ಗೈಡ್ ಮಾಡ್ತಾ ಹೋಗಿ, ನಾನು ಸ್ಟಾರ್ಟ್ ಓಕೆ. ಎಲ್ಲಾರು ಕಣ್ಮುಚ್ಕೊಳ್ಳಿ. ಬ್ರೀದಿಂಗ್ ಥ್ರೂ ಮೂಗಿನಲ್ಲಿ ಉಸಿರನ್ನ ತಗೊಂಡು ಬಾಯಿನಲ್ಲಿ ಉಸಿರನ್ನ ಬಿಡಿ. ಇದು ನಿಧಾನ ಕ್ರಿಯೆಯಲ್ಲಿ ಆಗ್ಬೇಕು. ಡೀಪ್ ಬ್ರೀದಿಂಗ್ ಥ್ರೂ ದ ನಾಸ್ಟ್ರಲ್ಸ್, ಬ್ರೀದ್ ಔಟ್ ಥ್ರೂ ದ ಮೌತ್. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಬ್ರೀದ್ ಇನ್ ಥ್ರೂ ದ ನಾಸ್ಟ್ರಲ್ಸ್, ಬ್ರೀದ್ ಔಟ್ ಥ್ರೂ ದ ಮೌತ್. Breathing through the nostrils, breathe out through the mouth. Breathing through the nostrils and breathe out through the mouth. Don't force. ನಿಮ್ಮ ಉಸಿರಾಟನ ಫೋರ್ಸ್ ಮಾಡಬೇಡಿ. ನಿಧಾನಕ್ಕೆ ಉಸಿರಾಡಿ, ನಿಧಾನಕ್ಕೆ ಬಾಯಿನಲ್ಲಿ ಉಸಿರನ್ನ ಬಿಡಿ. ಫಾಲೋ ಮಾಡ್ಕೊಳ್ತಾ ಬನ್ನಿ ಇಲ್ಲಿ ನೀವು. ಶಬ್ದ ಹಾಗೂ ನಿಮ್ಮ ಉಸಿರಾಟದ ಮೇಲೆ ಗಮನ ಇರಲಿ.
ಗಮನ ಉಸಿರಾಟದ ಮೇಲಿರ್ಲಿ. Go with the flow. ಅಲೆಗಳು ನಿಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾವೋ ಅಲ್ಲಿಗೆ ನೀವು ಪ್ರಯಾಣ ಮಾಡಿ.
30 seconds. ಕೊನೆಯದಾಗಿ 30 ಸೆಕೆಂಡ್ ಕಾಲ. Last 10 seconds. 10 seconds. Last 5 seconds. ಕೊನೆಯದಾಗಿ 5 ಸೆಕೆಂಡ್ ಕಾಲ. ಎಲ್ಲ ನಿಧಾನವಾಗಿ ದೇಹಕ್ಕೆ ಬರ್ತಾ ಇರಿ. 1, 2, 3, 4, 5. ಸ್ನೇಹಿತರೆ, ಎಲ್ಲರೂ ನಿಮ್ಮ 2 ಕೈಯಲ್ಲಿ ತೆಗೆದ ಕಣ್ಮೇಲೆ ಮುಚ್ಕೊಳ್ಳಿ 5 ಸೆಕೆಂಡ್ ಕಾಲ ಹಾಗೆ. 1, 2, 3, 4, 5. ಈಗ ಎಲ್ಲರೂ ನಿಧಾನವಾಗಿ ಕಣ್ಣುಗಳು ತೆರೆಯಬಹುದು. ನಿಧಾನವಾಗಿ ದೇಹಕ್ಕೆ ಬನ್ನಿ ಎಲ್ಲರೂ. ರೈಟ್. ಎಸ್. ಮೇಡಮ್ ತುಂಬಾ ಅದ್ಭುತವಾಗಿತ್ತು ಧ್ಯಾನ. ಸೌಂಡ್ ಹೀಲಿಂಗ್ ಇಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅದು. ಅದೇ ಮೇಡಮ್, ಇದು ಕೂರ್ತು ಮಾಡೋದಕ್ಕಿಂತ ಮಲಗಿ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಇನ್ನೂ ಒಳ್ಳೆಯದಿರುತ್ತಾ ಮೇಡಮ್? ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ಮ್ಯೂಟ್ ಆಗಿದೆ ನಿಮ್ದು. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್. ಸೂಪರ್ ಆಗಿತ್ತು ಮೇಡಮ್, ತುಂಬಾ ಅದ್ಭುತವಾಗಿತ್ತು. ನಾನು ಇದು ಹೇಳೋದಕ್ಕಿಂತ ನೀವು ಸೆಂಟರ್ಸ್ ಅಲ್ಲಿ ಬಂದು ಈ ಹೀಲಿಂಗ್ ವೈಬ್ರೇಷನ್ಸ್ ಅನ್ನೋದು ನಿಮ್ಮ ದೇಹದ ಕಣದಲ್ಲೂ ನಿಮ್ಗೆ ಅದು ವೈಬ್ರೇಟ್ ಆಗ್ತಾ ಬರ್ತಾ ಇರುತ್ತೆ. ನೀವು ಅಲ್ಲಿ ಸೆಂಟರ್ಸ್ ಅಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ ಇದು ಜಸ್ಟ್ ನಾವು ಆನ್ಲೈನ್ ಅಲ್ಲಿ ಟು ಬಿ ಫ್ರಾಂಕ್ ಇದು ಮಾಡಬಹುದು, ಅಷ್ಟೊಂದು ನಿಮ್ಗೆ ಫೀಲ್ ಆಗಲ್ಲ. ಬಟ್ ಸಿನ್ಸ್ ಯೂನಿವರ್ಸ್ ಇಸ್ ಬ್ಲೆಸ್ಸಿಂಗ್ ಅಸ್ ಟು ಟೇಕ್ ದಿಸ್ ಆಪರ್ಚುನಿಟಿ, ಸೊ ದಟ್ ನೀವೆಲ್ಲರೂ ಆ ಡೀಪ್ ಸ್ಟೇಟ್ಗೆ ಹೋಗಿರೋದ್ರಿಂದ ನಂಗೆ ತುಂಬಾನೇ ಖುಷಿ ಆಯ್ತು. ಬಟ್ ಇದು ನೀವು ರಿಯಲ್ ಆಗಿ ಬಂದು ಸೆಂಟರ್ಸ್ ಅಲ್ಲಿ ನೀವು ತಗೊಂಡಾಗ ತುಂಬಾನೇ ನಿಮ್ಗೆ ಅದ್ಭುತವಾದ ಫೀಲಿಂಗ್ಸ್ಗಳು, ನಿಮ್ಮ ಓಲ್ಡ್ ಸ್ಟಕ್ ಎಮೋಷನ್ಸ್ಗಳು ರಿಲೀಸ್ ಆಗ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ನೀವು ಧ್ಯಾನ ಎಲ್ಲ ಡೈಲಿ ಧ್ಯಾನ ಮಾಡೋದ್ರಿಂದ ನೀವು ಡೀಪ್ ಆಗಿ ಮೆಡಿಟೇಟಿವ್ ಸ್ಟೇಟ್ ಹೋಗ್ಲಿಕ್ಕೆ ಕೂಡ ನಿಮ್ಗೆ ಇದೊಂದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬಹುದು. ನಮ್ಮ ಮಹಾವತಾರ್ ಫೌಂಡೇಶನ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರ ಪಾಪ ದೇಹ, ಮನಸ್ಸು, ಆತ್ಮದ ಮೇಲೆ ಎಲ್ಲ ಕೂಡ ವರ್ಕ್ ಮಾಡ್ತಾ ಬರ್ತಿದ್ದಾರೆ. ಬಿಕಾಸ್ ಆಫ್ ನಿಮ್ಮನ್ನ ಎಲ್ಲಾನು ಆ ಒಂದು ಧ್ಯಾನದ ಸ್ಥಿತಿಗೆ ಒಂದು ಕರ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಪತ್ರಿಜಿಯವರ ಒಂದು ಆಶೀರ್ವಾದದಿಂದ ನಾವು ನಡ್ಕೊಂತಾ ಬರ್ತಿದೀವಿ. ನೀವೆಲ್ಲರೂ ಬಂದ್ಬಿಟ್ಟು ಬುಕ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಿಮ್ಗೆ ಸ್ಕ್ರೀನ್ ಮೇಲೆ ನಂಬರ್ಗಳು ಕಳಿಸ್ತಾರೆ ರಂಗನಾಥ್ ಸರ್. ದಯವಿಟ್ಟು ಕಾಲ್ ಮಾಡಿ ಈ ಎಕ್ಸ್ಪೀರಿಯನ್ಸ್ ನ ಪಡ್ಕೊಳ್ಳಿ. ನಿಮ್ಮಲ್ಲಿ ಇರ್ತಕ್ಕಂತಹ ನೆಗೆಟಿವಿಟಿ ಏನೇನಿದೆಯೋ, ಒಂದು ಓಲ್ಡ್ ಪ್ಯಾಟರ್ನ್ಸ್, ಚೈಲ್ಡ್ಹುಡ್ ಮೆಮೊರೀಸ್ ಆಗಿರ್ಬೋದು, ನಾವ್ ಇದರೆಲ್ಲದ್ರ ಮೇಲೆ ಸ್ಟೆಪ್ ಬೈ ಸ್ಟೆಪ್ ವರ್ಕ್ ಮಾಡ್ಕೊಳ್ತಾ ಬರೋದ್ರಿಂದ ನಿಮ್ಗೆ ಇದೊಂದು ಅದ್ಭುತವಾದ ಅವಕಾಶ ಅಂತಾನೆ ಹೇಳ್ತೀವಿ. ಇಲ್ಲಿ ನಾವು ನಿಮಗ್ ಬಂದ್ಬಿಟ್ಟು ಎಲ್ಲಾ ರೀತಿಯಾದ ಫೆಸಿಲಿಟೀಸ್ ನಿಮ್ಗೆ ಇಲ್ಲಿದಾವೆ. ನಿಮ್ಗೆ ಕಿರ್ಲಿನ್ ಅವರ ಫೋಟೋಗ್ರಫಿ ಇದೆ, ನಿಮ್ಮ ಚಕ್ರಗಳು ಯಾವ ತರ ಇಂಬ್ಯಾಲೆನ್ಸ್ ಇದೆ ಅಂತ ಅದನ್ನ ತಿಳ್ಕೋಬಹುದು. ಅದಾದ ನಂತರ ಮರ್ಮ ಥೆರಪಿ ಇದೆ, ಆಯುರ್ವೇದಿಕ್ ಇದೆ, ಎಲ್ಲಾ ತರ ಫೆಸಿಲಿಟೀಸ್ ನಿಮ್ಗೆ ಇರೋದ್ರಿಂದ ಇಟ್ಸ್ ಅನ್ ಹೋಲ್ ಪ್ಯಾಕೇಜ್. ನಿಮ್ಗೆ ಹೀಲಿಂಗ್ ಗೆ ಏನೇನ್ ಬೇಕೋ ಇಲ್ಲಿ ಹೋಲ್ ಪ್ಯಾಕೇಜ್ ನಿಮ್ಗೆ ಇಲ್ಲಿ ಎಲ್ಲಾ ತರದ ಸಿಗೋದ್ರಿಂದ ನೀವು ದಯವಿಟ್ಟು ಈ ಅವಕಾಶವನ್ನ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ನಿಮ್ಗೆ ಇಲ್ಲಿ ನ್ಯೂರೋಪ್ಲಾಸ್ಟಿಸಿಟಿನ ಹೇಳ್ಕೊಡ್ತೀವಿ. ಇಟ್ಸ್ ಅನ್ ಇನ್ಕ್ಲೂಡೆಡ್ ಬೈ ಸೌಂಡ್ ಹೀಲಿಂಗ್. ನಿಮ್ಗೆ ಬೇರೆ ಎಲ್ಲಾ ಕಡೆ ಹೋದ್ರೆ ಜಸ್ಟ್ ನಿಮ್ಗೆ ಸೌಂಡ್ ಹೀಲಿಂಗ್ ಮಾಡಿ ಮಾತ್ರನೇ ಕಳಿಸ್ತಾರೆ. ನಿಮ್ಗೆ ಯಾವ್ದೇ ಮನೇಲಿ ಹೋಗಿ ಯಾವ್ದೇ ಚಿಕ್ಕ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ನೀವು ರಿಯಾಕ್ಟ್ ಆಗ್ತಾ ಇರ್ತೀರಾ, ಮತ್ತೆ ಆ ಎನರ್ಜಿಯಲ್ಲಿ ಲಾಸ್ ಆಗುತ್ತೆ. ಬಟ್ ನೀವು ಇಲ್ಲಿ ಹೇಗ್ ಮಾಡ್ಕೋಬಹುದು, ಮನೇಲಿ ಹೋಗಿ ನೀವು ಇದನ್ನ ಹೇಗೆ ಕಂಟಿನ್ಯೂ ಮಾಡ್ಕೋಬಹುದು ನಿಮ್ಮ ಜೀವನದಲ್ಲಿ ಅನ್ನೋದನ್ನ ಸಹ ನಿಮ್ಗೆ ನ್ಯೂರೋಪ್ಲಾಸ್ಟಿಸಿಟಿ ಮುಖಾಂತರ ನಾವು ನಿಮ್ಗೆ ಇಲ್ಲಿ ಹೇಳ್ಕೊಡ್ತೀವಿ. ಸೊ ಈ ಅವಕಾಶನ ದಯವಿಟ್ಟು ಎಲ್ಲಿ ಮಿಸ್ ಮಾಡ್ಕೋಬೇಡಿ. ಹೊರಗಡೆ ನೀವು ನ್ಯೂರೋಪ್ಲಾಸ್ಟಿಸಿಟಿ ಕಲಿಬೇಕು ಅಂತಂದ್ರೆ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕಾಗುತ್ತೆ. ಅಲ್ಲಿ ಟು ಬಿ ಐ ಹ್ಯಾವ್ ಟ್ರೈನ್ಡ್ ಥ್ರೂ ದಮ್. ಈವನ್ ನಾನು ತುಂಬಾ ಖರ್ಚು ಮಾಡ್ಕೊಂಡು ಇಲ್ಲಿ ಬಂದಿದ್ದೀನಿ. ಐ ನೋ ನಮ್ ಮಿಡಿಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಎಲ್ಲಾರ್ಗು ಅದು ಅಫೋರ್ಡಬಲ್ ಆಗಲ್ಲ.
ಸೊ ನನ್ನೊಂದು ಮಿಷಿನ್ ಅಂತಂದ್ರೆ ನಮ್ ಮಿಡಲ್ ಕ್ಲಾಸ್ ನಾನು ತುಂಬಾ ಫೋಕಸ್ ಮಾಡ್ತಿದ್ದೀನಿ. ಬೇಕಂದ್ರೆ ನಾನು ಅಲ್ಲಿಂದಾನೆ ಬಂದಿರೋಳು, ನನ್ಗೆ ಆ ನೋವು ಗೊತ್ತು, ಪಾಪ ಎಷ್ಟು ಜನ ಕಷ್ಟ ಪಡ್ತಿರ್ತಾರೆ ಅಂತ. ಸೊ ವಿ ಹ್ಯಾವ್ ಎನ್ ಗುಡ್ ಮಿಷಿನ್, ಗುಡ್ ಇಂಟೆನ್ಷನ್, ನಮ್ಗೊಂದು ಒಳ್ಳೆ ಉದ್ದೇಶ ಇರೋದ್ರಿಂದ ಜನಗಳಿಗೆಲ್ಲ ಒಂದು ಒಳ್ಳೆ ಸೇವೆ ಮಾಡಬೇಕು ಅಂತ. ಸೊ ನಾನು ಇದು ಪ್ಲಾಟ್ಫಾರ್ಮ್ ಆಗಿ ಯೂಸ್ ಮಾಡ್ಕೊಳ್ತಿದೀವಿ ನಾವು. ದಯವಿಟ್ಟು ಬನ್ನಿ, ಹೀಲಿಂಗ್ ತಗೊಳ್ಳಿ, ನಿಮ್ಮಲ್ಲಿ ಇರ್ತಕ್ಕಂತ ಎಲ್ಲ ಪ್ಯಾಟರ್ನ್ಸ್ ಗಳನ್ನ ರಿಲೀಸ್ ಮಾಡ್ಕೊಳ್ಳಿ. ನಿಮ್ಮ ಜೀವನ ನೋಡಿ ಆಮೇಲೆ ಎಷ್ಟು ಫ್ರೀ ಆಗಿ ಈಸ್ ಅಂಡ್ ಗ್ರೇಸ್ ಆಗಿ ಹೋಗುತ್ತೆ. ಇವೇನ್ ನಾನು ತುಂಬಾನೇ ಸ್ಟ್ರಗಲ್ ಇಂದ ಬಂದಿರೋದ್ರಿಂದ, ಇವೇನ್ ನಮ್ ತಂದೆ ತಾಯಿ ಯಾವ್ದೇ ಫಿನಾನ್ಷಿಯಲ್ ಸಪೋರ್ಟ್ ಇಲ್ದಿರೆ ನಾವು ಬೆಳ್ಕೊಂಡ್ ಬಂದಿರೋದು. ನನ್ಗೆ ಗೊತ್ತು ಆ ನೋವೆಲ್ಲ ಪ್ರತಿಯೊಬ್ರು ಹೇಗೆ ಅನುಭವಿಸ್ತಿರೋದು. ನಿಮ್ಗೆ ಇಲ್ಲಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಗಳನ್ನ ಹೇಳ್ಕೊಡ್ತೀವಿ, ವಿಜುವಲೈಸೇಷನ್ ಟೆಕ್ನಿಕ್ಸ್ ಗಳನ್ನ ಹೇಳ್ಕೊಡ್ತೀವಿ. ನಿಮ್ಮ ಬಾಡಿನ, ನಿಮ್ಮ ಬ್ರೈನ್ ನ ಹೇಗೆ ಟ್ರೈನ್ ಮಾಡ್ಕೊಳ್ಳೋದು, ಒಂದು ನಿಮ್ಮ ಗೋಲ್ಸ್ ನ ಅಚೀವ್ ಮಾಡ್ಕೊಳ್ಳೋದಕ್ಕೆ ಅನ್ನೋದನ್ನ ಎಲ್ಲಾನು ನಾವ್ ಇಲ್ಲಿ ಇನ್ಕ್ಲೂಡ್ ಮಾಡ್ತಾ ಇರೋದ್ರಿಂದ ನೀವು ಈ ಅವಕಾಶವನ್ನ ಸದಾ ಉಪಯೋಗಿಸ್ಕೊಳ್ಳಿ ಅಂತಾನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಇದೊಂದು ಮೆಸೇಜ್ ಆಗಿ ಎಲ್ಲರಿಗೂ ಸ್ಪ್ರೆಡ್ ಮಾಡಿ ಈ ಮೆಸೇಜಸ್ ಅನ್ನ. ಯಾಕಂದ್ರೆ ನಮ್ಮ ಬಾಡಿ ಎಲ್ಲ ಓಲ್ಡ್ ಪ್ಯಾಟರ್ನ್ಸ್ ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ, ಅದನ್ನ ನಾವು ರಿಲೀಸ್ ಮಾಡ್ಬೇಕು. ಆ ತಕ್ಷಣನೇ ರಿಲೀಸ್ ಮಾಡ್ಕೊಂಡಾಗ ನಾವು ದೊಡ್ಡ ದೊಡ್ಡ ಅಪಾಯಗಳಿಂದ ನಾವು ಎಷ್ಟೋ ಪಾರ್ ಆಗ್ಬಿಡ್ತೀವಿ ಅಂತಾನೆ ನಾನು ಇಷ್ಟಪಡ್ತೀನಿ. ದಯವಿಟ್ಟು ಈ ಎಕ್ಸ್ಪೀರಿಯನ್ಸ್ ನ ತಗೊಳ್ಳಿ, ಕಾಲ್ ಮಾಡಿ ಮಹಾವತಾರ್ ಫೌಂಡೇಶನ್ಗೆ. ಓಕೆನಾ? ರೈಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ. ಎಲ್ಲರಿಗೂ ಇಲ್ಲಿ ಇರ್ತಕ್ಕಂತ, ಇಲ್ಲಿ ಕನೆಕ್ಟ್ ಆದಂತಹ ಪ್ರತಿಯೊಂದು ಬ್ಯೂಟಿಫುಲ್ ಸೋಲ್ಸ್ ಅಂತ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ವಿ ವಿಲ್ ನಾಟ್ ಕನೆಕ್ಟ್ ವೆನ್ ಯೂನಿವರ್ಸ್ ವಿಲ್ ಗೈಡ್. ಇದೊಂದು ಒಳ್ಳೆ ದಿನ ಅಂತಾನೆ ನಾನೊಂದು ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾರು ಬಂದ್ಬಿಟ್ಟು ಸೌಂಡ್ ಹೀಲಿಂಗ್ ಮಾಡ್ಕೊಳ್ಳಿ. ನಿಮ್ಗೆ ಹೀಲಿಂಗ್ಸ್ ಟೆಕ್ನಿಕ್ಸ್ ಗಳನ್ನ ಹಲವಾರು ರೀತಿನ ನಾನು ಹೇಳ್ಕೊಡ್ತಾ ಬರ್ತೀನಿ. ಎಲ್ಲಾರು ಟ್ರಾನ್ಸ್ಫಾರ್ಮ್ ಆಗೋಣ. ಮನೇಲಿ ಒಬ್ರು ಟ್ರಾನ್ಸ್ಫಾರ್ಮ್ ಆದ್ರೆ, ನೀವ್ ಯಾರಾದ್ರೂ ಮನೇಲಿ ಒಬ್ರು ಈ ಸ್ಟೆಪ್ ನ ತಗೊಂಡು ಒಬ್ರು ನಿಮ್ಮನ್ನ ನೀವು ಚೇಂಜ್ ಮಾಡ್ಕೊಂಡ್ರಿ ಒಂದು ಪಾಸಿಟಿವ್ ವೈಬ್ರೇಷನ್ ಕಡೆಗೆ ಅಂತಂದ್ರೆ, ಆ ವೈಬ್ರೇಷನ್ ಬಂದ್ಬಿಟ್ಟು ಇಡೀ ನಿಮ್ಮ ಮನೆಗೆ ಹರಡುತ್ತೆ. ನಿಮ್ ಇಡೀ ವಾತಾವರಣನೇ ಚೇಂಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇದೊಂದು ಕಿವಿ ಮಾತನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ರಂಗನಾಥ್ ಸರ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಕೊನೆಯದಾಗಿ ನಾವು ಅನುಪಟ್ಟಿರುವಂಥ ಆ ಮ್ಯೂಸಿಕ್ ಇದೆ, ಸೌಂಡ್ ಹೀಲಿಂಗ್ ಇದೆಲ್ಲ ತುಂಬ ಚೆನ್ನಾಗಿದೆ. ಸೊ ಅಂದರೆ ತುಂಬ ಒಂದು ಡೀಪ್ ಆಳವಾದ ರೀತಿಯಲ್ಲಿ ಅದು ಎಲ್ಲನೂ ಕರ್ಕೊಂಡೋಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಂಡಕ್ಟಿಂಗ್ ದಿಸ್ ವಂಡರ್ಫುಲ್ ಸೌಂಡ್ ಹೀಲಿಂಗ್ ಸೆಷನ್ ಆನ್ ದಿಸ್ ಡೇ. ಇವತ್ತು ನಮಗೆಲ್ಲರಿಗೂ ಇಂಥ ಅದ್ಭುತವಾದ ಈ ಕ್ಲಾಸ್ ಕೊಟ್ಟಿದ್ದಕ್ಕೂ ತಮಗೂ ಪ್ರತ್ಯೇಕ ಧನ್ಯವಾದ ತಿಳಿಸ್ತಾ, ಮಾಸ್ಟರ್ಸ್ ಯಾರಾದರೂ ಮಾತಾಡಬೇಕು, ಯಾರಾದರೂ ನಿಮ್ಮ ಅನಿಸಿಕೆ ಕೊಡಬೇಕಂದ್ರೆ ಒಂದು 4-5 ಮಾಸ್ಟರ್ಸ್ ಮಾತಾಡಿ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ರೈಟ್. ನಿಮ್ಮ ಅನಿಸಿಕೆ ಕೊಡ್ಬೇಕಂದ್ರೆ ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ನೀವು ಏನಾದ್ರು ಡೌಟ್ ಇದ್ರೆ ಮೇಡಮ್ ಕೇಳಿ. ಎಸ್ ಅವರು ಮೇಡಮ್. 5 ನಿಮಿಷ ಇರ್ತಾರೆ, ಇನ್ನು 5 ನಿಮಿಷ. ರೈಟ್. ಥ್ಯಾಂಕ್ ಯು ಮೇಡಮ್. ಇವತ್ತಿನ ಸೆಷನ್ ನಾವು ಕೇಳಾದ್ಮೇಲೆ ಖುಷಿ ವಿಚಾರ ಹಂಚ್ಕೊಳ್ಳೇಬೇಕು ಮೇಡಮ್. ಸೌಂಡ್ ಹೀಲಿಂಗ್ ಥೆರಪಿ ಅಂತ ಈಗ ನೀವೇನು ನಾವು ಮೆಡಿಟೇಷನ್ ಮಾಡಿದ್ವಿ, ನನಗೆ ಒಂದು ಅನುಭವ ಆಯ್ತು. ಒಂದು ದೊಡ್ಡದು ಫ್ಲವರ್, ಒಂದೇ ಒಂದು ಒಂಟಿದ ಫ್ಲವರ್ ಕಾಣಿಸ್ತು ನನಗೆ. ಎಷ್ಟು ಚೆನ್ನಾಗಿತ್ತು ಅದು, ಒಂಥರ ಪಿಂಕ್ ಕಲರು. ಮತ್ತೆ ಯಾರೋ ಒಬ್ರು ನಾವು ಡ್ರೈವಿಂಗ್ ಮಾಡುವಾಗ ಅಡ್ಡ ಬಂದ್ರು, ಬಟ್ ಅವ್ರಿಗೇನು ಆಗ್ಲಿಲ್ಲ, ಅವ್ರು ಮುಂದೆ ಪಾಸ್ ಆದ್ರು. ಆ ತರದ್ದು ಅನುಭವ ಆಯ್ತು ಮೇಡಮ್. ಥ್ಯಾಂಕ್ ಯು ಗುರುಜಿ. ಹೌದು, ಈ ತರ ಅನುಭವಗಳು ತುಂಬಾ ಆಗ್ತಾ ಬರುತ್ತೆ. ನಾವು ಕ್ಲಿಯರ್ ಇಂಟೆನ್ಷನ್ ಅನ್ನೋದನ್ನ ನಾವು ಕ್ರಿಯೇಟ್ ಮಾಡ್ಕೊಳ್ತಾ ಬಂದಾಗ ನಮ್ಗೆ ಒಳ್ಳೆ ರೀತಿನೇ ರಿಸಲ್ಟ್ಸ್ ಬರುತ್ತೆ. ಅದೇ ನಾನು ಹೇಳಿದ ಪ್ರಕಾರ ನಾವು ಲೋ ಇಂಟೆನ್ಷನ್ ಅಲ್ಲಿ ಇದ್ದಾಗ, ನಮ್ ಲೋ ವೈಬ್ರೇಷನ್ ಅಲ್ಲಿ ಅನ್ನೋದನ್ನ ವೈಬ್ರೇಟ್ ಆಗ್ತಾ ಇದ್ರೆ ನಮ್ಗೆ ಅದೇ ರೀತಿಯ ಸಂದರ್ಭಗಳು ಕೂಡ ನಿಜ ಜೀವನದಲ್ಲಿ ಬರ್ತಾ ಇರುತ್ತೆ. ಇವಾಗ ಎಕ್ಸಾಂಪಲ್ ನಾನು ಹೇಳ್ತೀನಿ. ಇವಾಗ ನಾನು ತುಂಬಾ ಸ್ಟ್ರೆಸ್ ಫೀಲ್ ಆಗ್ತಿದ್ದೀನಿ, ತುಂಬಾ ಫ್ರಸ್ಟ್ರೇಷನ್ ಆಗ್ತಿದ್ದೀನಿ ಅಂತ ಅನ್ಕೊಳ್ಳಿ. ನಮ್ಗೆ ಅದೇ ರೀತಿ ಸಿಚುವೇಶನ್ಸ್ ಕೂಡ ನಮಗ್ ಬರ್ತಾನೆ ಇರುತ್ತೆ ಜೀವನದಲ್ಲಿ. ಯಾಕಂದ್ರೆ ನಾವು ಆ ವೈಬ್ರೇಷನ್ ವೈಬ್ರೇಟ್ ಮಾಡ್ತಿರ್ತೀವಲ್ಲ, ದ ಲಾ ಆಫ್ ವೈಬ್ರೇಷನ್ ಇಸ್ ದಟ್ ಅಲ್ವಾ. ಸೊ ನಾವ್ ಅದೇ ರೀತಿನೇ ವೈಬ್ರೇಷನ್ ಆಗ್ತಿರ್ತೀವಿ, ನಮ್ಗೆ ಅದೇ ರೀತಿ ಸಿಚುವೇಶನ್ಸ್ ಬರ್ತದೆ. ಅದೇ ನೀವು ಖುಷಿಯಾಗಿದ್ದಾಗ, ನೀವು ತುಂಬಾ ಪೀಸ್ಫುಲ್ ಆದಾಗಿದ್ದಾಗ ಅದೇ ರೀತಿಯ ಸಂದರ್ಭಗಳು ನಿಮ್ಗೆ ಬರ್ತಾ ಇರುತ್ತೆ. ಖುಷಿಯಾದ ವಿಚಾರಗಳನ್ನೇ ಕೇಳ್ತಿರ್ತೀರಾ, ಖುಷಿಯಾದ ರೀತಿನಲ್ಲಿ ಜೀವನ ನಡ್ಕೊಳ್ತಾ ಹೋಗುತ್ತೆ. ದಟ್ ಈಸ್ ದ ಪವರ್ ಆಫ್ ವೈಬ್ರೇಷನ್. ನಮ್ಮ ಇಡೀ ಬ್ರಹ್ಮಾಂಡನೇ ಒಂದು ವೈಬ್ರೇಷನ್ ಆಗಿರೋದ್ರಿಂದ ವಿ ಹ್ಯಾವ್ ಟು ವೈಬ್ರೇಷನ್ ಇನ್ ದ ಹೈಯರ್ ಫ್ರೀಕ್ವೆನ್ಸೀಸ್ ಆಲ್ವೇಸ್. ಅದೇ ಧ್ಯಾನದ ಸ್ಥಿತಿಗಳು ಕರ್ಕೊಂಡು ಹೋಗೋದೇ ನಮ್ಮನ್ನ ಅಲ್ಲಿ ಹೈಯರ್ ವೈಬ್ರೇಷನ್ ಸ್ಟೇಟ್ಸ್ಗೆ. ಎಸ್ ಮ್ಯಾಮ್, ಥ್ಯಾಂಕ್ ಯು ಮೇಡಮ್. ಶ್ವೇತಾ ಅನ್ನೋ ಹೆಸರಿದೆ, ಅದೇ ಶ್ವೇತನೇ ನಾನು ಕಂಡಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಓಕೆ ಮಾ, ಥ್ಯಾಂಕ್ ಯು ಸೋ ಮಚ್. ಮೇಡಮ್, ನಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ಮೇಡಮ್ ತುಂಬಾ ಅದ್ಭುತವಾಗಿತ್ತು. ನಾನು ಸ್ಟಾರ್ಟ್ ಮಾಡಿದ ತಕ್ಷಣ ನನಗೆ ಫುಲ್ ಇಲ್ಲೆಲ್ಲ ಒಂದ್ ಟೈಪ್ ತಿರುಗ್ದಂಗಾಯ್ತು. ಆಮೇಲೆ ನಾನು ಸ್ವಲ್ಪ ಬ್ಯಾಕ್ ಅಲ್ಲಿ ಪೇನ್ ಇತ್ತು, ಅದಕ್ಕೆ ನಾನು ಕಾನ್ಸಂಟ್ರೇಟ್ ಮಾಡಿದೆ. ಈಗ ತಕ್ಷಣ ಅದು ಬ್ಯಾಕ್ ಪೇನ್ ಇಲ್ಲ ನನಗೆ.
ಈಗ ಇದಾದ ತಕ್ಷಣ ಪೇನ್ ಕಡಿಮೆ ಆಗಿದೆ. ಆಮೇಲೆ ಅದು ಏನು ನಮ್ಗೆ ಬ್ರಹ್ಮರಂಧ್ರದಿಂದ ಈ ಕಡೆ ಫ್ಲೋ ಆಗ್ತಾ ಇರೋದು ನನಗೆ ಫೀಲ್ ಆಯ್ತು ಮೇಡಮ್. ಆಮೇಲೆ ರೆಡ್ ಕಲರ್ ಬಂತು, ಆಮೇಲೆ ನನಗೆ ವೈಲೆಟ್ ಕಲರ್ ಕಾಣಿಸ್ತು, ಕ್ಲೀನ್ ಆಗಿ ಕಾಣಿಸ್ತು. ತುಂಬಾ ಅದ್ಭುತ ಆಗಿತ್ತು ಮೇಡಮ್. ಇನ್ನು ಅಂದ್ರೆ ಇದು ನಾವು ಆನ್ಲೈನ್ ಅಲ್ಲಿ ತಗೊಂಡಿದ್ದು, ಜೂಮ್ ನಲ್ಲಿ ತಗೊಂಡದಕ್ಕಿಂತ ಇನ್ನು ಎಕ್ಸ್ಪೀರಿಯನ್ಸ್ ಮಾಡಿದಾಗ, ಅಲ್ಲಿ ಬಂದು ಮಾಡಿದಾಗ ಇನ್ನೂ ರಿಸಲ್ಟ್ ಚೆನ್ನಾಗಿರುತ್ತೆ ಅಂತ ಅನ್ನೋದು ಗೊತ್ತಾಯ್ತು ಮೇಡಮ್. ಅದಕ್ಕೆ ಗುರೂಜಿ ಅವರು ನಮ್ಗೆ ಎಲ್ಲಿ ಹೋಗ್ಬಾರ್ದು, ಮಹಾವತಾರ್ ಫೌಂಡೇಶನ್ ಅಲ್ಲೇ ಎಲ್ಲಾ ಸಿಗ್ಬೇಕಂತಂದು ಎಲ್ಲಾ ವ್ಯವಸ್ಥೆನೂ ಇಲ್ಲಿ ಮಾಡ್ತಾ ಇದ್ದಾರೆ. ಅದ್ಭುತವಾದ ಇದೊಂದು ನಮ್ಗೆ ಇದ್ದಿದ್ದಿಲ್ಲ, ಇದು ಸೌಂಡ್ ಹೀಲಿಂಗ್ ಇದ್ದು, ಅದನ್ನು ಕೂಡ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಮಾಸ್ಟರ್ಸ್ ಇದ್ರ ಬಗ್ಗೆ ತಾವೆಲ್ಲರೂ ಇದ್ರದ್ದು ಫೀಲ್ ಮಾಡ್ಕೊಳ್ಬೇಕು. ನಾವು ಆರೋಗ್ಯವಂತರಾಗಿದ್ರು ಕೂಡ ಒಂದ್ ಟೈಮ್ ಇದು ಮಾಡ್ಕೊಂಡಾಗ ನಮ್ ಬಾಡಿ ಇನ್ನೂ ಎನರ್ಜೆಟಿಕ್ ಆಗಿರ್ತದೆ. ಮತ್ತೆ ಅವ್ರದ್ದು ಗುರುಜಿದ್ ಏನೋ ಒಂದು ಕಾನ್ಸೆಪ್ಟ್ ಅಂದ್ರೆ, ನಾವು ಆರೋಗ್ಯ ಸರಿಪಡಿಸ್ಕೊಳ್ಳೋದ್ರ ಮೇಲೆ ಮಾತ್ರ ನಾವು ಧ್ಯಾನನ ತಗೊಳ್ಬಾರ್ದು. ಧ್ಯಾನನ ನಾವು ಮುಂದಿನ ಮುಕ್ತಿಗೆ ಹೊಂದಲಿಕ್ಕೆ ಧ್ಯಾನವನ್ನ ಮಾಡ್ರಿ. ನಾವು ಆರೋಗ್ಯ ಪಡೆದುಕೊಳ್ಬೇಕಾದ್ರೆ ಇಂಥ ಮನೆ ಮದ್ದು, ಅಕ್ಯುಪ್ರೆಷರ್, ಮುದ್ರಾ, ಈ ಟೆಕ್ನಿಕ್ ಅನ್ನು ಯೂಸ್ ಮಾಡ್ಕೊಂಡು ನೀವು ಆರೋಗ್ಯನ ಸುಧಾರಣೆ ಮಾಡ್ಕೊಳ್ರಿ. ಧ್ಯಾನಕ್ಕೆ ಮುಂದಿನ ಮುಕ್ತಿ ಮಾರ್ಗಕ್ಕೆ ನೀವು ಹೋಗ್ಲಿಕ್ಕೆ ಅನುಕೂಲ ಮಾಡ್ಕೊಳ್ರಿ ಅನ್ನೋದು ಅವ್ರದ್ದೊಂದು ಇದು. ಅದಕ್ಕೆ ಎಲ್ಲ ಮಾಸ್ಟರ್ಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ, ಆದಷ್ಟು ಎಲ್ಲರೂ ಇದ್ರ ಸದುಪಯೋಗ ಪಡೆದುಕೊಳ್ಳೋಣ ಅಂತ. ಮತ್ತೆ ಯಾರ್ಯಾರಾದ್ರೂ ತಮ್ಮ ರಿಲೇಷನ್ಸ್ ಅಥವಾ ತಮ್ಮ ಪರಿಚಯಸ್ಥರಿದ್ರೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಕಡಿಮೆ ಖರ್ಚಿನಲ್ಲೇ ಇದ್ರದ ಸದುಪಯೋಗ ಪಡೆದುಕೊಳ್ಬೇಕಂತ ಒಂದು ವಿನಂತಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ರೈಟ್. ಥ್ಯಾಂಕ್ ಯು ಥ್ಯಾಂಕ್ ಯು. ನಾಗರತ್ನ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನನಗೆ ಅದು ನಮಸ್ತೆ. ಹಿಂದ್ಗಡೆ ತಲೆ ಹತ್ರ ಸ್ವಲ್ಪ ಪೇನ್ ತರ ಇರ್ತಾ ಇತ್ತು. ಸ್ಟಾರ್ಟ್ ಮಾಡಿದಾಗ ಹಿಂದಕ್ಕೆ ಒಂಥರ ಎಳದ್ ತರ, ಏನೋ ಒಳಗಡೆ ಟೈಟ್ನೆಸ್ ತರ ಆಗ್ತಾ ಇತ್ತು ಒಂದ್ ಸ್ವಲ್ಪ ಹೊತ್ತು. ಆಮೇಲೆ ಮತ್ತೆ ಸ್ವಲ್ಪ ಮೇಡಮ್ ಹೇಳ್ದಾಗೆ ನನಗೆ ಹಿಂದ್ಗಡೆ ಬೆನ್ನು ಸ್ವಲ್ಪ ನೋವ್ತಾ ಇರುತ್ತೆ. ಅದು ಇವಾಗ ಆ ಫೀಲಿಂಗ್ ಕೂತ್ಕೊಂಡಾಗ ಇತ್ತು. ನೀವು ಹೇಳಿದಾಗ ಇನ್ಹೇಲ್ ಮಾಡ್ಕೊಳ್ಳಿ, ಆಮೇಲೆ ಬಾಯಿಂದ ಉಸಿರು ಬಿಡಿ ಅಂತ ಹೇಳಿದ್ರಲ್ಲ, ಅದ್ ಮಾಡ್ಕೊಂಡು ಕೂತ್ಕೊಂಡೆ. ಬಟ್ ಇಷ್ಟು ದಿವಸ ಧ್ಯಾನ ಮಾಡ್ತಿದ್ವಲ್ಲ, ಅದೇ ತರ ಆದ್ರೂ ನನ್ಗೆ ಈ ಚಕ್ರ, ಇದು ಹಣೆ ಮಧ್ಯದಲ್ಲಿ ಬರುತ್ತಲ್ಲ ಆಜ್ಞಾ ಚಕ್ರದಲ್ಲಿ ನನ್ಗೆ ಯಾವಾಗ್ಲೂ ವೈಲೆಟ್ ಕಮಲದ ತರ ಬಂದ್ರೆ ನನ್ನ ಧ್ಯಾನದ ಸ್ಥಿತಿಗೆ ಕೂತ್ಕೊಳ್ಳಕ್ಕೆ ನನಗೆ ಒಂದು ಇದು ಮೂಡ್ ಬರುತ್ತೆ. ಆ ತರ ಇವತ್ತು ಕೂಡ ಆಯ್ತು, ಸ್ವಲ್ಪ ಹೊತ್ತು ಅಷ್ಟೇನೆ. ಮತ್ತೆ ಹಿಂದಕ್ಕೆ ಈ ತರ ಎಳಿತಾ ಇರೋ ತರ, ಯಾವ್ದೋ ಒಂದು ಶಕ್ತಿ ನನ್ನ ಹಿಂದ್ಗಡೆ ತಲೆ ತರ ಎಳಿತಾ ಇರೋ ತರ ಆಗ್ತಾ ಇತ್ತು. ಅದು ವೈಲೆಟ್ ತರನೇ ಯಾವಾಗ್ಲೂ ನನಗೆ ಸಾಮಾನ್ಯ, ಯಾವಾಗ್ಲೂ ವೈಲೆಟ್ ಇಷ್ಟ, ಜೊತೆ ಕಮಲದ ದಳದು ತುಂಬಾ ನಾನು ಯಾವಾಗ್ಲೂ ಇಷ್ಟ ಪಡ್ತಾ ಇರ್ತೀನಿ. ಆ ತರ ಬಂದ್ರೆ ಏನದು ಧ್ಯಾನದಲ್ಲಿ ಕೂತ್ಕೊಂಡಿದೀನಿ, ನನ್ನ ಧ್ಯಾನ ಆಗಿದೆ ಅನ್ನೋ ಒಂದು ಅನುಭವ ಆಗುತ್ತೆ ಯಾವಾಗ್ಲೂ. ಅದಕ್ಕೆ ಅದ್ರದ್ದೇನಾದ್ರು ಇದೆ ಅಂತ ಕೇಳಿದೆ ಮೇಡಮ್ ನಾನು. ಹೌದಮ್ಮ, ಅದಾಗುತ್ತೆ. ಈ ತರ ಅನುಭವಗಳು ತುಂಬಾನೇ ಆಗುತ್ತೆ ನಿಮ್ಗೆ. ನೀವು ಧ್ಯಾನದ ಸ್ಥಿತಿನಲ್ಲಿ ಒಂದು ಮಾಡಿರೋದ್ರಿಂದ, ಸೊ ದಟ್ ನಿಮ್ಗೆ ಆ ಸ್ಟೇಟ್ಗೆ ನಿಮ್ಗೆ ಕರ್ಕೊಂಡು ಹೋಗುತ್ತೆ. ಅದು ಆಗುತ್ತೆ ಈ ತರ ಎಕ್ಸ್ಪೀರಿಯನ್ಸಸ್ ತುಂಬಾನೇ ಆಗುತ್ತೆ. ನೀವು ಅದು ಡೀಪ್ ಆಗಿ ಹೋಗ್ತಿದ್ದೀರಾ ಅಂತ. ಅದರ ಕಮಲ ಅನ್ನೋದು ಒಂದು ಪ್ಯೂರಿಟಿಯ ಸೂಚಕ, ಅಂದ್ರೆ ಒಂದು ಶುದ್ಧತೆಯ ಸೂಚಕ ಅಲ್ವಾ ಕಮಲ. ಸೊ ಆ ಶುದ್ಧತೆಗೆ ನೀವು ನಿಮ್ಮ ವೈಬ್ರೇಷನ್ ಕರ್ಕೊಂಡು ಹೋಗ್ತಾ ಇದೆ. ಜೊತೆಗೆ ಮೇಡಮ್ ನಾನು ಯಾವಾಗ್ಲೂ ಮುಂದಕ್ಕೆ ಸ್ವಲ್ಪ ವಾಲ್ತಾನೆ ಇರ್ತೀನಿ, ಕೂತ್ಕೊಂಡು 10 ನಿಮಿಷ ಆದ ತಕ್ಷಣ ನನ್ನ ಪೊಸಿಷನ್ ಚೇಂಜ್ ಆಗ್ಬಿಟ್ಟಿರುತ್ತೆ. ಡೀಪ್ ಆಗಿ ಹೋದಾಗ, ನೀವು ಡೀಪ್ ಆಗಿ ಮೆಡಿಟೇಷನ್ ಹೋದಾಗ ನಿಮ್ಗೆ ನಿದ್ದೆ ಜಾರದ ಸ್ಥಿತಿ ಬರುತ್ತೆ ನಿಮ್ಗೆ. ಅದನ್ನ ನಾವು ಥೀಟಾ ಸ್ಟೇಟ್ ಅಂತ ಹೇಳ್ತೀವಿ. ಅದಕ್ಕೆ ನೀವು ಜಾರ್ತೀರಮ್ಮ, ಅದು ನಾಟ್ ಆಟೋಮೆಟಿಕ್ ಅಲ್ಲಿ. ಬಟ್ ನೀವು ಸೌಂಡ್ ಹೀಲಿಂಗ್ ನೀವು ಮಾಡಿಸ್ಕೊಂಡ್ ಬರ್ಬೇಕಂತಂದ್ರೆ ನೀವು ಮಲಗಿಸ್ಬಿಟ್ಟು ನಾವು ಮಾಡ್ತೀವಿ. ನೀವು ನೋಡಿದ್ರಲ್ಲ ಸ್ಲೈಡ್ಸ್ ಅಲ್ಲಿ, ನಾವ್ ಆತರ ಮಲಗಿಸ್ಬಿಟ್ಟು ಮಾಡೋದಾಗಿಂದ ನಿಮ್ಗೆ ಏನಾದ್ರೂ ನೀವು ಅಲ್ಲೇನು ಯೋಚನೆ ಮಾಡ್ಬೇಕಾಗಿಲ್ಲ. ನಾವು ನಿಮ್ಮನ್ನ ಟೇಕ್ ಕೇರ್ ಮಾಡ್ತೀವಿ ಅಲ್ಲಿ. ಓಕೆನಾ? ನೀವು ಆರಾಮಾಗಿ ನಿಮ್ಮ ಮೈಂಡ್ ಎಲ್ಲ ಕರ್ಕೊಂಡು ಹೋಗುತ್ತಾ, ನಿಮ್ಮ ಧ್ಯಾನದ ಸ್ಥಿತಿ ಎಲ್ಲ ಕರ್ಕೊಂಡು ಹೋಗ್ತೀರಾ, ಅಲ್ಲಿ ಡೀಪ್ ಆಗಿ ನೀವು ಹೋಗಬಹುದು ಧಾರಾಳವಾಗಿ. ಬಟ್ ನಾವ್ ಅಲ್ಲಿ ಇನ್ಸ್ಟ್ರಕ್ಟ್ ಮಾಡ್ತಾ ಇರ್ತೀವಿ, ನಾವು ನಿಮ್ ಬ್ರೆತ್ ನೋಡ್ತಿರ್ತೀವಿ, ನಿಮ್ ಬಾಡಿ ಯಾವ ತರ ರೆಸ್ಪಾಂಡ್ ಆಗ್ತಿದೆ ಸೌಂಡ್ಗೆ ಅನ್ನೋದನ್ನ ನಾವು ನೋಡ್ತಾ ಬರೋದ್ರಿಂದ ನೀವೇನ್ ಅಲ್ಲಿ ನಿಮ್ಗೆ ಒಂದು ಸೇಫ್ ಎನ್ವಿರಾನ್ಮೆಂಟ್ ಇರುತ್ತೆ. ಇಲ್ಲಿ ನಿಮ್ಗೆ ಸ್ವಲ್ಪ ಭಯ ಅನ್ನೋದಿರುತ್ತೆ, ಅಯ್ಯೋ ನಾನ್ ಬಿದ್ದೋಗ್ಬಿಡ್ತೀನೇನೋ, ನನ್ ಚೇರಿಂದ ಜಾರ್ಬಿಡ್ತೀನೇನೋ ಅನ್ನೋ ಒಂದು ಭಯ ಇರುತ್ತೆ, ಒಂದು ಅಳಕಿರುತ್ತೆ ನಿಮ್ಗೆ. ಬಟ್ ಅಲ್ಲೆಲ್ಲ ನಿಮ್ಗೆ ಆತರ ಇರಲ್ಲ. ನಿಮ್ಗೆ ಅಲ್ಲಿ ಡೀಪ್ ಆಗಿ ನಿಮ್ಗೆ ಡೀಪ್ ಸ್ಟೇಟ್ ಹೋಗಕ್ಕೆ ನಾವೆಲ್ಲ ವ್ಯವಸ್ಥೆನೂ ಅಲ್ಲಿ ಮಾಡಿರ್ತೀವಿ. ಆಯ್ತು ಮೇಡಮ್, ನಮಸ್ತೆ ಮೇಡಮ್, ಧನ್ಯವಾದಗಳು. ಪ್ರಯತ್ನ ಪಡ್ತೀನಿ ಮೇಡಮ್, ಬರಕ್ಕೆ ಇಷ್ಟಪಡ್ತೀನಿ. ಓಕೆ ಮಾ, ಬನ್ನಿ ಮಾ, ಎಕ್ಸ್ಪೀರಿಯನ್ಸ್ ಮಾಡಿ. ನಿಮ್ಗೆ ಗ್ರೂಪ್ ಸೆಷನ್ಸ್ ಬೇಕಂದ್ರೆ ಗ್ರೂಪ್ ಸೆಷನ್ಸ್ ಬುಕ್ ಮಾಡ್ಕೊಳ್ಳಿ. ಇಂಡಿವಿಜುವಲ್ ಆಗಿ ನಾವು ಸೆಷನ್ಸ್ ನ ತಗೊಳ್ತೀವಿ ಅಂದ್ರೆ ನಿಮ್ಗೆ ಇಂಡಿವಿಜುವಲ್ ಸೆಷನ್ಸ್ ಗಳು ಕೂಡ ನಾವು ಅವಕಾಶ ಮಾಡ್ಕೊಡ್ತೀವಿ ಇಲ್ಲಿ. ಆಯ್ತು ಮೇಡಮ್. ನಾನು ಇವತ್ತು ಅಶ್ವಿನಿ ಮೇಡಮ್ ಬರ್ತಾರೆ ಅಂದ್ರೆ ಮೊದಲೇ ಪ್ರಿಪೇರ್ ಆಗ್ತಿದ್ದೆ, ಗೊತ್ತಿಲ್ಲ, ಮನೆ ಹೇಳ್ತಾ ಇದ್ರು.
ನಾನು ಇಲ್ಲಿ ನನ್ಗೆ ಒಬ್ಳೆ ಇರೋದ್ರಿಂದ ಸ್ವಲ್ಪ ಯಾರಾದ್ರೂ ಬಿಟ್ಕೊಡೋರು ಇರ್ಬೇಕು. ನನಗೆ ಇಲ್ಲಿ ಮೆಸ್ಟಿಕ್ ಹತ್ರ ಬಂದು ಹುಡುಕಕ್ಕೆಲ್ಲ ಆಗಿರಲ್ಲ. ಬರ್ತೀನಿ ಮೇಡಮ್, ಖಂಡಿತವಾಗೂ ಟ್ರೈ ಬನ್ನಿ. ಮಾಡಿ ಬರ್ತೀನಿ. ಧನ್ಯವಾದ. ನಮಸ್ತೆ ಅಮ್ಮ. ಉಮಾದೇವಿ ನಮಸ್ತೆ. ಮೇಡಮ್, ಉಮಾದೇವಿ ಮೇಡಮ್ ಬರ್ತೀನಿ ಅಂತ ಹೇಳಿದ್ರೆ ನೀವ್ ಹ್ಯಾಂಡ್ ರೈಸ್ ಮಾಡಿ ಮೇಡಮ್. ಹಲೋ ಮೇಡಮ್. ಹಾ ಮಾತಾಡಿ. ಮೇಡಮ್. ಅದೇ ಮೇಡಮ್ ಇವತ್ತು ಬರೋಣ ಅನ್ಕೊಂಡಿದ್ದೆ. ನನ್ ಮಗಳಿಗೆ ಕರ್ಕೊಂಬರೋಣ ಅಂತಿದ್ದೆ. ಅವಳಿಗೆ ಇವತ್ತು ವರ್ಕ್ ತುಂಬಾ ಇದೆ ಅಂತೆ, ಬರಕ್ಕಾಗಲ್ಲ ಅಂತೆ. ಅದಕ್ಕೆ ನೆಕ್ಸ್ಟ್ ವೀಕ್ ಹೋಗೋಣ ಅಂತ. ಖಂಡಿತವಾಗುಮ್ಮ, ನೀವು ಯಾವಾಗ ಬೇಕಂದ್ರೂ ಬನ್ನಿ. ನಾವು ಪ್ರತಿ ಶನಿವಾರ ನಾವು ಆ ಸೆಂಟರ್ ಬರೋದ್ರಿಂದ ವಿ ಕ್ಯಾನ್ ಪ್ಲಾನ್. ಅದೇ ಮೇಡಮ್, ಇನ್ನೊಂದು ಪ್ರಶ್ನೆ ಮೇಡಮ್. ಈ ನಮ್ಮ ಮಕ್ಳು ಈಗ ಹೊರಗಡೆ ವರ್ಕ್ ಮಾಡ್ತಾ ಇರ್ತಾರಲ್ಲ, ಈ ಆಲ್ರೆಡಿ ನಮ್ಮ ಮಕ್ಳೇ ಅಂದ್ಕೊಳ್ರಿ ಹೊರಗಡೆ ವರ್ಕ್ ಮಾಡ್ತಾ ಇದಾರೆ. ತುಂಬಾ ವರ್ಕ್ ಪ್ರೆಷರ್ ಜಾಸ್ತಿ, ತುಂಬಾ ಯಾವಾಗಲೂ ಟೆನ್ಷನ್ ಆಗಿರ್ತಾಳೆ ಅವಳು. ಯಾವಾಗ ತುಂಬಾ ಏನೋ ಕೇಳಿದ್ರೆ ತುಂಬಾ ಸಿಟ್ಟು ಮಾಡ್ಕೊಳೋದು, ತುಂಬಾ ರಿಯಾಕ್ಟ್ ಮಾಡೋದು, ಆ ಕೆಲಸ ಒತ್ತಡದಲ್ಲಿ ಆತರ ಮಾಡ್ತಾ ಇರ್ತಾಳೆ ಅವಳು. ಅಂತವ್ರಿಗೆಲ್ಲ ಯೂಸ್ ಆಗುತ್ತೆ ಮೇಡಮ್. ಹೌದಮ್ಮ, ಸಾರಿ ನಮ್ ಮಗ ಡಿಸ್ಟರ್ಬ್ ಮಾಡ್ತಿದ್ದೇನೆ. ಹೌದಮ್ಮ, ನಾವು ಅದ್ರಲ್ಲಿ ನಿಮ್ಗೆ ಸೌಂಡ್ ಥೆರಪಿ ಮೂಲಕ ನಾವು ನ್ಯೂರೋಪ್ಲಾಸ್ಟಿಸಿಟಿನ ಕೂಡ ಇನ್ಕ್ಲೂಡ್ ಮಾಡೋದ್ರಿಂದ, ಯಾಕಂದ್ರೆ ನಾನು ಅದೇ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದು, ಅದೇ ಒತ್ತಡ, ಅದೇ ಟೆನ್ಷನ್ಸ್ ಇಂದ ನಾನು ಬೆಳ್ಕೊಂಡ್ ಬಂದಿರೋದ್ರಿಂದ ನಾವು ನಿಮ್ಗೆ ಆ ಪ್ಯಾಟರ್ನ್ಸ್ ಎಲ್ಲ ಅವ್ರು ಹೇಗ್ ಬ್ರೇಕ್ ಮಾಡ್ಕೋಬಹುದು ಅನ್ನೋದನ್ನ ಚಿಕ್ಕ ಚಿಕ್ಕ ಪ್ರೋಸೆಸ್ಗಳು ಅವ್ರ ಆಫೀಸಲ್ಲೇ ಮಾಡ್ಕೋಬಹುದು. ಆ ಪ್ರೋಸೆಸ್ಗಳನ್ನ ಓಕೆನಾ, ಆಫೀಸಲ್ಲೇ ಆ ಪ್ರೋಸೆಸ್ಗಳನ್ನ ಮಾಡ್ಕೋಬಹುದು. ನಾನು ಜಸ್ಟ್ ಅವ್ರನ್ನ ಕೌನ್ಸೆಲಿಂಗ್ ಮಾಡ್ತೀನಿ. ಅವ್ರಿಗೆ ಯಾವ ತರ ಧ್ಯಾನ ಎಲ್ಲ ಮಾಡಕ್ ಟೈಮ್ ಆಗಲ್ಲ ಮೇಡಮ್. ಹೌದು, ನನಗೆ ಖಂಡಿತವಾಗೂ ಅರ್ಥ ಆಗುತ್ತೆ. ಧ್ಯಾನ ಮಾಡಕ್ ಆಗಲ್ಲ, ಯಾಕಂದ್ರೆ ಟೈಮ್ ಅವ್ರಿಗೆ ಅಡ್ಜಸ್ಟ್ ಆಗಲ್ಲ. ಯಾಕಂದ್ರೆ ನಾವು ಅದ್ರಲ್ಲೇ ಮುಳುಗೋಗಿರ್ತೀವಿ. ಅವ್ರ ಮೈಂಡ್ ಬಂದ್ಬಿಟ್ಟು ಆಟೋ ಪೈಲಟ್ ಹೋಗ್ಬಿಟ್ಟಿರುತ್ತೆ ಅವ್ರಿಂದ. ಅದಕ್ಕೆ ಆ ಆಟೋ ಪೈಲಟ್ ಇಂದ ಹೇಗೆ ನಾವು ಕಾನ್ಶಿಯಸ್ ಬರ್ಬೇಕು ಅನ್ನೋದನ್ನ ಒಂದು 5 ಮಿನಿಟ್ಸ್ ಅವರು ಆಫೀಸಲ್ಲೇ ಮಾಡ್ಕೋಬಹುದು. ಆ ಪ್ರೋಸೆಸ್ ಓಕೆನಾ, ಡೆಸ್ಕ್ ಮೇಲೆ ಕುತ್ಕೊಂಡೆ ಅವ್ರ ಪ್ರೋಸೆಸ್ ನ ಮಾಡ್ಕೋಬಹುದು. ಹೌದಾ, ಅವ್ರಿಗೆಲ್ಲ ಮೈಂಡ್ ರಿಲೀಸ್ ಆಗಿ ವರ್ಕ್ ಮಾಡಕ್ಕೆ ಅವರ ಮೈಂಡ್ ಅಲ್ಲಿ ಆ ಸ್ಟ್ರೆಸ್ ರಿಲೀಸ್ ಆಗಿದ ತಕ್ಷಣ ಅವ್ರು ಮತ್ತೆ ವರ್ಕ್ ಗೆ ಜಾಸ್ತಿ ತುಂಬಾ ಇನ್ವಾಲ್ವ್ ಆಗಬಹುದು. ಅವ್ರ ಪ್ರೊಡಕ್ಟಿವಿಟಿ ಕೂಡ ಜಾಸ್ತಿ ಆಗ್ತಾ ಬರ್ತಾ ಇರುತ್ತೆ. ಓಕೆ ಮೇಡಮ್, ತುಂಬಾ ಒಳ್ಳೆ ಮಾಹಿತಿ ಕೊಟ್ರಿ ಮೇಡಮ್. ಕಾರ್ಪೊರೇಟ್ ಕೂಡ ಸೆಷನ್ಗಳು ಹೌದಮ್ಮ, ಇಲ್ಲಿ ಕಾರ್ಪೊರೇಟ್ ಸೆಷನ್ಸ್ ಗಳು ಅವ್ರಿಗೆ ಪ್ರೊಫೆಷನಲ್ಸ್ ಕೂಡ ನಾವು ಇದೇ ರೀತಿಯಾದ ಪ್ರೊಸೆಸ್ ಗಳನ್ನ ನಾವು ಹೇಳ್ಕೊಡ್ತಿರ್ತೀವಿ. ಸೊ ಅದು ತುಂಬಾ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಮ್ಮ. ಥ್ಯಾಂಕ್ ಯು. ರೈಟ್, ಯಶೋಧ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ತುಂಬಾ ಚೆನ್ನಾಗಿತ್ತು ಮೇಡಮ್. ನಾನ್ ಮಲ್ಕೊಂಡ್ ಮಾಡ್ದೆ, ಫುಲ್ ಬಾಡಿ ಎಲ್ಲ ಅಗರ ಆಯ್ತು ಮೇಡಮ್. ಹೌದಮ್ಮ, ಆಗುತ್ತೆ. ನರನಾಡಿಗಳೆಲ್ಲ ಒಂಥರ ಆಕ್ಟಿವೇಟ್ ಆದಂಗ ಆಯ್ತು. ತಲೆಯಲ್ಲಿ ಇದ್ದು ಟೆನ್ಷನ್ ಎಲ್ಲ ಖಾಲಿ ಆಯ್ತು. ಇದು ಪ್ಯಾರಾಸಿಂಥಮೆಟಿಕ್ ಸಿಸ್ಟಮೆಟಿಕ್ ನರ್ವಸ್ ಸಿಸ್ಟಮ್ ನ ಆಕ್ಟಿವ್ ಮಾಡುತ್ತೆ. ನಮ್ಮ ಚಂದ್ರನಾಡಿ ಅಂತ ಕರಿತೀವಲ್ಲ ನಾವು, ಚಂದ್ರನಾಡಿನ ಆಕ್ಟಿವೇಟ್ ಮಾಡ್ತಾ ಬರುತ್ತೆ. ಅದು ಆಕ್ಟಿವೇಟ್ ಆದಾಗ ಎರಡು ಬ್ಯಾಲೆನ್ಸ್ ಆದಾಗ ನಮ್ಗೆ ಒಂದು ಡೀಪ್ ರಿಲ್ಯಾಕ್ಸೇಷನ್ ಸ್ಟೇಟ್ ಗೆ ನಾವು ಆಟೋಮೆಟಿಕ್ ಆಗಿ ಹೋಗ್ಬಿಡ್ತೀವಿ. ಅವಾಗ ನಮಗೆ ನಮ್ಮಲ್ಲಿ ಇರ್ತಕ್ಕಂಥ ಏನಾದ್ರು ಕಾಯಿಲೆಗಳು ಹೀಲಿಂಗ್ ಸ್ಟೇಟ್ ಗೆ ನಾವು ಹೋಗ್ತೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮನೇಲಿ ಕೂಡ ಮಾಡುವಂತ ಎಕ್ಸರ್ಸೈಸ್ ಗಳನ್ನ ನಾವು ಹೇಳ್ಕೊಡ್ತೀವಿ. ಹೇಗೆ ನೀವು ಚಂದ್ರನಾಡಿನ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅಂತ ಕೂಡ ಒಂದು ಬ್ರೀದಿಂಗ್ ಟೆಕ್ನಿಕ್ಸ್ ಗಳ ಮೂಲಕ ನಾವು ನಿಮ್ಗೆ ಹೇಳ್ಕೊಡ್ತೀವಿ ಇಲ್ಲಿ. ಮೇಡಮ್ ಓಕೆನಾ, ನೀವು ಅದ್ ಬಂದು ಕಲ್ತ್ಕೋಬಹುದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ರೈಟ್, ಓಕೆ. ಎಸ್ ನಂದಾ ಮೇಡಮ್. ಓಕೆ ಮಾ. ಸೊ ಥ್ಯಾಂಕ್ ಯು ಶ್ವೇತಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್. Thank you so much, sir. Thank you for the opportunity. We will connect you all soon. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.